ಅವಾಗ ಜಸ್ಟ್ ಕರೋನಾ ಸ್ಟಾರ್ಟ್ ಆಗಿತ್ತು. ಯಾವತ್ತೂ ಟೆನ್ಷನ್ ತೊಗೊಂಡು ಬಿಸ್ನೆಸ್ ಒಳಗೆ ಟೆನ್ಷನ್ ತೊಗೊಂಡಿದ್ದೀನಿ. ಯಾವತ್ತೂ ಬಿಸ್ನೆಸ್ ಮಾಡೋಕ್ಕಾಗಿಲ್ಲ. 5,000 ಪ್ರತಿ ಚೆಲ್ಲ ಬಿಟ್ಟಿವಿ. ಅವಂಗೇನು ಫೋನ್ ಹಚ್ಚಿದ್ರು ನೀವು? ಅಲ್ಲಿ ಪರ್ಚೇಸ್ ಮಾಡಿದ್ರೆ ಮುಗೀತೆ. ಆಮೇಲೆ ಕಸ್ಟಮರ್ಗೆ ನಾವು ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ತೀವಿ, ನಮ್ಮ ಕಸ್ಟಮರ್ಗೆ ನಾವು ಎಷ್ಟು ರೆಸ್ಪೆಕ್ಟ್ ಕೊಡ್ತೀವಿ. ಕಸ್ಟಮರ್ ಗಾಡ್ ಇದ್ದಂಗೆ. ಇಂಥ ಹೆಸರು ಸರ್ ಅದಾರೇನ್ರಿ ಅಂತ ಅಲ್ಲಿ ಕುಂತಾರ ನೋಡೋರು. ಅಯ್ಯೋ ಮತ್ತಪ್ಪ ಮತ್ತೇನು ನಡೆಸಿ ಏನು ಎಲ್ಲಿ ಹೋಗಿದ್ದಿ, ಏನು ಮಾಡಾಕ್ತಿದ್ದಿ ಇವತ್ತು? ಫುಲ್ ಮಾರ್ಕೆಟಿಂಗ್ ಆಗೈತಿ. ಆದರೂ ನಿಮ್ಮ ಟೈಮ್ ಹೇಳಿದ್ದಕ್ಕೆ ಬಂದೆ. ಇಲ್ಲ ನೀ ಬರ್ತಿದ್ದಿಲ್ಲ. ಇಲ್ಲ, ನಾ ಆ್ಯಕ್ಚುಲಿ ಇದಕ್ಕೆ ಹೋಗಿದ್ನಿ, ಹೇಳಿದ್ನಲ್ಲ ದುಂಡ್ಸಿ ವರ್ಕ್ ಮೇಲೆ. ನಾ ಅದ ಅನ್ಕೊಳತಿದ್ದೆ ಬೇಡ ಅಂತ ಇವತ್ತು ನಾಳೆ ನಾಳೆ ಫ್ರೀ ಇದೆ. ಇವತ್ತು ನೀ ಬ್ಯಾಡ ಅಂದಿದ್ದೆ ಅಂತಂದ್ರೆ ತಲೆ ಹಿಂಗಾಕಿತ್ತಂದ್ರೆ ನಂದು. ಆ್ಯಕ್ಚುಲಿ ನಾನು ಇವತ್ತು ಎನಿ ಕಂಡೀಷನ್ ಈ ಪಾಡ್ಕಾಸ್ಟ್ ಆಗಲೇಬೇಕು ಅಂತೇಳಿ ಅನ್ಕೊಂಡಿದ್ದೆ. ನಾನು ಮೊನ್ನೆ ನಿನ್ನೆ ಫೋನ್ ಹಚ್ಚಿ ಹೇಳಿದ್ರೆ ಬರ್ತೇನೆ ಚಲೋ ಆತಪ್ಪ. ಅಂದ್ರೆ ಮಿಸ್ ಆಗ್ತದೆ. ಇವತ್ತು ನಾಳೆ ಮಿಸ್ ಆಗ್ತಂದ್ರೆ ಮತ್ತೆ ಪೋಸ್ಟ್ಪೋನ್ ಮತ್ತೆ ಮುಂದಿನ ವಾರಕ್ಕೆ ಇರ್ತದೆ. ಹಂಗಾಗಿ 1.5 ವರ್ಷ. ಹೌದು ಮನೆ 1 ವರ್ಷ ಆತಲ್ಲ. ಅವಾಗಲಂತ್ರ ಬೆನ್ನತ್ತೇನೆ ಬಾಪಾ ಸ್ಟಾರ್ಟಿಂಗ್ ಏನಿಲ್ಲ ನನಗೆ ಅದ ಬಿಸ್ನೆಸ್. ನಿಂದು ಹೆಂಗೆ ನಿಂದು ಫಸ್ಟಿಗೆ ಜಾಬ್ ಮಾಡಿದ್ದಲ್ಲ? ಜಾಬ್ ಮಾಡೋದು ಯಾವಾಗ ಡಿಗ್ರಿ ಮುಗಿಸಿ ಚಾಲು ಮಾಡಿದ್ದೆ? ಮುಗಿಸಿದ ಮೇಲೆ ಜಾಬ್ ಮಾಡೋದು. ಅನ್ಫಾರ್ಚುನೇಟ್ಲಿ ಜೋರು ಮಾತಾಡ ಮಾಡಬೇಕಿತ್ತು. ಬಂದ ಪರಿಸ್ಥಿತಿ. ಸ್ವಲ್ಪ ಅದಕ್ಕಿಂತ ಮುಂಚೆ ಡಿಗ್ರಿ ಒಳಗಿದ್ದಾಗ ಪ್ಲಾನ್ ಹಾಕಿದ್ದೆ ನಾನು ಬಿಸ್ನೆಸ್ ಮಾಡ್ಬೇಕಂತೇಳಿ. ಇದೇನಾರ ಮಾಡಿದ್ರೆ ಬಿಸ್ನೆಸ್ ಮಾಡ್ಬೇಕು, ಇಲ್ಲಾಂದ್ರೆ ಮಾಡ್ಬೇಕು. ಆದ್ರೆ ಆಮೇಲೆ ಏನು ವಿಚಾರ ಮಾಡಿದ್ದೆ, ಸ್ವಲ್ಪ ನಮ್ಮ ಫ್ರೆಂಡ್ ಒಬ್ರು ಇದು ಮಾಡಿದ್ರೆ ಬ್ಯಾಕ್ ಹೊಡೆದ್ರೆ, ಅಂದ್ರೆ ಬ್ಯಾಕ್ ಅಂದ್ರೆ ಹಿಂದೆ ಉಳಿದ್ರೆ ಇಬ್ರು ಸೇರಿ ಏನು ಮಾಡಿದ್ರಿ ನೀವು ಅವಾಗ? ಅದೇನು ಅವಾಗ ಅಲ್ಲ, ನೀವು ಬಿಸ್ನೆಸ್ ಈಗ ಕೆಲ್ಸಕ್ಕೆ ಸೇರೋಕಿನ ಮುಂಚೆ ಬಿಸ್ನೆಸ್ ಮಾಡೀನಿ ಲೇಟಾಗಿ. ಅದು ಏನದಕ್ಕೆ ಇವನ್ ಜೊತೆ ಮಾಡಿದ್ದಲ್ಲ? ಯಾರ ಜೊತೆ ಮಾಡಿಲ್ಲ ಬಿಸ್ನೆಸ್, ಅವ್ರು ಯಾರ ಜೊತೆನೂ ಮಾಡಿಲ್ಲ. ಮತ್ತೆ ನಾವು ಪ್ಲಾನ್ ಹಾಕಿದ್ವಿ ಅಷ್ಟೇ. ಓಕೆ ಪ್ಲಾನ್ ಹಾಕಿದ್ಮೇಲೆ ಅವ ಲಾಸ್ಟ್ ಎಕ್ಸಿಕ್ಯೂಟ್ ಮಾಡ್ಬೇಕು ಅನ್ನೋಷ್ಟ್ರೊಳಗೆ ಅಂದ್ರೆ ಇಲ್ಲ ನಂಗೆ ಬೇಡ, ನಂಗೆ ಇಂಟ್ರೆಸ್ಟ್ ಇಲ್ಲ, ನಾನು ಇನ್ನೂ ಓದ್ತೀನಿ, ನೀವು ಮಾಡೋದು ನೀವು ಓಪನ್ ಮಾಡ ಆತೋಪ. ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಮತ್ತೆ ಯಾಕೆ ಕಂಟಿನ್ಯೂ ಮಾಡೋದು? ಇಲ್ಲ, ನಾ ಟೋಟಲಿ ಆ ಜಾಬ್ ಆ ಬಿಸ್ನೆಸ್ ಬಿಟ್ಟೆ. ಆಮೇಲೆ ಮತ್ತೆ ಬೇರೆ ಏನು ಮಾಡಿದ್ದೆ ಅದು ಪ್ಲಾನ್? ಅದು ಎದ್ರ ಬಿಸ್ನೆಸ್? ಬೇರೆ ಮಾಡಿದ್ವಿ, ಅಂದ್ರೆ ಬಟ್ಟಿದ್ ಮಾಡಿದ್ವಿ. ಬಟ್ಟಿದ್ ಸಕ್ಸಸ್ಫುಲ್ ಆಗಿ ಮಾಡಿದ್ರೆ ಭಾಳ ಎಫೆಕ್ಟ್ ಹಾಕಿ ಎಲ್ಲ ಪ್ಲಾನ್ ಮಾಡಕತ್ತಿದ್ವಿ. ನಾವು ಇನ್ನೂ ಡಿಗ್ರಿ ಒಳಗೆ ಇದ್ದಾಗ ಪ್ಲಾನ್ ಮಾಡಕತ್ತಿದ್ವಿ. ಡಿಗ್ರಿ ಪಾಸ್ ಆಗ್ಬೇಕು, ಫೇಲ್ ಆಗ್ಬೇಕು, ಮತ್ತೆ ಬಿಸ್ನೆಸ್ ಮಾಡ್ಬೇಕು. ಅಲ್ಲ, ಅದು ಸ್ವಲ್ಪ ಅದು ಪ್ಲಾನ್ ಹೆಂಗೆ ಹಾಕಿದ್ರಿ, ಏನೇನು ಮಾಡಾತಿರಿ ಅದರ ಸಂಬಂಧ ಅದನ್ನೂ ಸ್ವಲ್ಪ ಪ್ಲಾನ್ ಅನ್ನೋಕ್ಕೇನಿಲ್ಲ. ಇದು ರಿಕ್ವೈರ್ಮೆಂಟ್ ನಮ್ಮ ಮಟೀರಿಯಲ್ ಎಲ್ಲೆಲ್ಲಿ ಸಿಗ್ತೈತಿ, ನಾವು ಪ್ಲೇಸ್ ಎಲ್ಲೆಲ್ಲಿ ಓಪನ್ ಮಾಡ್ಬೇಕು, ನಾವೆಲ್ಲಿ ಹೆಂಗೆ ಸ್ಟಾರ್ಟ್ ಮಾಡ್ಬೇಕು, ಬಜೆಟ್ ಏನು ನಮ್ದು, ಅವೆಲ್ಲ ಕುಂತು ಪ್ಲಾನ್ ಹಾಕೊಂಡು. ಅವಾಗ ನಿಮ್ಗೆ ಏನು ಬ್ಯಾಕ್ ಗ್ರೌಂಡ್ ಯಾವ್ದು ಇರಲಿಲ್ಲ ಅದ್ರ ಬಗ್ಗೆ? ನೀವಾಗಲೇ ಫ್ರಮ್ ದ ಸ್ಕ್ರಾಚ್ ಚಾಲೂ ಮಾಡಿದ್ರಿ ಹುಡುಕ್ಯಾಡಕ್ಕೆ ಎಲ್ಲೆಲ್ಲಿ ಏನು ಸಿಗ್ತಾವ ಮಟೀರಿಯಲ್? ಬಿಸ್ನೆಸ್ ಮಾಡ್ಬೇಕು ಅನ್ನೋದು ವಿಚಾರ ಮಾಡ್ಕೊಂಡ್ವಿ. ಕಂಟಿನ್ಯೂಸ್ ವರ್ಷ ಪೂರ್ತಿ ಇರೋ ಬಿಸ್ನೆಸ್ ಅಂದ್ರೆ ಬಟ್ಟೆ ಬಿಸ್ನೆಸ್, ಊಟದ ಬಿಸ್ನೆಸ್. ಅದಕ್ಕೆ ಪ್ಲಾನ್ ಹಾಕಿದ್ವಿ. ಬೇರೆ ಏನಾದ್ರು ಮಾಡಿದಂದ್ರೆ ಒಂದು ದಿವ್ಸ ತೊಗೊಂಡ್ರೆ 1 ವರ್ಷ ಬಿಟ್ಬಿಡ್ತಾನೆ ಕಸ್ಟಮರ್. ಹೌದು. ಒಂದು ಟಿವಿ ತೊಗೊಂಡ್ರೆ ಅದು 25 ವರ್ಷ 15 ವರ್ಷ ನಡೆಯಮಟ್ಟ ಅಂದ್ರೆ ಮತ್ತೆ ರಿಟರ್ನ್ ಬರೋಂಗಿಲ್ಲ. ಆ ಟಿವಿ ಅಕಸ್ಮಾತ್ ಕ್ವಾಲಿಟಿ ಚಲೋ ಇತ್ತು ಅಂತಂದ್ರೆ ಮುಗಿತದ. ಕಾಂಪಿಟೇಟರ್ ಭಾಳ. ಅದಕ್ಕೆ ನಾವೇನು ಮಾಡಿದ್ವಿ, ರೆಗ್ಯುಲರ್ ಬರ್ಬೇಕು ನಮ್ಮ ಬಿಸ್ನೆಸ್, ಕಂಟಿನ್ಯೂ ರನ್ ಆಗ್ಬೇಕು, ಕಂಟಿನ್ಯೂ ಇರ್ಬೇಕು ನಮ್ಮ ಬಿಸ್ನೆಸ್. ಅಟ್ಲೀಸ್ಟ್ ಅಂತ ಪರಿ ಹಾಕೊಂಡು ನಾನು ಅರ್ಬಿ ಅಂದ್ರೂ 6 ತಿಂಗಳಿಗಾರ ಹೊಳೆ ಬರ್ಬೇಕು. ಸ್ಟೈಲ್ ಚೇಂಜ್. ಹೌದೌದು, ಟ್ರೆಂಡ್ ಚೇಂಜ್. ಅರ್ಬಿ ಮತ್ತೆ ಹುಟ್ಟಿದಾಗ ಅರ್ಬಿ ಕೊಡ್ಬೇಕು, ಸತ್ತಾಗ ಅರ್ಬಿ ಕೊಡ್ಬೇಕು, ಏನು ಮಾಡಿದ್ರು ಅರ್ಬಿ ಕೊಡ್ಬೇಕು. ಅರ್ಬಿ ಮುಗಿದ ಇಂಡಿಯಾ ಒಳಗಂತ್ರ ಫುಲ್ ಅದ್ರಾಗ ಕೊಳಿಯೋದಲ್ಲ ಏನಲ್ಲ ಅದು ಮಟೀರಿಯಲ್. ಹೀಗಾಗಿ ಅದ್ರ ಪ್ಲಾನ್ ಹಾಕಿದ್ವಿ, ಯಾವ್ದು ಮಾಡಿದ್ರ ಅಂತ ಅದು ಬಿಸ್ನೆಸ್ ಮಾಡೋಣ, ಕಂಟಿನ್ಯೂಸ್ ಇರ್ಬೇಕು ಅಂತಂದು ಪ್ಲಾನ್ ಹಾಕಿದ್ವಿ. ಆಮೇಲೆ ನಾವು ಮಟೀರಿಯಲ್ ಎಲ್ಲಿ ಸಿಗ್ತಾವ ಏನು ಸಿಗ್ತಾವ ಎಲ್ಲ ಸರ್ಚ್ ಮಾಡಿ ಅದಕ್ಕೆಲ್ಲ ವಿಸಿಟ್ ಮಾಡಿ ಎಲ್ಲ ಪ್ಲಾನ್ ಹಾಕಿದ್ವಿ. ಆಮೇಲೆ ಲಾಸ್ಟಿಗೆ ಸ್ವಲ್ಪ ಆತ ಓಕೆ ಇದು ನಡೀತಿತ್ತು, ಹಂಗೇನಿಲ್ಲ. ನಾವು ಓದ್ತೇನಲ್ಲ ನಾನು ಒಂದು ಎಕ್ಸಾಮ್ ಫೇಲ್ ಆಗಿದ್ದೆ. ನೀವು ಓದೋಪ್ಪ, ನಾನು ಇಲ್ಲ ಫೇಲ್ ಆಗಿದ್ದೆ. ನಾವು ಯಾವ್ದು ಯಾವ ಸಬ್ಜೆಕ್ಟ್ ಅದ? ಮೋಸ್ಟ್ಲಿ ಇಂಗ್ಲೀಷ್ ಇರ್ಬೇಕು.
ಮತ್ತು ಅದೊಂದು ಯಾವುದೋ ಸಬ್ಜೆಕ್ಟ್ ಕನ್ನಡದಾಗ ಬರ್ದಿದ್ದಿರಲೇ ಯಾವ್ದು ಎಕನಾಮಿಕ್ಸ್ ಸೆಕೆಂಡ್ ಇಯರ್ ಎಕನಾಮಿಕ್ಸ್ ಬರ್ದು ಅದೊಂದು ಭಾರಿ ನನಗೆ ಜೀವನದಾಗ ನೆನಪು ಪೂರ್ವ ಅಂತ ಸೆಕೆಂಡ್ ಇಯರ್ ಎಕ್ಸಾಮ್ ಮತ್ತೆ ಎಕನಾಮಿಕ್ಸ್ ನಂಗೆ ಅಂದ್ರೆ ನಂಗೆ ಎಕನಾಮಿಕ್ಸ್ ಕನ್ನಡ ಒಳಗೆ ಗೊತ್ತಿತ್ತು ಕನ್ನಡ ಬುಕ್ ನೋಡಿದ್ದೆ ಸೆಕೆಂಡ್ ಇಯರ್ದ ಕನ್ನಡ ಬುಕ್ ಓದ್ಬಿಟ್ಟಿದ್ದೆ ಅಂದ್ರೆ ಹಿಂಗ ನಮ್ಗ ಹನಿ ನೀರಾವರಿ ಅವೆಲ್ಲ ಏನೇನ ಇದ್ವಲ್ಲ ಅವೆಲ್ಲ ಇಂಗ್ಲೀಷ್ ನೋಡ್ಸ್ ಗೊತ್ತಾಗ್ತಿಲ್ಲ ಕನ್ನಡ ಒಳಗೆ ಗೊತ್ತಾಗ್ತಿದ್ದು ಓದ್ಕೊಂಡಿದ್ದೆ ಲಾಸ್ಟಿಗೆ ಫಸ್ಟ್ ಇಂಗ್ಲೀಷ್ ಒಳಗೆ ಬರ್ದೆ ಪೇಪರ್ ಎಲ್ಲ ಆಮೇಲೆ ಗೊತ್ತಾಗಲ್ಲ ಅಂತ ಆನ್ಸರ್ ಅವಾಗ ಬುಕ್ಲೆಟ್ ಇದ್ದಿರ್ತಿತ್ತು ಈಗ ಮೇಲೆ ಕ್ವಶನ್ ಕಳ್ಗ ಆನ್ಸರ್ ಬಿಟ್ಬಿಟ್ಟು ಬರ್ತಿದ್ದೆ ಆಮೇಲೆ ನನಗೆ ಏನೇನು ಸಿಕ್ತಿತ್ತು ನೋಡಿ ಕನ್ನಡ ಪಾಸ್ ಆಗುತ್ತೆ ಇಲ್ಲಾಂದ್ರೆ ಫೇಲ್ ಆಗ್ತಿದ್ದೆ ಈಗ ಅದೊಂದು ನಂಬಕ್ಕಾಗಲಾರ ಅಂತ ವಿಷಯ ಬಿಡೋದು ನೀ ಸಿಕ್ಕಿದ್ದಿಲ್ಲ ಅವಾಗ ಸೆಕೆಂಡ್ ಇಯರ್ ಆಮ್ಯಾಗ ಡಿಗ್ರಿ ಒಳಗೆ ಹೇಳಿದಿ ನನಗೆ ಇಂಗ್ಲೀಷ್ ಕನ್ನಡ ನಾ ಡಿಗ್ರಿ ಒಳಗೂ ಕನ್ನಡ ಒಳಗೆ ಬರ್ತೀನಿ ಭಾಳ ಟೈಮ್ ಹೌದು ಡಿಗ್ರಿ ಒಳಗೂ ಕನ್ನಡ ಒಳಗೆ ಬರ್ತೀನಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ಗೂ ಕನ್ನಡ ಬರ್ತೀನಿ ಡಿಗ್ರಿ ಒಳಗೂ ಲಾಸ್ಟ್ ಇಯರ್ಗೂ ಕನ್ನಡ ಬರ್ತೀನಿ ಆದ್ರೆ ಇಂಗ್ಲೀಷ್ ಒಳಗೆ ಅದು ನಾವು ಲ್ಯಾಂಗ್ವೇಜ್ ಆಗ್ತಿತ್ತಲ್ಲ ಅದ್ರಾಗ ಲ್ಯಾಂಗ್ವೇಜ್ದಾಗ ಮೇನ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಇರ್ತೈತೆ ಅದನ್ನು ನ್ಯೂಮರಿಕ್ಸ್ ನಾವು ಅದ್ರಾಗ ಹೊರಗೆ ಬರ್ತಿದ್ದಿಲ್ಲ ಏನೇನು ತಿಳಿತಿದ್ದು ಬರ್ಬಿಡ್ತಿದ್ದೆ ನಂಗೆ ಅಂದ್ರು ಭಾರಿ ನೆಕ್ಸ್ಟ್ ಅದು ಅರ್ಬಿದ ಮುಗಿತ ನೆಕ್ಸ್ಟ್ ಅವ ಓದ ಸ್ಟಡಿ ಮಾಡ್ತಾನೆ ಅಂತ ನಾವು ಬಂದ್ವಿ ಹೊರಗೆ ಬಂದ್ವಿ ಈಗೇನು ಒಮ್ಮಕ್ಳು ಸಡನ್ಲಿ ಪ್ಲಾನ್ ಆಗಂಗಿಲ್ಲ ಮತ್ತೆ ಪ್ಲಾನ್ ಫಸ್ಟ್ ಅಂತ ಮಾಡ್ಬೇಕು ಮತ್ತೆ ಇದಾಗ್ತೈತೆ ಅಂತೇಳಿ ಆಮೇಲೆ ಏನು ಮಾಡಿದೆ ಅದು ಟ್ರೈ ಮಾಡಿದೆ ಒಂದೆರಡು ಬಿಸ್ನೆಸ್ ಯೋಚನೆ ಮಾಡಕ್ಕೆ ಟ್ರೈ ಮಾಡಿದೆ ಅದು ಸೆಟ್ ಆಗತ್ತಿದ್ದಿಲ್ಲ ಆಮೇಲೆ ಇದು ಮಾಡಿದ್ವಿ ಒಂದೆರಡು ಕಡೆ ಜಾಬ್ ಹೋಗ್ಬೇಕು ಜಾಬ್ ನೋಡೋಣ ಫಸ್ಟ್ ಎಲ್ಲೆಲ್ಲಿ ಮಾಡಿದ್ವಿ ಈಗ ಸಿನಿ ಪೊಲೀಸ್ ಸಿನಿ ಪೊಲೀಸ್ ಮಾಡೋಕ್ಕಿಂತ ಮುಂಚೆ ನಾನು ನಮ್ಮ ಫ್ರೆಂಡ್ ಶಶಿಧರ್ ಇದ್ದ ಶಶಿಕುಮಾರ್ ಅವ ನಂದು ದೋಸ್ತಿ ಹೆಂಗ ಫಸ್ಟ್ ಅವ ಬಿಟ್ಟಿದ್ ನನಗೆ 10th ಆದ್ಮೇಲೆ ಅವ್ನು ಭೇಟಿನೇ ಇಲ್ಲ ನನಗೆ ಆಕ್ಚುಲಿ ನಾ ಡಿಗ್ರಿ ಮುಗಿದ್ಮೇಲೆ ಒಂದು ಹೋಟೆಲ್ ಒಳಗೆ ಭೇಟಿಯಾಗಿದ್ದೆ 10th ಮಟ್ಟ ಕೂಡಿ ಕಲ್ತೀವಿ ಅದಾದ್ಮೇಲೆ ಅವ ಎಲ್ಲಿ ಕಲ್ತ ಏನ್ ಮಾಡಿದ ಹೆಂಗಿದ್ದ ಏನ್ ಗೊತ್ತಿಲ್ಲ ನಮ್ಗೆ 7 ವರ್ಷ ಗ್ಯಾಪ್ ಪೂರಾ ಗ್ಯಾಪ್ ಕಾಂಟ್ಯಾಕ್ಟ್ ಇಲ್ಲ ಆಮೇಲೆ 7 ವರ್ಷ ಆದ್ಮೇಲೆ ಒಂದ್ ಚಾ ಅಂಗಡಿಯಾಗ ಸಿಕ್ಕ ಏನ್ ಮಾಡತ್ತಿಲ್ಲ ಇಲ್ಲ ಡಿಗ್ರಿ ಮುಗೀತು ಅವನು ಫೇಲ್ ಆಗಿನ 3ನೇ ಸಬ್ಜೆಕ್ಟ್ ಲಾಸ್ಟ್ ಆಮೇಲೆ ಏನಂತ ಇಲ್ಲ ಏನಾರು ಮಾಡೋಣ ಬಾ ಹಂಗಿಂಗ್ ಅಂತ ಜಾಬ್ ಹುಡ್ಕೊಂಡ್ ಬಾ ಅವಾಗ ಜಾಬ್ ಹುಡ್ಕೊಂತ ಒಂದು ಅರ್ಜೆಂಟ್ ನಾವು ಸಿನಿ ಪೊಲೀಸ್ ಜಾಬ್ ಬೇಕಂತೇಳಿ ಹೋಗಿದ್ವಿ ಅವ್ರು ನಮ್ಗೆ ಹಚ್ಕೊಂಡಿಲ್ಲ ಕೊಳ್ಳಿಲ್ಲ ನಮ್ ಜಾಬ್ ಅದ್ರಾಗ ಏನ್ ಮಾಡಿದ ಐಡಿಯಾ ಮಾಡಿದ ಇಲ್ಲ ಸಿನಿ ಪೊಲೀಸ್ ಕೆಲಸ ಮಾಡೋ ಪರಿಚಯದಾನ ನಾ ಅವ್ನ ಕಡೆ ಹೋಗ್ಬಾ ಕರ್ಕೊಂಡು ಹೋದ ಅವ್ನ ಕಡೆ ಕರ್ಕೊಂಡು ಹೋಗಿ ಮಾತಾಡ್ಸಿದ ಏನ್ ಇನ್ನ ಆತ ಅವತ್ತ ನಮ್ದು ಅವ ಕ್ಯಾಟ್ರಿಂಗ್ ಬಿಸ್ನೆಸ್ ಮಾಡ್ತಿದ್ದ ಶಶಿಕುಮಾರ್ ನಮ್ಗೆ ಸಿನಿ ಪೊಲೀಸ್ ಕೆಲಸ ಹಚ್ತೀನಿ ಅಂತ ಹೇಳಿದ ಅವ ಏನ್ ಮಾಡಿದ ಕ್ಯಾಟ್ರಿಂಗ್ ನಂದು ಅರ್ಜೆಂಟ್ ಒಂದ್ ಪಾರ್ಟಿ ಐತಿ ದಾವಣಗೆರೆ ಒಳಗೆ ಅಲ್ಲಿ ಇಂಗ್ಲೀಷ್ ಮಾತಾಡೋರ್ಬೇಕು ನಮ್ಮಿಬ್ರಿಗೂ ನೀವು ಓದೋರಿದ್ರಿ ಇಂಗ್ಲೀಷ್ ಮಾತಾಡ್ತೀರಿ ಒಂದಿಷ್ಟು ಡ್ರೆಸ್ ಹಾಕೊಂಡು ಅಲ್ಲಿ ಅದ್ರ ಡ್ರಿಂಕ್ಸ್ ಪಾರ್ಟಿ ಇತ್ತು ಮತ್ತ ಅವ ರಾಜಕೀಯ ಮನುಷ್ಯ ಇದ್ದ ನೈಟ್ ಫುಡ್ ಪಾರ್ಟಿ ಅವ್ರಿಗೆಲ್ಲ ಡ್ರಿಂಕ್ಸ್ ಹಾಕೊಡೋದು ಅದೆಲ್ಲ ಮಾಡ್ಬೇಕ ಅಂತ ಹೇಳಿದ ಆತು ಮಾಡೋಣ ನೀವು ಅದ್ ಮಾಡ್ಕೊಡ್ರಿ ನಾನು ಸಿನಿ ಪೊಲೀಸ್ ಮಾಡ್ತೀನಿ ಆತು ನಾವು ಖಾಲಿನೇ ಅದೀವಿ ಒಂದ್ ಟ್ರಿಪ್ ಆದಂಗೆ ಎಲ್ಲ ಖರ್ಚು ತಿನ್ನೋದು ಇನ್ನೊಂದೆಲ್ಲ ಇರ್ತೈತಿ ಮಾಡ್ರಿ ಅಂತ ಆತು ಅದ್ ಮುಗಿಸ್ಕೊಂಡ್ ಬಂದಿ ಒಂದ್ ವಾರ ಕಾಯಿಸಿದ ಮತ್ತ ಅವ ಅಲ್ಲಿ ಲೆವರೇಜ್ ತಗೊಂಡಾನ ಅವ ಜಾಸ್ತಿ ಪೇಮೆಂಟ್ ನಮ್ಗೆ ಇಟ್ಕೊಂಡು ಪೇಮೆಂಟ್ ನಮ್ಗೆ 200 ರೂಪಾಯಿ ಕೊಟ್ಟ ಆದ್ರೂ ಭಾರಿ ಎಕ್ಸ್ಪೀರಿಯನ್ಸ್ ಹಂಗೆ ರೊಕ್ಕಕ್ಕೆ ಹೋಗಿಲ್ಲ ಎಕ್ಸ್ಪೀರಿಯನ್ಸ್ ನಮ್ಗೆ ಒಂದು ಟ್ರಿಪ್ ಆಗ್ತೈತಿ ಅದೊಂದು ಆಮೇಲೆ ಅಲ್ಲೆಲ್ಲ ಕೆಲಸ ಮಾಡಿ ಒಂದು ಮನ್ಯಾಗ ಹೇಳಿದ್ರೆ ಮತ್ತೆ ಅದೇ ಡಿಗ್ರಿ ಮುಗಿಸಿ ಒಂದು ವಾರನೇ 15 ದಿವಸ ಆಗಿ ಬಂದು ಸಿನಿ ಪೊಲೀಸ್ ಕೆಲಸ ಆಯ್ತು ಸಿನಿ ಪೊಲೀಸ್ ಒಳಗೆ ಬರೀ 3 ದಿನ ಮಾಡಿದ್ವಿ ನಮ್ಗೆ ಸ್ಯಾಲರಿ ಏನು ಹೇಳ್ತಾರಲ್ಲಿ ಸಿನಿ ಪೊಲೀಸ್ ಒಳಗೆ 8.5 ಸಾವಿರ 8.5 ಸಾವಿರ ಅಂದ್ರೆ ಆತು ನಾ ಸ್ಯಾಲ್ರಿ ಸಂಬಂಧ ಕೆಲಸ ಮಾಡ್ತಿದ್ದೀನಿ ಎಕ್ಸ್ಪೀರಿಯನ್ಸ್ ಫಸ್ಟ್ ಡೇ ಓದಿ ಫುಲ್ ಚೌಕ್ ರೆಡಿ ಆಗಿ ಅವ್ರು ಅಂದಿದ್ರು ಎಲ್ಲ ಗ್ರೂಮಿಂಗ್ ಮಾಡ್ಕೋಬೇಕು ಆಕ್ಚುಲಿ ಬಿಟ್ಟಿದ್ದ ಕೆಲಸ ಮಿಶಿ ಸಂಬಂಧ ಅಂದ್ರೆ ಅವ್ರು ನಾರ್ಮಲ್ ನಾವು ಟ್ರಿಮ್ಮರ್ಲೆ ಮಾಡಿದ್ರು ತಗೊಂಡಂಗೆ ಬ್ಲೇಡ್ ಹಚ್ಚೆ ತಗೋಬೇಕು ಆಮೇಲೆ ಬೆಳಗ್ಗೆ ಚೆಕ್ ಮಾಡ್ತಾರೆ ಹಿಂಗೆ ಮಾಡಿ ನೇಲ್ ಚೆಕ್ ಮಾಡ್ತಾರೆ ಬೆಲ್ಟ್ ಚೆಕ್ ನಾವು ಅದ್ರ ಸಂಬಂಧ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ಬೆಲ್ಟ್ ಗಿಲ್ಟ್ ಎಲ್ಲ ತಗೊಂಡ್ವಿ ನೀ ಮೋಸ್ಟ್ಲಿ ಟ್ರಿಮ್ಮರ್ ತಗೊಂಡ್ ಮಾಡ್ಕೊಂಡು ಹೋದ್ರು ಅವ್ರು ಹಿಂಗಿಂಗ್ ಮಾಡಿ ಚೆಕ್ ಮಾಡಿದಕ್ಕೆ ಕಂಗಾಲಾಗಿರ್ಬೇಕು ನೀ ಫಸ್ಟ್ ಡೇ ಸುಮ್ಮಾದಿವಿ ಸೆಕೆಂಡ್ ಡೇ ಟ್ರಿಮ್ ಮಾಡ್ಬರ್ಬೇಕು ನೀವು ಬ್ಲೇಡ್ಲಿನ ಮಾಡ್ಬರ್ಬೇಕು ಅಂದ್ರೆ ಆತು ಮತ್ತೆ ಅಂದ್ರೆ ಆಮೇಲೆ ಇನ್ನೊಂದು ಏನಾಗ್ಬಿಟ್ಟು ನಂಗೆ AC ಆಗ್ಬರಂಗಿಲ್ಲ ಅಲ್ಲಿ AC ಒಳಗೆ ಕೆಲಸ ಮಾಡ್ಬೇಕು ಆಮೇಲೆ ಏನಂದ ಶಶಿ ಏನಂದ ಟ್ರಿಮ್ಮರ್ ತಗೊಂಡು ಮಾಡೋಣ ಬ್ಲೇಡ್ ಅಲ್ಲಿ ಮತ್ತೆ ಹೌದು ಬ್ಲೇಡ್ ಅಲ್ಲಿ ನಾವು ಹಚ್ಕೊಳಕಂತೂ ಬರಂಗಿಲ್ಲ ಅಲ್ಲಿ ಪ್ರತಿ ದಿವಸ ಅಲ್ಲಿ ಹೋಗಿ ಇಲ್ಲ ಅದು ಅವ್ರದ್ದು ಸಿಸ್ಟಮ್ ಐತಿ ರೂಲ್ಸ್ ಐತಿ ಮತ್ತೆ ಹೆವಿ ರೂಲ್ಸ್
ಸಿನಿ ಪಾಲಿಸದ್ ಅಂತಿಲ್ಲ, ನೀವು ಬಾಲಿವುಡ್ ಅವ್ರು ಸಿಸ್ಟಮೆಟಿಕ್ ಮಾಡೋದು. ನಮಗದ ಸ್ವಲ್ಪ ಅಫೋರ್ಡ್ ಆಗಂಗಿಲ್ಲ ಬಿಡ. ಇಲ್ಲ ಮಾಡೋರು ಮಾಡ್ತಾರೆ ನೋಡಿ. ಡೈಲಿ ಅಲ್ಲಿ ಇದು ಮಾಡ್ಕೊಂಡು ಏನು ಮಾಡಬೇಕು. ಆಲ್ಮೋಸ್ಟ್ ಭಾಳಷ್ಟು ಕಂಪ್ನಿ ಒಳಗೆ ಹಂಗದವು. ಗ್ರೂಮಿಂಗ್. ನೆಕ್ಸ್ಟ್ ಸಿನಿಪೊಲಿಸ್ ಆತ. ನೆಕ್ಸ್ಟ್ ಅದು ಹೆಂಗೆ ಬಿಟ್ಟು 3 ದಿವಸ ಮಾಡಿದ್ರಿ? 3 ದಿವಸ ಡಿಸೈಡ್ ಮಾಡಿದ್ವಿ. ಇಲ್ಲಿ ಮಾಡಿದ್ರೆ ನಾವು ಆಗಂಗಿಲ್ಲ, ನಾವು ತೆಗಿಂಗಿಲ್ಲ, ಇದು ಕೆಲಸ ಆಗೋಗ್ಬಿಡಿದೆ ಅಂತೇಳಿ. ಆಮೇಲೆ ಮತ್ತೆ ನೆಕ್ಸ್ಟ್ ಏರ್ಟೆಲ್ ಆಫೀಸ್ ಹಂಗ ಸುತ್ತಾಡ್ಕೊಂತ ಏರ್ಟೆಲ್ ಆಫೀಸ್ ಒಳಗೆ 1 ತಿಂಗಳು ಮಾಡಿದ್ವಿ. 1 ತಿಂಗಳು ಮಾಡಿದ್ಮೇಲೆ ಆಮೇಲೆ ಏನಾತ, ಅದು ನಮ್ದೇನ ಚಲೋ ಜಾಬ್ ಸಿಕ್ತಿಲ್ಲ, ಏರ್ಟೆಲ್ ಆಫೀಸ್ ಬಿಟ್ಬಿಡೋದು. ನೆಕ್ಸ್ಟ್ ಜಾಬ್ ಜಂಪ್ ಮಾಡೋದು. ಆಮೇಲೆ ಹಾಕೊಂಡು ಏರ್ಟೆಲ್ ಆಫೀಸ್ 1 ತಿಂಗಳು ಇತ್ತು. ಅವಾಗ ನಾನು ಶಶಿ ಏನು ಮಾಡಿ ಏರ್ಟೆಲ್ ಆಫೀಸ್ ಒಳಗೆ ಬೆಳಗ್ಗೆ ಮಾಡ್ತಿದ್ವಿ, ಬೆಳಗ್ಗಿಂತ ಸಂಜೆ ಮಟ್ಟ ಮಾಡ್ತಿದ್ವಿ, 4-5 ಗಂಟೆ ಮಟ್ಟ. ಆಮೇಲೆ ಕ್ಯಾರಿ ಬ್ಯಾಗ್ ನಮ್ಮ ಡ್ಯಾಡಿ ಏನಂದ್ರೆ ಖರ್ಚಿಗೆ ಆಗ್ತತ್ತು. ಕ್ಯಾರಿ ಬ್ಯಾಗ್, ಮಸಾಲ, ನಮ್ದು ಮಸಾಲ ತರಿಸಿ ಅಲ್ಲೇ ತಂದು ಅಲ್ಲೇ ಖರ್ಚಿಗೆ ಅಂತೇಳಿ ಮಾಡ್ಕೊಂತ ಅದು ಬಿಸ್ನೆಸ್ ಕ್ಲಿಕ್ ಆಗ್ತದೆ. ಅದು ಕಸ್ಟಮರ್ ಹೆವಿ ಆಗ್ಬಿಟ್ರೆ ನಾವು ಏನು ಮಾಡ್ತಿದ್ವಿ, 5,000 ಐತಂತಿಕೋ ಮಾರ್ಕೆಟ್ಗೆ ಹೋಗೋರು. ಅವ ಏನಾರು ಆರ್ಡರ್ ಇರ್ತಾನ ಬೆಳಗ್ಗೆ, ಅದನ್ನ ರೊಕ್ಕ ಕೊಡ್ತಾರೋದು 20 ರೂಪಾಯಿ 30 ರೂಪಾಯಿ ರೇಟ್ ಜಾಸ್ತಿ ಇಟ್ಟು ಕೊಡ್ತಾರೆ, ರೊಕ್ಕ ತಗೊಂಡು. ಆತಲ್ಲ ಯಾವ್ದದ ಆ್ಯಕ್ಚುಲಿ. ಈಗ ನೀ ಯಾವುದೋ ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ತಿ ಅಂತಂದ್ರೆ ಸಣ್ಣ ಬಿಸ್ನೆಸ್ನಾಗನ ತಲೆ ಓಡಿಸ್ಬೇಕು. ಸಣ್ಣ ಬಿಸ್ನೆಸ್ ಮಾಡಕ್ಕೆ ಹಿಂದೆ ಮುಂದೆ ಮಾಡಬಾರ್ದು. ಅದೊಂದು ಲೆಸನ್ ಅನ್ಕೊಂತೇನೆ. ಯಾಕಂದ್ರೆ ಒಮ್ಮಕ್ಲೇ ದೊಡ್ಡ ಬಿಸ್ನೆಸ್ ಹಾಕ್ತೀನಿ ನಾ, ಏನೋ ಒಂದು ದೊಡ್ಡದು ನೋಡಿದೆಪ್ಪ ಆ ಥರನ ಹಾಕ್ತೀನಿ ಅಂತೇಳಿ ಒಮ್ಮಕ್ಲೇ ಹಾಕಿದ್ರೆ ಫಸ್ಟ್ ಸಣ್ಣದಂತ ಯಾವ ಮಾಡಿರ್ತಾನಲ್ಲ ಅವ ಪಕ್ಕ ಸ್ಟ್ರಾಂಗ್ ಬಿಸ್ನೆಸ್ ಮ್ಯಾನ್ ಆಗೋದು. ಸ್ಟಾರ್ಟಿಂಗ್ ಸಣ್ಣ ಮಾಡ್ಕೊಂತ ಆಮೇಲೆ ಏರ್ಟೆಲ್ ಹೆಂಗ್ ಬಿಟ್ಟು ಅಂದ್ರೆ ಶಶಿಗೆ ಬೇರೆ ಕಡೆ ಹಾಕ್ಬಿಟ್ಟಿದ್ರು, ನಂಗೆ ಬೇರೆ ಕಡೆ ಅವ. ನಾವು ಆಫೀಸ್ ಒಳಗೆ ಇದ್ವಿ, ಅವ ಅಡ್ಡಾಡ್ಕೊಂತ ಮಾಡೋದು. ನಮ್ಗೆ ಸೆಟ್ ಆಗಿಲ್ಲ ಹಂಗಿಲ್ಲ. ಆಮೇಲೆ ಏನತ್ತೆ ಮತ್ತೆ ಇದಕ್ಕೂ ಅವ ಬೇರೆ ಜಾಬ್ ಹುಡ್ಕೋತೀನಿ ನಾ ಅಂತ ಅಂದ್ರೆ, ಅವ ಜಾಬ ಬೇಡ ನನಗೆ ಅಂತೇಳಿ ನಾ ಬರೀ ಕ್ಯಾರಿ ಬ್ಯಾಗ್ ಅವೆಲ್ಲ ಮಾರ್ತಿರ್ತೀನಿ, ನೀನು ಜಾಬ್ ಮಾಡೋಣ ಆತು ಮಾಡ್ತೀನಿ ಅಂತ ಹೇಳಿ. ಆಮೇಲೆ ನಾ ಏನು ಮಾಡಿದೆ, ಇದು ಸೆಟ್ ಆಗತ್ತಿರ್ತಡಿ ಅಷ್ಟೊತ್ತೊಳಗೆ ಅಂದ್ರೆ ನಮ್ದು ಇನ್ನೊಂದು ಜಾಬ್ ಸಿಕ್ತು ನಮ್ಗೆ. ಯಾವ್ದು ಅಂದ್ರೆ ಮಷಿನ್ ಬರ್ತಾವ, ಇವ್ರದ್ದು ಕ್ಯೂಡರ್ ಮಷಿನ್ ಬರ್ತಾವ. ಅಲ್ಲಿ ಬರೀ ಜಸ್ಟ್ ಹಿಂಗೆ ಹೋಗೋದೈತಿ, ಶಟರ್ ತೆಗೋದೈತಿ, ಕುಂದ್ರೋದೈತಿ. ಆಮೇಲೆ ಅಲ್ಲಿ ಕಸ್ಟಮರ್ ಬಂದವ್ರಿಗೆಲ್ಲ ಮಾತಾಡ್ಸೋದೈತಿ. ಅಂದ್ರೆ ಹಿಂಗ ಮೇಡಮ್ ಇರ್ತಾರ, ಕಿವಿ ಕೇಳಿಸ್ತೈತಿಲ್ರಿ ಮಿಷಿನ್ ಐತಿ ನಮ್ ಕಡೆ. ಅಷ್ಟು ಮಾಡಿದ್ವಿ. ಆಮೇಲೆ ಅಲ್ಲಿ 1 ತಿಂಗಳು 15 ದಿವಸ ಮಾಡಿದ್ವಿ. ಅವ ಊರ್ ಮೇಲೆ ಅಡ್ಡಾಡಕ್ ಅಂದ್ರೆ MR ಟೈಪ್ ಅಂದ್ರೆ ನಮ್ಮ ಮಷಿನ್ಸ್ ಬಗ್ಗೆ ನಾವು ಡಾಕ್ಟರ್ ಹೋಗಿ ವಿಸಿಟ್ ಕೊಟ್ಟು ನಮ್ಮ ಮಾರ್ಕೆಟಿಂಗ್ ಮಾಡಿ ಬರೋದು. ಅದು ಚಲೋ ಕೆಲಸ ಮಾಡಿದ್ವಿ. ಮಾಡಿದಾದ್ಮೇಲೆ ಮತ್ತೇನಾತ, ಅದು ಏರ್ಟೆಲ್ ಒಳಗಿಂದ 1 ತಿಂಗಳ ಪಗಾರ ಕೊಡಲಿಲ್ಲ. ನಾವು ಇದು ಸಿಕ್ತಿಲ್ಲ ಚಲೋದ, ಅಲ್ಲಿ ಜಂಪ್ ಆದ್ವಿ, ಪಗಾರ ಬಿಟ್ಬಿಟ್ವಿ. ತೋಲಿಲ್ಲ, 1 ರೂಪಾಯಿ ತೋಲಿಲ್ಲ. ಎಷ್ಟು ಬಾಕಿ ಉಳಿಸಿದೆ ಅಲ್ಲಿ? 8,000ನೇ ಇರುವ. ಅವ ನಾವು 1 ತಿಂಗಳು ಮಾಡಿದ್ದನ್ನ 10 ದಿವಸ ಬಿಟ್ಟು 10ನೇ ತಾರೀಕಿಗೆ ಕೊಡ್ತಿದ್ದ. ಅಷ್ಟ್ರೊಳಗೆ ಅಂದ್ರೆ ನಂಗೆ ಬೇರೆ ಜಾಬ್ ಸಿಗ್ಬೇಕು. ನೀ ಅಲ್ಲಿ ಒಂದು ರೆಸ್ಟ್ ತಗೊಂಡಿ. ಯಾಕಂದ್ರೆ ಕೆಲವೊಬ್ರು ಏನ್ ವಿಚಾರ ಮಾಡ್ತಾರೆ, ರೊಕ್ಕ ಕುಂತಿತ್ತು ಇನ್ನೊಂದು ತಿಂಗಳು ಇನ್ನೊಂದು 10 ದಿವಸ ಮಾಡೋನ್ ತಡಿ ಅಂತೇಳಿ ಹಂಗ ಮಾಡ್ಕೊಂಡ್ ಬಾಳ ಜನ ಅಲ್ಲೇ ಸಿಕ್ಕೊಂಡು ಮಾಡ್ತಿರ್ತಾರ ರೊಕ್ಕದ ಸಂಬಂಧ. ನೀ ಇರೋದ್ ಬಿಡ, ಹೋದ್ರೋಲೆ ಹೊಸ ಜಾಬ್ ಸಿಕ್ತಿ, ಒಂದು ಅಪರ್ಚುನಿಟಿ ಚಲೋ ಇದಾಗ್ತೈತೆ ಅಂತೇಳಿ ನೀ ಸಿಗಿದೆ. ಆಮೇಲೆ ಅಲ್ಲೂ 1 ತಿಂಗಳು ಪಗಾರ ಮಾಡಿದ್ವಿ, 1 ತಿಂಗಳು ಪೇಮೆಂಟ್ ತಗೊಂಡೆ ಅಲ್ಲಿ. ಆಮೇಲೆ ಮತ್ತೇನಾಗ್ತದೆ, ಸಡನ್ಲಿ ಶಶಿ ಏನ್ ಮಾಡಿದ, ಒಬ್ಬ ಶ್ರೀರಾಮ್ ಫೈನಾನ್ಸ್ ಒಂದು ಹಂಗ ನಾವು ಎದ್ರ ಸಂಬಂಧ ಏನೋ ಶ್ರೀರಾಮ್ ಫೈನಾನ್ಸ್ ಆಫೀಸ್ ಒಳಗೆ ಮುಂದೆ ಕೆಳಗ ನಾವು ನಿಂತಿದ್ವಿ. ಇನ್ನೊಬ್ಬ ಫ್ರೆಂಡ್ ಬಂದ, ಜಾಬ್ ಎಲ್ಲಿ ಮಾಡತ್ತೀರಿ ಹಂಗಿಂಗ ಅಂತ. ಯಾರು ಹನುಮಂತ್ ಶಶಿ ಫ್ರೆಂಡ್ ನಾವು ಇಲ್ಲ ನಾ ಜಾಬ್ ಹುಡ್ಕಾಕತ್ತೇವಿ ಇನ್ನು ಹಂಗಿಂಗ ಅಂತ. ತಗೋ ಇಲ್ಲಿ ಶ್ರೀರಾಮ್ ಫೈನಾನ್ಸ್ ಹೋಗ್ರಿ ಕೆಲಸ ಕೊಡ್ತಾರೆ. ನಾವು ಫುಲ್ ಖುಷಿಯಾಗಿ ಮ್ಯಾಲೆ ಮನೆಗೆ ಹೋಗಿ ಮತ್ತೆ ರೆಡಿಯಾಗಿ ಬಂದಿಲ್ಲ. ಅವ್ರು ನಾರ್ಮಲ್ ಡ್ರೆಸ್ ಒಳಗೆ ಹೋಗಿ ಮ್ಯಾನೇಜರ್ ಅಲ್ಲಿ ಕುಂತಾರ ನೋಡ್ರಿ ಮಾತಾಡ್ರಿ, ಕಲೆಕ್ಷನ್ ಮ್ಯಾನೇಜರ್. ಆಮೇಲೆ ಮತ್ತೆ ಇಲ್ರಿ ನಮ್ಗೆ ರಿಸ್ಕ್ ಐತಿ ಜಾಬ್ ಫೈನಾನ್ಸಿಂದ, ನೀವು ಯಾವ್ದಾದ್ರು ಪರಿಚಯ ಥ್ರೂ ಇದ್ರೆ ಅಷ್ಟೇ ಕರ್ಕೋತೀವಿ. ಆಮೇಲೆ ಇಲ್ಲ ನಾವು ಶ್ರೀರಾಮ್ ಫೈನಾನ್ಸ್ ಜಾಬ್ ಸಿಗ್ಬೇಕಂದ್ರೆ ಯಾರೋ ಪರಿಚಯದವ್ರು ಬೇಕಲ್ಲ, ಪರಿಚಯದವ್ರು ಯಾರು ಹುಡ್ಕೊಂತೇಳಿ ಹುಡ್ಕಾಕ ಟ್ರೈ ಮಾಡಿದ್ವಿ. 1 ತಿಂಗಳಾತ. ಆಮೇಲೆ ಶಶ 1 ದಿವಸ ಫೋನ್ ಇಲ್ಲಿ ನಂಗೆ ಪರಿಚಯದವ್ರು ಒಬ್ರು ನಿಖಾರ್ನಗರ್ ಒಳಗದಾರ, ಅವ್ರಿಬ್ರು ಹೆಸರು ಹೇಳಿದ್ರಂದ್ರೆ ಅವ್ರ ಪರಿಚಯ ಐತಿ, ಆ ಮ್ಯಾನೇಜರ್ ಪರಿಚಯ ಐತಿ, ಅಲ್ಲೋಗಿ ಫೋನ್ ಹಚ್ಕೊಡಂಗ. ಆಮೇಲೆ ಮತ್ತೆ ಏನ ಹಂಗಾಗಿಲ್ಲ, ಅದು ಬೇರೆನ ಆಗ್ತದ ಏನ ಆತಲ್ಲಿ. ಅಂದ್ರೆ ಎದ್ರ ಸಂಬಂಧ ಅಂತಂದ್ರೆ ನನ್ನ ಮಟ್ಟಿಗೆ
ಹುಡುಗರು ಕೈ ಬಾಯಿ ಸುದ್ದೈತಿಲ್ಲ. ಕೈ ಬಾಸುದೈತಿ. ಯಾರೋ ಒಬ್ರು ಹೇಳಿದ್ರೆ ಫೈನಾನ್ಸ್ ಹೊತ್ತು ಹೋಗ್ತಾರೆ. ಅವಾಗ ನಾವು ನಾರ್ಮಲ್ ಡ್ರೆಸ್ ಒಳಗೆ ಹಾಕೊಂಡು ಹೋಗಿ ಹಂಗಾಗಿ ಹೇಳ್ಯಾನ ಹಂಗ ಮ್ಯಾಲ ಹತ್ತು ಆತ ಅಷ್ಟಾತ. ಆಮೇಲೆ ಮತ್ ನೆಕ್ಸ್ಟ್ ಟೈಮ್ ಹೋಗಿ ಇಲ್ರಿ ಸರ್ ಕೆಲಸ ಬೇಕು ಮಾಡ್ತೀವಿ ಹಿಂಗ ಕಳ್ಸ್ಯಾರ ನಮ್ಗೊಬ್ರ ಹಂಗೆ ಹಿಂಗ ಅಂತೇಳಿ. ಅದ್ರ ಆಕ್ಚುಲಿ ಏನಾಗ್ಬಿಟ್ಟಿತ್ತಂದ್ರೆ ಆ ಮ್ಯಾನೇಜರ್ದ ಹೆಸರು ಹೇಳಿದ್ದಿಲ್ಲ ಅವ್ರ. ಫಸ್ಟ್ ಟೈಮ್ ಹೋದಾಗ ಮ್ಯಾನೇಜರ್ ಭೇಟಿಯಾಗಿದ್ವಿ ನಾವು, ರಾಜಶೇಖರ್ ಅಂತೇಳಿ. ಅವ ನಾವ್ ಇನ್ನೊಬ್ರು ಪರಿಚಯ ತಗೊಂಡ್ರು ಹೋಗಿದ್ವಲ್ಲ, ಅವ್ರು ಬೇರೆ ಹೆಸರು ಹೇಳಿದ್ರು. ಇವ್ರಿಗೆ ಹೋಗಿ ಭೇಟಿ ಆಗ್ರಿ ನೀವು ಅಲ್ಲಿ ಕೆಲಸ ಆಗಿದೆ. ನಾವು ಆ ಹೆಸರು ಹೇಳಿದ್ವಿ, ಆ ಹೆಸರು ಎರಡು ಒಂದ. ಆಮೇಲೆ ಅವ ಹಿಂಗ ಬಾಗಿಲ ಕಡೆ ನಿಂತೀವಿ, ಅವ ಅಲ್ಲಿ ಮುಂದ್ ನೋಡಾಕತ್ತಿದ್ದ ನಮ್ಮಿಬ್ರಿಗೂ. ನೋಡ ಇಂಥ ಹೆಸರು ಸರ್ ಅದಾರೇನ್ರಿ ಅಂತ ಅಲ್ಲಿ ಕುಂತಾರ ನೋಡವ್ರು. ಅಯ್ಯೋ ಇವನ ಒಳ್ಳೆ ಬ್ಯಾಡ ಬಿಡ ಅವ ಕೊಟ್ಟು ತಗೊಳಂಗಿಲ್ಲ ನಮ್ಗೆ ಬಂದ. ಅವ ಫುಲ್ ಸ್ಟ್ರಾಂಗ್ ಇದ್ದ. ಆಮೇಲೆ ಏನಾರ ಆತ ಕೇಳ್ದಂಗ ಇಲ್ಲ ಅಂದ್ರೆ ವಾಪಸ್ ಹೋಗೋಣ. ಆಮೇಲೆ ಕೇಳಿದೆ, ಮೊನ್ನೆ ಬಂದಿರಲಿ ನೀವಿಬ್ರು, ಮತ್ತೆ ಬಂದಿರಿ ನೀವಿಬ್ರು ಅಂತ. ಸರ್ ಪರಿಚಯದವ್ರ ನೀವು ಬೇಕಂತಿದ್ರಲ್ಲ ಹುಡ್ಕೊಂಡ್ ಬಂದಿವಿ. ಆತು 7ನೇ ತಾರೀಕಿಗೆ ಇಂಟರ್ವ್ಯೂ ಐತಿ, ಇದ್ರ ಡಿಸ್ಪನ್ಗರ ಇಂಟರ್ವ್ಯೂ ಅಟೆಂಡ್ ಆಗ್ರಿ. ಇಂಟರ್ವ್ಯೂ ಅಲ್ಲ, ಎಕ್ಸಾಮ್ ಐತಿ. ಎಕ್ಸಾಮ್ ಐತಿ. ನಿಮಗೂ ಕಳ್ಸಿದ್ದೆ ಅಲ್ಲ ಒಂದ್ಸಲ, ನಿಮಗೂ 1 ತಿಂಗಳು ಜಾಬ್ ಮಾಡ್ಸಿದ್ದೆ. ಆಮೇಲೆ ನಾನು ಜಾಯ್ನ್ ಆದ್ಮೇಲೆ ಇಲ್ಲ ಅದ್ರಾಗ ಜಾಯ್ನ್ ಆಗಲಿಲ್ಲ ನಾನು. ಇಲ್ಲ ಅವಾಗ ಜಾಯ್ನ್ ಆಗಿಲ್ಲ. ಆಮೇಲೆ ಏನಾತ ಹೋದ್ವಿ ಅಲ್ಲಿ ಇಂಟರ್ವ್ಯೂ ಎಕ್ಸಾಮ್ ಬರಕ್ ಕೊಡ್ತಾವ ಅಲ್ಲಿ. ಹೌದಾ? ಎಕ್ಸಾಮ್ ಬರೋದ್ ಕೊಟ್ಟು ನಾ ಪಾಸ್ ಆದೆ, ಅವ ಫೇಲ್ ಆಗ್ಬಿಟ್ಟ ಶಶಿಕುಮಾರ್. ಆಮೇಲೆ ನಾನು ಅವನಂದ ಏನಿಗೆ ಜಾಬ್ ಮಾಡ, ನಾನು ಬೇರೆ ಕಡೆ ನೋಡ್ಕೋತೀನಿ ಮತ್ತೆ ಅಂತೆಲ್ಲ ಆತು. ಜಾಬ್ ಮಾಡೋಣ ಹಂಗೆ ಏನೋ ಆತದ ಇಲ್ಲ. ಎಕ್ಸಾಮ್ ಬರೋದು ಪಾಸ್ ಆದಿ, ಇಬ್ರು ಒಬ್ಬನ ಪಾಸ್ ಆದ. ನೀವು ಅವ ಫೇಲ್ ಆದ. ನೆಕ್ಸ್ಟ್ 10ನೇ ತಾರೀಕಿಗೆ ಇಂಟರ್ವ್ಯೂ ಕರೆದವ್ರು. ಇಂಟರ್ವ್ಯೂ ಕರೆದಾಗ ಬಂದೆ, ಬೆಳಗ್ಗಿನ 10ಕ್ಕೆ ಬಂದೆ. ಫುಲ್ ಮಂದಿಪ್ಪ, 50-100 ಮಂದಿ ಅದಾರ ಕಾನ್ಫರೆನ್ಸ್ ಹಾಲ್ ಒಳಗೆ. ನಂದು ಪಾಳೆ ಬರ್ಬೇಕಂದ್ರೆ ಮಧ್ಯಾಹ್ನ ಕರೆದಿದ್ರು. ಬೆಳಗ್ಗೆ ಎಕ್ಸಾಮ್ ಬರ್ದಿದ್ವಿ, ಮಧ್ಯಾಹ್ನ ಕರೆದಿದ್ರು. ನಾನು ಮನ್ಯಾಗ ಶಿಸ್ತ ಊಟ ಗಿಟ ಮಾಡಿ ಮಧ್ಯಾಹ್ನ ಹೋಗಿನಿ 2 ಗಂಟೆ ಮೇಲೆ. ಒಂದಿಬ್ರು ಮಂದಿ ಇರ್ಬೋದು ಬಿಡ, ಹೋಗಿ ಡೈರೆಕ್ಟ್ 5 ಮಂದಿ ಇರ್ಬೋದು ಬಿಡ. ಅಲ್ಲ 50-100 ಮಂದಿ ಅದಾರ ಹೊರಗೆ. ಹಳೆ ಕ್ಯಾಂಡಿಡೇಟ್, ಹೊಸ ಕ್ಯಾಂಡಿಡೇಟ್, ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ ಹಂಗ ತರ ಅಂದ. ಆಮೇಲೆ ಅಲ್ಲಿ 1-2 ಮಂದಿ ಕೇಳಿದೆ, ಏನೇನ್ ಕೇಳತ್ತೀರಿ ಕ್ವಶನ್ ಅಂತ ಕಾಮನ್ ಕ್ವಶನ್ ಅಂತ. ಇಲ್ಲ ರೀ ಈಕ್ವೇಷನ್, ಅದು ಈಕ್ವೇಷನ್ ಪ್ಲಸ್ ಇಷ್ಟು ಬಡ್ಡಿಗೆ ಇಷ್ಟ ಆಗ್ತೈತಿ, ಹಂಗ ಹಿಂಗ ಎಲ್ಲ ಕ್ವಶನ್ ಕೇಳತ್ತಾರ್ರಿ, ಜನರಲ್ ನಾಲೆಜ್ ಕೇಳತ್ತಾರ್ರಿ, ಹಂಗ ಹಿಂಗ ಅಂದ್ರ ಮೊದ್ಲ ನಿದ್ದೆ ಬರತೈತಿ. ಫುಲ್ ನಿದ್ದೆ ಅಂದ್ರೆ ಫುಲ್ ನಿದ್ದೆ ಅವಾಗ. ಆಮೇಲೆ ಅದ್ರಾಗ AC ಹಚ್ಚಿದ್ರೆ ನಂಗೆ ಆಗ ಬರೋದಿಲ್ಲ, ಕುಂದ್ರಕ ಆಗ್ಲಿಲ್ಲ. ಸುಮ್ಮ ವಾಪಸ್ ಬಂದ್ಬಿಟ್ಟೆ. ನಾನು ನಾರ್ಮಲ್ ಬಿಸ್ನೆಸ್ ಮಾಡಕತ್ತಿದ್ದೆ. ಆದ್ರೆ ಆಕ್ಚುಲಿ ಅದು ಜಾಬ್ ಇನ್ನೂ ಕಿವಿಯಾಗಿನ ಜಾಬ್ ಬಿಟ್ಟಿದ್ದಿಲ್ಲ. ನೆಕ್ಸ್ಟ್ ಕೈ ಹಾಕಿದ್ದೆ, ಎರಡೆರಡು ಜಾಬ್ ಮಾಡ್ಬೇಕಂತ ಬಿಟ್ಬಿಡೋದು. ಚಲೋ ಇರ್ತದೆ, ಫೈನಾನ್ಸ್ ಇಂದ ಐತಿ, ಸ್ಯಾಲ್ರಿ ಜಾಸ್ತಿ ಐತಿ, ಮತ್ತೆ ರಿಸ್ಪೆಕ್ಟ್ ಹಂಗೆ ಜಿಗೇನ್ ಅಂತೇಳಿ ಹಂಗೆ ಪ್ಲಾನ್ ಹಾಕಿದ್ವಿ. ಮನೆಗೆ ಹೋದೆ. 1 ವಾರ ಆದ್ಮೇಲೆ ಫೋನ್ ಬಂತ, ಹಲೋ ನಾ ಶ್ರೀರಾಮ್ ಅಂತ ಮಾಡೋದು. ನಾನು ಶ್ರೀಕಾಂತ್ ಹೇಳಿದೆ. ಅವ್ರ ನನಗೆ ಟ್ರಾಫಿಕ್ ಒಳಗದೀನಿ, ಹಲೋ ಶ್ರೀರಾಮ್ ಅಂತ ನೋಡಿ. ಈಗ ಒನ್ ಟೈಮ್ ಅವ್ರದ್ದು ಹೆಸರು ಹೇಳಿ, ಬ್ರ್ಯಾಂಡ್ ಹೇಳಿ ಹಲೋ ಅಂತೇಳಿ ಹೇಳ್ತಾರ ನೋಡ. ಈಗ ಹಲೋ ಏನಂತ ಅದ್ರ ಜೊತೆ ಶ್ರೀರಾಮ್ ಹಂಗ ನಾನ ಶ್ರೀಕಾಂತ್ ಹೇಳ್ರಿ. ಇಲ್ರಿ ನಾವ್ ಶ್ರೀರಾಮ್ ಫೈನಾನ್ಸ್ ಅಂತ ಮಾತಾಡತ್ತೀವಿ. ಆತ್ ತಗೋರಿ, ಇಲ್ಲ ರೀ ನೀವು ಪಾಸ್ ಆದ್ರಿ ಎಕ್ಸಾಮ್ ಮತ್ತೆ ಇಂಟರ್ವ್ಯೂನ ಅಟೆಂಡ್ ಇಲ್ಲ ಬಿಡ್ರಿ. ನಾ ಇದ್ದಂಗೆ ಹೇಳ್ಬಿಟ್ಟೆ, ಶಿಸ್ತು ಊಟ ಮಾಡಿ ಬಂದಿದ್ದೆ ರೀ. ನಿಮ್ದು 1-2 ಮಂದಿ ಇರ್ತಾರ ಮಾಡಿದ್ದೆ, 10-20 ಮಂದಿ 50 ಮಂದಿ ಅದಾರ ಇಲ್ಲಿ. ನಂದು ಯಾವಾಗ ಬರೋ ಪಾಳೆ ಅವ್ರಿಗೆ ಮಾಡ್ಬಿಟ್ಟಿರಿ ಅಂತ ಹೇಳ್ಕೊಳ್ಳಿ. ಇಲ್ಲ ನೀವು ಬರ್ರಿ, ನಾ ಅರೇಂಜ್ ಮಾಡ್ಕೊಡ್ತೀನಿ, ನೀವು ಇಷ್ಟೊತ್ತಿಗೆ ಬರ್ರಿ, ನಾವು ಡೈರೆಕ್ಟ್ ಇಂಟರ್ವ್ಯೂ ಮಾಡ್ತೀವಿ, ಇನ್ನೊಂದು ಸ್ವಲ್ಪ ಚಾನ್ಸ್ ಕೊಡ್ತೀವಿ ನಿಮ್ಗೆ ಅಂತ. ಅಲ್ಲಿ ಹೋದ್ವಿ. ಇಂಟರ್ವ್ಯೂ ಒಳಗೆ ಕಂಫರ್ಟೇಬಲ್ ಇಂಗ್ಲೀಷ್ ಮಾತಾಡಕತ್ತವ್ರ. ನಂಗೆ ಇಂಗ್ಲೀಷ್ ಬರಂಗಿಲ್ಲ ಸರ್, ನಾವು ಇಷ್ಟಿಷ್ಟೇ ಮಾತಾಡೋಣ ನೋಡ ಅಂತ ಕಂಫರ್ಟೇಬಲ್ ಆಗಿರೋದೆ. ಇಲ್ಪ ನೀ ಎಲ್ಲೆಲ್ಲಿ ಕೆಲಸ ಮಾಡಿದ್ವಿ? ನಾನು ಇಲ್ಲಿ ಕೆಲಸ ಮಾಡೀನಿ, ಹಿಂಗಾಯ್ತು, ನನ್ನ ಲೈಫ್ ಇಲ್ಲಿ ಮಠ ಬಂತು, ನಾನು ಬಿಸ್ನೆಸ್ ಮಾಡ್ಬೇಕಂತ ಮಾಡಿದ್ದೆ, ಹಿಂಗೈತಿ ನಂದು ಹಿಂಗೈತಿ ಅಂತ ಹೇಳಿ ಕನ್ನಡವಾಗಿ ಎಲ್ಲ ಎಷ್ಟೇ ಅಂತ ಹೇಳಿದೆ. ಆತು ಅಂತೇಳಿ ಹುಬ್ಳಿ ಅಂತೇಳಿ ಬರ್ದು ನಂಗೆ ಪೇಪರ್ ಕೊಟ್ರೆ ಇಂಟರ್ವ್ಯೂ ಪಾಸ್ ಆಗಿ ನಾವ್ ಹೇಳ್ತೀವಿ ನಿಮ್ಗೆ ಅಂತ ತಳಗೆ ಹುಬ್ಳಿ ಅಂತೇಳಿ ಬರ್ದಿದ್ದೆ. ಅಷ್ಟ ನೋಡಿದ್ದೆ, ಹುಬ್ಳಿ ಅಂತೇಳಿ ಬರ್ದಿದ್ದೆ. ಹೊರಗೆ ಬಂದ ಲೆಟರ್ ಕೊಟ್ಟೆ, ಇಂಟರ್ವ್ಯೂ ಮ್ಯಾನೇಜರ್ ಲೆಟರ್ ಕೊಟ್ಟೆ. ಅವ ಬಡ ಮತ್ತೆ ಒಳಗೆ ಹೋಗಿ ಧಾರವಾಡ ಅಂತ ಹಾಕ್ಸ್ಕೊಂಡ್ಬಂದ್ಬಿಟ್ಟ. ಮತ್ತೆ ಪಿಕ್ಚರ್ ಫೇಲ್ ಆತಲ್ಪ ಈಗ ಅಂತೇಳಿ
ಇಲ್ರಿ ಅಲ್ಲಿ ಧಾರವಾಡ ಚಲೋ ಅದಾರ ಮ್ಯಾನೇಜರ್ ಎಲ್ಲ ಅದು ನೀವು ಅಲ್ಲೇ ಹೋಗ್ರಿ ಇಲ್ರಿ ಚಲೋ ಐತಲ್ರಿ ನಮ್ದು ಇಲ್ಲೇ ಹೋಗ್ರಿ ನೀವು ಯಾಕೆ ಚೇಂಜ್ ಮಾಡ್ಸಿದ್ರಿ ಹಂಗೆ ನಾ ಆ್ಯಕ್ಚುಲಿ ಜಾಬ ಬೇಡ ಆ ಟೈಪ್ ಹೋಗೇನಿ ನಾನು ಅದು ನೋಡಿದ್ರೆ ಹಿಂಗಾಗಿ ಜಾಬ್ ಸಿಕ್ತೆ ಜಾಬ್ ಒಳಗೆ ಕ್ಲಿಕ್ ಆದ್ವಿ ಅಲ್ಲಿ 6 ತಿಂಗಳು ಟ್ರೈನಿಂಗ್ ಒಳಗೆ 1 ವರ್ಷ 6 ತಿಂಗಳು ಟ್ರೈನಿಂಗ್ 6 ತಿಂಗಳು ಟ್ರೈನಿಂಗ್ ಮೇಲೆ ಇದ್ವಿ ಅಂದ್ರೆ ಕನ್ಫರ್ಮ್ ಆಗಿದ್ದೀವಿ ಆದ ನಮ್ದು ಬಿಸ್ನೆಸ್ ಚಾಲು ಮಾಡಿದ್ವಿ ಸಣ್ಣ ಸೈಡಿಗೆ ಅದು ಆರ್ಡರ್ ಬಂದಾಗ ಶಶಿನೂ ಕೊಡ್ತಿದ್ದ ಸಂಜೆಗೆ ಬಂದ್ರೆ ನಾ ಕೊಡ್ತಿದ್ದೆ ಪ್ಲಾಸ್ಟಿಕ್ ಇಂದ ಹಂಗ ಅದು ಜೋರ್ ನಡೆಯಕತ್ತ ಕಸ್ಟಮರ್ ಎಲ್ಲ ಅವಾಗೆಲ್ಲ ಪ್ಲಾಸ್ಟಿಕ್ ಮತ್ತು ಕ್ಯಾರಿ ಬ್ಯಾಗ್ ಅವೆಲ್ಲ ಅಷ್ಟು ಇದ್ದಿದ್ದಿಲ್ಲ ಸ್ಟ್ರಿಕ್ಟ್ ಇದ್ದಿದ್ದಿಲ್ಲ ನಾವು ಸ್ಟಾರ್ಟ್ ಮಾಡಿದಾಗ ಆಮೇಲೆ ಕಾಂಪಿಟೇಟರ್ ಈಗ ಭಾಳ ಕಾಂಪಿಟೇಟರ್ ಒಂದೊಂದು ಬೇಕ್ರಿ ಇಡ್ತೀವಿ ಈಗ ಅಂತ ಆಮೇಲೆ ಸ್ಪಾರ್ಕಲ್ ಗಿರ್ಕಲ್ ಎಲ್ಲ ಬೇಕ್ರಿಗೆ ಸಪ್ಲೈ ಇದ್ದಿದ್ದಿಲ್ಲ ಬೇಕ್ರಿಗಿರಲಿಲ್ಲ ಅವೆಲ್ಲ ಸಪ್ಲೈ ನೀವು ಮಾಡೋದು ಅಷ್ಟು ಸಪ್ಲೈ ಇದ್ದಿದ್ದಿಲ್ಲ ಅಷ್ಟು ರೇಟು ಗೊತ್ತಿದ್ದಿಲ್ಲ ಯಾರು ಅವಾಗ ಸ್ಪಾರ್ಕಲ್ ಅವೆಲ್ಲ ಮೇನ್ ಟ್ರೆಂಡ್ ಬರಾಕತ್ತಿತ್ತು ನಾವು ಅದನ್ನ ಮಾರ್ಕೆಟ್ ಹೋಗೋರು 2,000 ಸಾಮಾನು ಬೇಕಾದ್ರೆ 2,000 ಸಾಮಾನು ಇಕ್ಸೋರು ಇಲ್ಲಿ 30 ರೂಪಾಯಿ ಜಾಸ್ತಿ ಮಾಡಿ ಕೊಟ್ಟರು ಮತ್ತೆ ಅನ್ನ ರೊಕ್ಕ ತಗೊಂಡು ಮತ್ತೆ ಶಶಿ ಒಂದಾರ್ದ ನಾ ಹಸ್ಕೊಂಡಾಗ ನಾವು ಮಾಡ್ಕೊಂಡು ಚಾ ನಾಷ್ಟ ಮಾಡ್ಕೊಂಡು ಸ್ಯಾಲ್ರಿ ತಕ್ಕೊಂತಿದ್ರಿ ಸ್ಯಾಲ್ರಿ ಟು ಸ್ಯಾಲ್ರಿ ಮನೆಗೆ ಕೊಡು ಅವನು ಮತ್ತೆ ಅಲ್ಲಿ ಸಣ್ಣ ಪುಟ್ಟ ಮತ್ತೆ ಎಲ್ಲೆಲ್ಲಿ ಮಾಡಿದವ ಕಂಟಿನ್ಯೂ ಮಾಡ್ಕೊಂತ ಬಂದ ಆಮೇಲೆ ಮತ್ತೆ ಅವನಿಗೂ ಶ್ರೀರಾಮ ಜಾಯಿನ್ ಮಾಡಿಸಿ ನೀ ಮಾಡಿಸಿದೆ ರೆಫರೆನ್ಸ್ ಮೇಲೆ ಇಲ್ಲ ರೆಫರೆನ್ಸ್ ಮತ್ತೊಂದ್ಸಲ ಎಕ್ಸಾಮ್ ಬರ್ಸಿದ್ವಿ ಓಕೆ ಹಂಗಾಗಿ ಮತ್ತೆ ಇವ ಅಕ್ಷಾನು ಜಾಯ್ನ್ ಆಗಿರ್ಬೇಕು ಅಕ್ಷಾನು ಜಾಯ್ನ್ ಆಗಿ ಅವನು ಮಾಡಿದ ನೀನು ಫ್ಲಿಪ್ಕಾರ್ಟ್ ಒಳಗೆ ಮಾಡಿದ್ವಿ ಫ್ಲಿಪ್ಕಾರ್ಟ್ದಾಗ ಮಾಡಿ ಫ್ಲಿಪ್ಕಾರ್ಟ್ ಮಾಡಿದ್ವಿ ನೀ ಆಲ್ರೆಡಿ ಮಾಡಾತಿದ್ದಿ ಅದು ಬಿಗ್ ಬಿಲಿಯನ್ ಡೇಸ್ನಾಗ ಏನೋ ನಾನು ಜಾಯ್ನ್ ಆಗಿದ್ದೆ ಅದ್ರಾಗ ಸಿನಿ ಪೊಲೀಸ್ ಬಿಟ್ಟಿದ್ದ ಕಾರಣ ಫ್ಲಿಪ್ಕಾರ್ಟ್ ಒಳಗೆ ಜಾಬ್ ಸಿಕ್ಕಿದ್ದಕ್ಕೆ ಆ ಹೋಪ್ಸ್ ಮೇಲೆ ಸಿನಿ ಪೊಲೀಸ್ ಬಿಟ್ಟಿನ 3 ದಿವಸ ಮಾಡಿದ್ವಿ 4ನೇ ದಿವಸಕ್ಕೆ ಫ್ಲಿಪ್ಕಾರ್ಟ್ ಇಂದ ಆಫರ್ ರೆಡಿ ಆಗ್ತಿತ್ತು ಅವಾಗ ವೇಕೆನ್ಸಿ ತೊಗೊಳತಿದ್ರು ಈಗ ಬಿಟ್ಬಿಡೋಣ ಸಿಂಪಲ್ ಅದ್ರ 3 ತಿಂಗಳು ಆಫರ್ ಮಾಡ್ತಿದ್ರು 50,000 60,000 ರೂಪಾಯಿ 3 ತಿಂಗಳಿಗೆ ಬರೀ ಫುಲ್ ಪ್ಯಾಕೇಜ್ 3 ತಿಂಗಳ ಆದ್ಮೇಲೆ ಜಾಬ್ ತೆಗೆದ್ಬಿಡೋರು ಇವು ಇದ್ರಾಗ ಫ್ಲಿಪ್ಕಾರ್ಟ್ ಆ 3 ತಿಂಗಳು ಕಷ್ಟ ಅಂತೇಳಿ 3 ತಿಂಗಳು ಕರೆಕ್ಟ್ ಕೆಲಸ ಮಾಡಿದ್ವಿ ಅಲ್ಲೊಂದು ಸ್ಪಾಂಟ್ ಹಾಕೊಂಡು ನೆಕ್ಸ್ಟ್ ಇದು ಶ್ರೀರಾಮ್ ಮಾತ ಆಮೇಲೆ ಹೆಂಗೆ ಈಗ ಈ ಎಂಪ್ಲಾಯಿ ಅನ್ನೋ ಒಂದು ಟೈಟಲ್ ಇಂತ್ರ ಬಿಸ್ನೆಸ್ ಮ್ಯಾನ್ ಆಗಿ ಹೆಂಗೆ ಕನ್ವರ್ಟ್ ಆಗ್ತದ ಅದು ಭಾಳ ದೊಡ್ಡ ಇದೈತಿ ಅದು ಅಂದಂಗ ಐಡಿಯಾ ಹೆಂಗೆ ಬರ್ತದ ಇದ ತತ್ತಿದ ಮಾಡ್ಬೇಕಂತೇಳಿ ಇದು ಆ್ಯಕ್ಚುಲಿ ಮೊದಲಿಂದ ಐತಿ ನಮ್ಮ ಡ್ಯಾಡಿ ಬಿಸ್ನೆಸ್ ಅಲ್ಲ ನಮ್ಮ ಡ್ಯಾಡಿ 20 ವರ್ಷದಿಂದ 25 ವರ್ಷದಿಂದ ಮಾಡ್ತಿದ್ರು ಅಂದ್ರೆ ಅವ್ರು ಮಾಡೋ ಮುಂದೆ ನೀವು ಅದು ಬಿಸ್ನೆಸ್ ಇಂದ ನ್ಯಾಕ್ ಇತ್ತನ ನಿಮ್ಗೆ ಅವ್ರು ಭಾಳ ವರ್ಷದಿಂದ ಮಾಡ್ಯಾರ ಅಲ್ಲ ನಿನ್ಗೆ ಅವ್ರು ಹೇಳ್ಕೊಟ್ಟಿದ್ರು ಆದ್ರೆ ಇತ್ತ ಇನ್ನೊಂದೇನು ಡಿಫೆಕ್ಟ್ ಅಂದ್ರೆ ನಂಗೇನು ಇದಿತ್ತು ಹೇಳ ಎದರ್ಕಿ ಇತ್ತ ತತ್ತಿ ಅಂತ ಹೊಡಿತಾವ ಡ್ಯಾಮೇಜ್ ಮೆಟೀರಿಯಲ್ ಇದೆ ಭಾಳ ಹೆವಿ ವಲ್ನರೇಬಲ್ ಪ್ರಾಡಕ್ಟ್ ಇದೆ ಆಮೇಲೆ ಹೊಲಸಾಗ್ಬಿಡ್ತೈತಿ ಕೆಟ್ಟ ಬಿಡ್ತೈತಿ ಅದಕ್ಕೆ ನಾವೇನ್ ಮಾಡ್ತಿದ್ವಿ ಆ ಬಿಸ್ನೆಸ್ ಒಳಗೆ ಬೇಡ ನಮ್ಗೆ ಬೇರೆ ಬಿಸ್ನೆಸ್ ಒಣ ಬಿಸ್ನೆಸ್ ನೋಡು ಡ್ರೈ ಐಟಮ್ ಕೆಡಬಾರ್ದು ಎಷ್ಟು ಇಟ್ರು ಕೆಡಬಾರ್ದು ಅಂತ ವಿಚಾರ ಒಳಗ ನಾವ್ ಇದಕ್ಕೆ ಲಕ್ಷಣ ಕೊಟ್ಟಿವಿ ನಾವು ತಪ್ಪಿ ನಾ ಹೊರಗೆ ಬಂದ್ಮೇಲೆ ಲಕ್ಷಣ ಕೊಟ್ಟಿಲ್ಲ ಸೆಕೆಂಡ್ ಟೈಮ್ ನೀವು ನಮ್ ಸುನೀಲ್ ಹೊರಗೆ ಬಂದ ಡಿಗ್ರಿ ನಿಮ್ ತಮ್ಮ ಅವ್ನು ಜಾಬ ಸಿಗ್ಲಿಲ್ಲ ಭಾಳ ಟ್ರೈ ಮಾಡಿದ ಫ್ಲಿಪ್ಕಾರ್ಟ್ ಒಳಗೂ ಮಾಡಿದ ಅವನು ಮಾಡಿದ ಆಮೇಲೆ ಜಾಬ ಸಿಗ ಅಲ್ಲಿ ಫ್ಲಿಪ್ಕಾರ್ಟ್ ಒಳಗೆ ಸೆಟ್ ಆಗಲಿಲ್ಲ ನಾ ಸೆಟ್ ಆದಂಗ ಅವ ಸೆಟ್ ಆಗಿಲ್ಲ ಆಮೇಲೆ ಏನ್ ವಿಚಾರ ಮಾಡಿದ ನಮ್ಮ ಡ್ಯಾಡಿ ಏನಂದ್ರೆ ಜಾಬ್ ಮಾಡೋದು ಹುಡುಕ ಬೇಡ ಅನ್ನಂಗಿಲ್ಲ ಶ್ರೀರಾಮಗೂ ಟ್ರೈ ಮಾಡಿಸಿದ್ದೇವ ಆಗ್ಲಿಲ್ಲ ಅವ್ನ ಹೈಟ್ ಇಲ್ಲ ನೀವ್ ಬೇಡ ಹಂಗೆ ಹಿಂಗಂದ್ರೆ ಆಮೇಲೆ ಏನಾತ ನಮ್ ಡ್ಯಾಡಿ ಏನಂದ್ರೆ ಇಲ್ಲ ಚಾ ನಾಷ್ಟಕ್ಕರ ಮತ್ತೆ ಖರ್ಚಿಗರ ಹೋಗಕ್ಕಾಗ್ತಾವ ಹಿಂಗೆ 200-300 ಎಲ್ಲರ ಕೆಲ್ಸಕ್ಕೆ ಹೋಗ್ಬೇಡ ಇದು ತತ್ತಿ ಬಿಸ್ನೆಸ್ ಏನಾರ 4 ಅಂಗಡಿ ತತ್ತಿ ಇಡಿ ನಮ್ಮ 4 ಅಂಗಡಿ ಹಳೆಯವು ನಮ್ 25 ವರ್ಷದಿಂದ ಅಂಗಡಿ ಇದಾವ ನಮ್ಮ ಅಕ್ಷಯ ಪಾರ್ಕ್ ಗ್ರೌಂಡ್ ಒಳಗ ನಮ್ ನಿಯರ್ ಬೈ ಒಂದ್ 4-5 ತತ್ತಿ ಅಂಗಡಿ ಸ್ಕೂಟಿ ಇತ್ತು ಅವಾಗ ಸ್ಕೂಟಿ ತಗೊಂಡಿದ್ದ ಕೊಟ್ಟು ಬರೋಣ ಅಂತ ಸಣ್ಣ ಚಾಲು ಮಾಡ ಅಂತ ಅಂದಾರ ಹಂಗ ಇದು ಮಾಡಬೇಕಂತೇಳಿ ತಗ್ಗಿಲ್ಲ ಇಲ್ಲ ಮೋಸ್ಟ್ಲಿ ಅಪ್ಪಾರ ತಲೆಯಾಗ ಇತ್ಕಂತೈತಿ ಇವ್ರಿಗೆ ತತ್ತಿದ್ ಹೆಂಗಾರ ಇವ್ರಿಗೆ ಇದು ಹಂಗೆ ತತ್ತಿ ನಮ್ಮ ತಲೆಯಾಗ ಇಲ್ಲ ಅಪ್ಪಾರದಂತೂ ಚಿಕನ್ ಅಂಗಡಿ ಅದು ಆ ಥರ ಅವ್ರ ಫಿಕ್ಸ್ ಮಾಡ ಅಂತ ಹೇಳಿದ್ರೆ ಅವ ಏನ್ ಮಾಡಿದ 4 ಟ್ರೈ 5 ಟ್ರೈ ಹೋಗಿ ಕೊಟ್ಟು ಬರ್ಬೋದು ಆಮೇಲೆ ನೋಡೋದು ಎಲ್ಲಿಂದ ಬರ್ತಾವ ತತ್ತಿ ಆಮೇಲೆ
ಆಮೇಲೆ ಕಾಂಪಿಟೇಟರ್ ಯಾರು ಅಂತ ಗೊತ್ತಿತ್ತು ನಮ್ಗೆ. ಆಮೇಲೆ ಮಾರ್ಕೆಟ್ ಒಳಗೆ ಅಂಗಡಿ ನಮ್ಗೆ ಇಷ್ಟು ಅಂಗಡಿ ನಮ್ಮ ಡ್ಯಾಡಿ ಪರಿಚಯ ಅದಾರ. ಆಮೇಲೆ ನಮ್ಗೆ ಮಾರ್ಕೆಟಿಂಗ್ ಆಲ್ರೆಡಿ ಐತಿ, ಗೊತ್ತೈತಿ. ಆಲ್ರೆಡಿ ಮಾರ್ಕೆಟ್ನಾಗ ಹೆಸರು ಐತಿ, ಅಪ್ಪಾರ್ದ ಹೆಸರು ಐತಿ. ಅಂದ್ರೆ ತತ್ತಿ ಅಂಗಡಿಯವ್ರ ತತ್ತಿಯವ್ರ ಮಗ ಅಂದ್ರೆ ಗುರ್ತು ಹಿಡಿತಾರ ಅಂತ ಅವಾಗ ಅವಾಗ ಹೋದ್ಮೇಲೆ ಗೊತ್ತಾಗಿದ್ ನಮ್ಗೆ. ಅಲ್ಲಿ ಮಟ್ಟ ಗೊತ್ತಿದ್ದಿದ್ದಿಲ್ಲ. ತತ್ತಿ ಮಾರೋರ ಮನೆ ಅಂಗಡಿ ಮಕ್ಕಳು ಇವ್ರ ಹೋದ್ ಕೂಡ ಇಲ್ಲ ನಿಮ್ಮ ಮಗ ಏನ್ರಿ ತಗೋತೀವಿ ಹಂಗೆ. ಆಮೇಲೆ ಹಂಗ ಸ್ಟಾರ್ಟ್ ಮಾಡ್ಕೊಂತ ತತ್ತಿ ನಮ್ಗೆ ಶಾರ್ಟೇಜ್ ಬಿದ್ಬಿಟ್ರು. ಅಂದ್ರೆ ನಮ್ಗೆ ಕೊಡೋ ಅಂಗಡಿ ಬೇಕಾಗಿ ಡಿಮಾಂಡ್ ಇದ್ದ ಟೈಮ್ನಾಗ ನಾವು ಸಪ್ಲೈ ಮಾಡಕ್ ಆಗ್ಲಿಲ್ಲ. ಆಮೇಲೆ ಏನ್ ಮಾಡಿದ್ವಿ, ಕಾಂಪಿಟೇಟರ್ ಅಂದ್ರೆ ನಮ್ಗೆ ಡಿಸ್ಟ್ರಿಬ್ಯೂಟರ್ ಅವ 11 ಗಂಟೆ 12 ಗಂಟೆ ತತ್ತಿ ಕೊಡಕರ್ತಾನ. ನಾವು ಬೆಳಗ್ಗೆ 7ಕ್ಕೆ ಎದ್ದು ನಮ್ಗೆ ತತ್ತಿ ಬೇಕಾಗಿದ್ದು. ಕಸ್ಟಮರ್ ಹೇಳ್ತಿದ್ರಿ 7ಕ್ಕೆ ತೊಂಬರ್ರಿ, 11 ಗಂಟೆ ನಮ್ಗೆ ತತ್ತಿ ಕೊಡುವ. ಅಂದ್ರೆ ಅವ ಆಲ್ರೆಡಿ ಅಡ್ಡಾಡಿ ಆಮೇಲೆ ಅಂದ್ರೆ ನಾವು ಸ್ಟಾರ್ಟ್ ಮಾಡಿದ್ದು ಈಗಲ್ಲ, ಸಣ್ಣ ಕ್ವಾಂಟಿಟಿ ದೊಡ್ಡ ಕ್ವಾಂಟಿಟಿ ಕೊಡುವ, ಅಲ್ಲೆಲ್ಲ ಮುಗಿಸ್ಕೊಂಡ್ ನಮ್ಗೆ ಕೊಡುವ. ಆಮೇಲೆ ಇವ ಅಲ್ಲೇ ಹೋಗಿ ತೊಂಬರೋದು ಮಾಡತ್ತಿದ್ದ. ಹಂಗೆ ಮಾಡೋ ದಿವಸ ಒಂದ್ ದಿವಸ ಏನ್ ಮಾಡ್ಬಿಟ್ಟ, ಅವ ತತ್ತಿ ತರಕ್ ಬೆಳಗ್ಗೆ ಹೋಗಿದ್ವಿ ನಾವು. ಅವ್ನ ಡಿಸ್ಟ್ರಿಬ್ಯೂಟರ್ ಪಾರ್ಟಿಗೆ ಅಲ್ಲಿ ಹೋದಾಗ ತತ್ತಿ ನೋಡ್ಬಿಟ್ವಿ ನಾವು. ನಮ್ಮ ತಮ್ಮ ನೋಡಿದ, ಇವು ಇಷ್ಟು ತತ್ತಿ ತರ್ತಾನ. ಎಷ್ಟಿದ್ವು ಅಂದಾಜು? 1 ಲಕ್ಷ ಮೇಲೆ ಇದ್ದು ತತ್ತಿ. ಅವ ಡೈಲಿ 1 ಲಕ್ಷ ತತ್ತಿ ಮಾಡ್ತಾನ. ಯಾವ ಗಾಡಿ ಅದ? 909. ತತ್ತಿ ಇಟ್ಕೊಂಡು ನನಗೆ ಯಾಕೆ ತತ್ತಿ ಕೊಡಂಗಿಲ್ಲ ಇವ, ನನ್ನ ಟೈಮಿಗೆ ತತ್ತಿ ಕೊಡಂಗಿಲ್ಲ ಇವ, ಅಷ್ಟು ಡಿಮಾಂಡ್ ಐತಿ ನೀ ತತ್ತಿ ಇದೆ ಅಂತ. ಆಮೇಲೆ ನಮ್ಮ ಡ್ಯಾಡಿಗೆ ಬಂದು ತರಿತೀನಿ ನಾವು, ಇದು ತತ್ತಿ ಎಲ್ಲಿಂದ ಬರ್ತಾವ, ಹೆಂಗ್ ಬರ್ತಾವ, ಮತ್ತೆ ಎಷ್ಟು ಮಾರ್ಜಿನ್ ಅಲ್ಲಿ ಎಷ್ಟು ಕೊಡ್ತಾರ ನಮ್ಗೆ, ನಾವ ತಂದ್ರೆ ಎಷ್ಟು ಉಳಿತೈತಿ, ಹಂಗೆಲ್ಲ ರಿಸರ್ಚ್ ಮಾಡಿ ಇದು ಮಾಡಿದ್ವಿ. ಇದಕ್ಕೆಲ್ಲ ಒಬ್ಬ ಮನುಷ್ಯ ಅದಾನೆ, ನಮ್ಮ ಕಡೆಗೆ ಮೊದಲು ನಾವು ಒಂದೊಂದು ಜೊತೆ ಮಾಡ್ತಿದ್ದ ಕೆಲಸ. ಅವ್ನ ಕಡೆ ಈಗೆಲ್ಲ ಅವನ ಮಾಡತಾನ. ಅವ್ನ ಕಡೆ ನಾವು ಹುಡ್ಕೊಂತ ಹೋದ್ರಿ. ಹೋಗಿ ಹೇಳಿ, ಇಲ್ಲ ಎಲ್ಲದೀನಿ, ಇಲ್ಲಿಂದ ತರತೀವಿ ಮಾಲೆ, ಹಂಗೆ ಇಲ್ಲ ಅಲ್ಲಿಂದ ತನ ತರತೀನ, ಅಲ್ಲಿ ಹೋಗ ಅಲ್ಲಿ ಸಿಗ್ತೈತೆ ಆತು ಅಂತೇಳಿ. ಸಡನ್ಲಿ ಏನಾಗ್ಬಿಡುತ್ತೆ, BS4 ಗಾಡಿ ಬಂದಾಗತ್ತಿದ್ದು ಅವಾಗ 2018 BS4 ಅಂದ್ರೆ ನಮ್ಗೆ ಈಗ BS6 ಗಾಡಿ ವೆಹಿಕಲ್ BS6 ಬಂದಾಗತ್ತಿತ್ತು. BS4 ಬಂದಾಗತ್ತಿದ್ದು. ಅವ ಆಕ್ಚುಲಿ ನಾವು ಹಂಗ ಸಣ್ಣ ಸ್ಟಾರ್ಟ್ ಮಾಡಿದ್ವಿ ನಾವು. ಅವಂಗ ಹೇಳಿದ್ದಿಲ್ಲ, ಅವಂಗ ಏನಂತೇಳಿ ನಾವು ದೊಡ್ಡ ಸ್ಟಾರ್ಟ್ ಮಾಡತ್ತೀವಿ ಅಂತ ಹೇಳಿಲ್ಲ. ಅದ ಡಿಸ್ಟ್ರಿಬ್ಯೂಟರ್ಗೆ ನೀ ಇನ್ನೂ 5 ರೂಪಾಯಿ ಜಾಸ್ತಿ ತಗೋ, ನಂಗೆ ಟೈಮ್ ಟು ಟೈಮ್ ರೊಕ್ಕ ತತ್ತಿ ಕೊಡು. ನಾವೇ ಮಾಡ್ಬಿಟ್ಟಿವಿ, ಅವ್ನಿಗೆ ಸಣ್ಣ ತತ್ತಿ ತರಿಸಿ ಮಾರ್ಕೆಟ್ ಮಾಡ್ಕೊಂಡ್ಬಿಟ್ಟು. ಮೇನ್ ತರಿಸಿಲ್ಲ ನಾವು, ಅವ್ನ ಕಡೆನ ಮಾರ್ಕೆಟಿಂಗ್ ಮಾಡ್ಕೊಂಡ್ರಿ. ಮಾರ್ಕೆಟಿಂಗ್ ಮಾಡ್ಕೊಂಡ್ ನಮ್ ಕ್ವಾಂಟಿಟಿ ಎಷ್ಟು ಸೇಲ್ ಆಗ್ತೈತಿ ಅನ್ನೋದು ಒಂದು ಅಂದಾಜ್ ಬೇಕಿತ್ತು. ಅಂದಾಜ್ ಅವಾಗ ಏನ್ ಮಾಡಿದ್ವಿ, ಸ್ಪ್ರೆಡ್ ಮಾಡ್ಕೊಂಡ್ವಿ. ಏರಿಯಾ ವೈಸ್ ಏರಿಯಾ ಎಲ್ಲೆಲ್ಲಿ ತತ್ತಿ ಸೇಲ್ ಆಗ್ತೈತಿ ಮತ್ತು ಮಾರ್ಕೆಟಿಂಗ್ ಮಾಡ್ಕೊಂಡ್ವಿ. ನಮ್ಗೆ ನಾವು 10,000 ತತ್ತಿ ತರಿಸಿದ್ರೆ ಎಷ್ಟು ಖಾಲಿ ಆಗ್ತಾವ ಒಂದು ಅಂದಾಜ್. ಎಕ್ಸಾಕ್ಟ್ ಡಿಮ್ಯಾಂಡ್ ಎಷ್ಟೈತಪ್ಪ, ಇಷ್ಟ ತಂದ್ರೆ ಇಷ್ಟ ಆಗ್ತೈತಿ. ಡಿಸ್ಟ್ರಿಬ್ಯೂಟರ್ನ ಯಾರು ಮಾಡ್ಕೊಂಡ್ಬಿಟ್ಟು ತಂದಿಂದ ನಮಗ ತ್ರಾಸ ಆಗಬಾರ್ದು, ಉಳಿಬಾರ್ದು, ಬ್ಯಾಕ್ ಉಳಿಬಾರ್ದು. ಯಾರ ಡಿಸ್ಟ್ರಿಬ್ಯೂಟರ್ಗೆ ನಾವು ಏನ್ ಮಾಡ್ಬಿಟ್ಟು ಡಿವೈಡ್ ಮಾಡ್ಬಿಟ್ರಿ, ನೀ 5 ವರ್ಷ ಇವಾಗ ಕೊಡ, 11 ಗಂಟೆ ಅವಾಗ ಕೊಡು. ಬೇರೆ ಡಿಸ್ಟ್ರಿಬ್ಯೂಟರ್ ಹಿಡಿದ್ವಿ. ಆಮೇಲೆ ಹಂಗ ಚೇಂಜ್ ಮಾಡ್ಕೊಂತ ಹೋದ್ವಿ. ಎಲ್ಲೆಲ್ಲಿ ಕಷ್ಟ ಬರ್ತಿತ್ತು ಅಲ್ಲಿ ಚೇಂಜ್ ಮಾಡ್ಕೊಂತ ಹೋದ್ವಿ. ಆಮೇಲೆ ಸಡನ್ಲಿ BS4 ಗಾಡಿ ಬಂದಾಗತ್ತಿತ್ತು. ಆಫರ್ ಒಳಗೆ ನಾ ಹಂಗ ಶ್ರೀರಾಮ್ ಫೈನಾನ್ಸ್ ನಾ ವರ್ಕ್ ಮಾಡ್ತಿದ್ದೆ. ಅವಾಗ ಟಾಟಾ ಮೋಟರ್ಸ್ಗೆ ಇದಕ್ಕೆ ಹೋಗಿದ್ದೆ ನಾನು. ಹಂಗ ಕೇಳಾಕಂತ ಇಲ್ಲ, ನನ್ನ ವರ್ಕಿಂಗ್ ಮೇಲೆ ನಾ ಟಾಟಾ ಶ್ರೀರಾಮ್ ಒಳಗೆ ಇದೆಲ್ಲ ಸಣ್ಣಗೆ ಚಾಲು ಆಗಿದ್ದ. ಅದಕ್ಕೆ ನಾವು ಬೆಳೆಸ್ಬೇಕನ್ನೋದ ವಿಚಾರನೇ ಇದ್ದಿಲ್ಲ ಅಷ್ಟೇ. ಸಡನ್ಲಿ ಹೋದೆ ಟಾಟಾ, ಎಷ್ಟು ಗಾಡಿ 4 ಲಕ್ಷ ರೂಪಾಯಿ ಈಗ ಡಿಸ್ಕೌಂಟ್ ಐತಿ ನೋಡ್ರಿ, 4 ಲಕ್ಷ, ನೀವು 4 ಲಕ್ಷ ರೂಪಾಯಿ 1 ರೂಪಾಯಿ ಬಡ್ಡಿ, ನೀವು 30,000 ಕೊಡ್ರಿ, ನೀವು ಏನಂತ ಹೋಗ್ಬಿಡ್ರಿ. ಅದೇ ಇನ್ನು ಡಿಸೆಂಬರ್ ಬಡ್ಡಿ ಇಲ್ಲ ಅದಕ್ಕೆ ಹಂಗಂದ್ರೆ 1 ರೂಪಾಯಿ ಬಡ್ಡಿ, 24 ತಿಂಗಳಿಗೆ 24,000 ರೂಪಾಯಿ ಬಡ್ಡಿ ಅಷ್ಟೇ ಕಟ್ಟೇಬೇಕು. ಗಾಡಿ ನಂಬರ್ ಮಸ್ತ್ 6461 ಚಾಲು ಆಗೈತಲ್ಲ ಹಂಗಂದ್ರೆ ಅಲ್ಲಿಗೆ ಗಾಡಿ ಭಾರಿ ಲಕ್ಕಿ ಐತಿ. ಏನ್ ಮಾಡಿದ್ವಿ, ಅವ ಜಾಯ್ನಿಂಗ್ ಆಗಿದ್ದವ, ಏನು ಎಕ್ಸಿಕ್ಯೂಟಿವ್ ಅದಾನಲ್ಲ, ಜಸ್ಟ್ ಅದ ಜಾಯ್ನಿಂಗ್ ಆಗಿದ್ದವ. ಅವ್ನು ಪ್ರೆಷರ್ ಇರುತ್ತೆ ಗಾಡಿ ಸೇಲ್ ಮಾಡ್ಬೇಕು. ನಾನು ಸಿಕ್ಕಿದ್ ನೆಕ್ಸ್ಟ್ ಡೇ ಬೆಳಗ್ಗೆ ಬಂದ್ಬಿಟ್ಟ. ನಾವು 8 ಗಂಟೆಗೆ ಬಂದೇವ್ರಿ, ಗಾಡಿ ತಗೋರಿ ಹಂಗೆ ಚಲೋ ಐತಿ, BS4 ಬಂದಾಗತ್ತೈತಿ ಗಾಡಿ, ನಮ್ಗೆ ಆಫರ್ ಒಳಗೆ ಇಲ್ತಪ್ಪ ನನ್ನ ಕಡೆ ರೊಕ್ಕ ಇಲ್ಲ, ನೀವು 20,000 ಕೊಡ್ರಿ, ಉಳ್ತಿದ್ದಿಲ್ಲ ನಾನು ಆಮೇಲೆ ಮಾಡ್ಕೊಂಡು ಮೊದಲು ಗಾಡಿ ತಗೋರಿ. ನಿನ್ಗೆ ಹೇಳಿದೆ ಫೋನ್ ಹಚ್ಚಿದ್ದೆ, ಗಾಡಿ ತೊಗೊಳತ್ತೇನೋ, ನಂಗೆ ಡ್ರೈವಿಂಗ್ ಬರಂಗಿಲ್ಲ, ಅವನಿಗೂ ಡ್ರೈವಿಂಗ್ ಬರಂಗಿಲ್ಲ, ಬರ್ತಿರ್ಲಿಲ್ಲ. ಅಲ್ಲ ಡ್ರೈವಿಂಗ್ ಬರ್ಲಿಲ್ಲ ಅಂತಂದ್ರು ನೀವು ನುಗ್ಗಿರಿ ಅಂತಂದ್ರೆ ಮತ್ತೆ
ಮೆಚ್ಚಬೇಕು ಮತ್ತೆ. ಆಮೇಲೆ ನೀ ಫೋನ್ ಹಚ್ಚಿ ಶಶಿ ಗಾಡಿ ತಗೋಬೇಕ ಬಾ ನೀ ಅಂತ ನೀನ ತಗೊಂಬಂದಿರ ಗಾಡಿ. ಹೌದೌದು ನಾನ ಹುಡ್ಕೊಂಡ್ ಬಂದೆ. ಎಲ್ಲಿದು ಯಾವ ಫಸ್ಟ್ ಶೋರೂಮ್ ಯಾವ್ದಾಗ? ಇಲ್ಲಿ ಮಣಿಪಾಲ್. ಹಾ 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 ಬೈರಿಕೊಪ್ಪ ಅಂತ ಬಂದಿರ್ಬೇಕು. ಇಲ್ಲ ಇದ್ರ ಕಡೆಯಿಂದ ಬಂದಿರಪ್ಪ ನೀವು ಕುಂದಗೋಳ ಕ್ರಾಸ್ ಇಂದ ಅಲ್ಲಿಂದ ಹೊಡ್ಕೊಂಡ್ ಬಂದು ಸಿದ್ದಾ ಮಠಕ್ಕೆ ಬಂದಿ ನೈಟ್ ಅಲ್ಲದ ಸಂಜೆ ಟೈಮ್. ಹೌದೌದು ನೀ ಇರ್ಲಿಲ್ಲ, ನಿಮ್ ತಮ್ಮ ಬಂದಿದ್ದ. ನಿಮ್ ತಮ್ಮ ಬಂದಿದ್ದ ಅಲ್ಲಿತ್ರ ತೊಗೊಂಬಂದಿ. ಹಾ ತೊಗೊಂಬಂದು ಹಚ್ಚಿದ್ವಿ. 1 ವಾರ 15 ದಿವಸ ಗಾಡಿ ಮುಟ್ಟೇ ಇಲ್ಲ ನಾವು, ಸರ್ಶಾಡಿನೂ ಇಲ್ಲ. ಮತ್ ಗಾಡಿ ನಮ್ಗೇನೆ ಡಿಸೆಂಬರ್ ಆಫರ್ ಕ್ಲೋಸ್ ಆಗ್ತೈತಿ, ಗಾಡಿ ತಂದಿಡೋ ನಾವೇನ್ ಮುಂದಿನ ವಿಚಾರ ಮಾಡೋಣ. ಹೆಂಗಂದ್ರೆ ಇವತ್ತಿಲ್ಲ ನಾಳೆ ಕಂಡಿತೀವಿ. ಚಲೋ ಡೀಲ್ ಆಗಿರ್ಬೇಕದ, ಚಲೋ ಡೀಲ್ನಾಗ ಸಿಕ್ಕೈತಿ. ಅಷ್ಟು ಡೀಲ್ ಈಗ ಆಗಿಲ್ಲ ಅದಂಗಿಲ್ಲ. ಮತ್ ಹುಡುಕ್ಯಾಡಿದ್ರು ಸಿಗಂಗಿಲ್ಲ ಅಂತ. 4 ಲಕ್ಷ ರೂಪಾಯಿ ಚಲೋ ಗಾಡಿನೂ ಚಲೋ ಬಿಡೋದು. ಗಾಡಿ ಮಾತ್ರ ಇನ್ನೂ ಮಟ್ಟ 1 ರೂಪಾಯಿ ಖರ್ಚಿತ್ತು ಬೆಸ್ಟ್. ಆಮೇಲೆ ಈಗ ರನ್ನಿಂಗ್ ಐತಿ ಒಟ್ಟದ. ರನ್ನಿಂಗ್ ಐತಿ. ಎಷ್ಟು ವರ್ಷ ಆತದ? 5 ವರ್ಷ ಆಗಿ 2018 ಮಾಡೋದು. 7 ವರ್ಷ. ನೆಕ್ಸ್ಟ್ ಮತ್ತೆ ಹಂಗ್ ಮಾಡ್ಕೊಂಡು ಜರ್ನಿ ಒಮ್ಮಕ್ಲೇ ಡೌನ್ ಫ್ಲೋರ್ ಸ್ಟಾರ್ಟ್ ಆಯ್ತು. ಹೆಂಗ ಗಾಡಿ ತಗೊಂಬಂದ್ವಿ ಜನವರಿ ಒಳಗ. ಮಾರ್ಕೆಟ್ ಫುಲ್ ಟೈಟ್. ಅಂದ್ರೆ ನಾವು ತತ್ತಿಯಲ್ಲಿಂದ 10,000 ಅಷ್ಟತ್ರ ಆಗ್ತಿದ್ವಿ. ಅಂದ್ರೆ ಅಲ್ಲಿ ಇದರಿಂದ ಇವ್ರಿಗೆಲ್ಲ ಗಾಡಿ ತೊರೆದು ಹೇಳಿದ್ದಿಲ್ಲ, ಯಾರಿಗೂ ಏನು ಹೇಳಿಲ್ಲ. ಸಡನ್ಲಿ ತಂದ್ವಿ, ಸ್ಟಾಪ್ ಮಾಡಿದ್ವಿ. ರೊಕ್ಕ ಅಂತ 1 ರೂಪಾಯಿ ಇದ್ದಿದ್ದಿಲ್ಲ. ಡೈರೆಕ್ಟ್ ಮಾರ್ಕೆಟ್ ಥ್ರೂ ಕಷ್ಟ ಫಾರಮ್ ಹಿಡಿದ್ವಿ. ಫಸ್ಟ್ ಸ್ಟಾರ್ಟಿಂಗ್ ಯಾರು ತತ್ತಿ ಕೊಟ್ಟಿಲ್ಲ. ಸ್ಟಾರ್ಟಿಂಗ್ ಒಳಗೆ ನಮ್ಗೆ ಅಲ್ಲಿ ಕೊಪ್ಪಳ ಹೋಗುವ ಹಂಗ ಹೋಗ್ಬಿಟ್ವಿ ನಾವು. ತಗೊಂಡ್ ಡೈರೆಕ್ಟ್ ಹೋಗಿ ಗಾಡಿ ಹಚ್ಚಿ ಊಟ ಗಿಟ್ ಮಾಡ್ಸಿದ್ದೇನೆ. ಇಲ್ಲ ಊಟ ಗಿಟ್ ಏನಿಲ್ಲ, ಓಪನ್ ಮತ್ತೆ ಸ್ಟಾರ್ಟಿಂಗ್ ಓಪನ್ ಮಾಡತ್ತಿದ್ದಿಲ್ಲ. 10,000 2 ದಿವಸ ಖಾಲಿ ಆಗ್ತೈತಿ ಅಂತೇಳಿ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ಹೋದ್ ಕೂಡಲೇ ಫಸ್ಟ್ ಡೇ ಅಂದ್ರೆ ನಮ್ಮ ತಮ್ಮ ನೆಟ್ ಒಳಗೆ ಚೆಕ್ ಮಾಡಿದ, ಒಂದು ಫಾರ್ಮ್ ಹೆಸರು ಸಿಕ್ಕಿತ್ತು. ಆ ಹೆಸರು ಮೇಲೆ ಹುಡ್ಕೊಂತ ಹೋಗಿದ್ವಿ. ಸಿಕ್ಕರ್ ತೊಗೊಂಬರು, ಇಲ್ಲಾಂದ್ರೆ ಅಲ್ಲೇ ರೂಮ್ ಮಾಡಿ ಅಲ್ಲೇ ಬೆಳಗ್ಗೆ ತೊಗೊಂಬರು. ಒಟ್ಟ ನುಗ್ಗುದ ಡ್ರೈವರ್ ಹೇಳಿದ್ವಿ. 10,000 ರೂಪಾಯಿ ಪಗಾರ ಕೊಟ್ವಿ ಅವ್ನಿಗೆ. ಅವ 20,000 ರೂಪಾಯಿ ಅಡ್ವಾನ್ಸ್ ಕೇಳಿದ. ತಗೋನಿ ಮಾಡಿ ಮತ್ತೆ ಏನ್ರ ಒಂದೇ ಚಲೋ ಆಗ್ಬೇಕಂದ್ರೆ ಮತ್ತೆ ಅಡ್ವಾನ್ಸ್ ಕಾಮನ್ ಇರು. ಅವಾಗ ಜಸ್ಟ್ ಕರೋನಾ ಸ್ಟಾರ್ಟ್ ಆಗಿತ್ತು. ಕರೋನಾದ ಚೈನಾ ಒಳಗೆಲ್ಲ ಫಸ್ಟ್ ಸ್ಟಾರ್ಟ್ ಆಗಿತ್ತು. ಟಿವಿಯಾಗೆಲ್ಲ ಬರತ್ತೀವಿ. ಮೊದಲ ಪ್ಲೇನ್ ಬಂದದು ಆದ ಮಂದಿಗೆಲ್ಲ. ಆಮೇಲೆ ಫಸ್ಟ್ ಇದನ್ನ ಸುದ್ದಿ ಎಪ್ಸಿದಂದ್ರೆ ಚಿಕನ್ ತಿನ್ಬೇಡ್ರಿ ಕೋಳಿ ಒಳಗೆ ಇದೈತಿ ಅಂತ ಏನೋ ಒಂದು ಸುದ್ದಿ. ಅವೇ ಫುಲ್ ದೊಡ್ಡ ಸುದ್ದಿ ಆಗ್ತದ. ಸುಳ್ಳು ಸುದ್ದಿ ಆದ್ರೆ ಜನ ಅದನ್ನ ನಂಬಿಬಿಟ್ರೆ ತತ್ತಿದೀವಿ ಒಟ್ಟ ಮುಟ್ಟವಲ್ರಿ ಯಾರು. ಗಾಡಿ ತಗೊಂಡಿವಿ, ಒಂದು 15 ದಿವಸ ಮಾಲ್ ತರ್ಸಿದ್ವಿ, ಸೇಲ್ ಮಾಡಕತ್ತಿದ್ವಿ. ಅವಾಗ ಸಣ್ಣಾಗಿತ್ತು. ಆಮೇಲೆ ಏನಾಗುತ್ತೆ, ಸಡನ್ಲಿ ರೇಟ್ ಡೌನ್ ಆಗಬೇಕಾಗ್ತದೆ. ಅವಾಗ ಲಾಸ್ ಆಗೋದು. ನಮ್ದು ಇನ್ವೆಸ್ಟ್ಮೆಂಟ್ 1 ಲಕ್ಷ ಐತೆ ಅಂತ ಈಗ ನಾವು 20,000 ಅಲ್ಲ ನಿಮ್ಗೆ ಹೆಂಗೆ ಅನಿಸಿರ್ಬಾರ್ದು ಅವಾಗ. ಕ್ಲೋಸ್ ಮಾಡೋಣ ಬಿಡಿದೆ, ನಡೆಯಂಗಿಲ್ಲ ಬಿಡಿ, ನಮ್ಗೆ ಲಾಸ್ ಆಗತ್ತೈತಿ ಹಿಂಗ ಅನ್ಕೊಳತ್ತಿದ್ವಿ. ಇಲ್ಲ ಮಾಡೋಣ ತಡಿ ಇನ್ನೂ. ಆಮೇಲೆ ಅಲ್ಲೊಬ್ಬ ಏನು ಮಾಡ್ಬಿಟ್ಟ, ನಮ್ಗೆ ಮೋಸ ಮಾಡ್ಬಿಟ್ಟ. ನಮ್ಗೆ ನಾವು ತತ್ತಿ ತರಕ್ ಹೋಗಿದ್ವಿ, ರಾತ್ರಿ ಲೇಟ್ ಆಗಿತ್ತ. ಮಾರ್ಕೆಟ್ ಒಳಗೆ ತತ್ತಿ ಬೇಕು ನಮ್ಗೆ. ನಾಳೆ ಬೆಳಗ್ಗೆ ನಾವು ಲೇಟ್ ಆಗಿತ್ತು 9 ಅವ ಎಲ್ಲ ಡ್ಯಾಮೇಜ್ ಐತಿ. 10,000 ತತ್ತಿ ಒಳಗೆ ಡ್ಯಾಮೇಜ್, ಹೊಲಸ್ ತತ್ತಿ, ಹುಳ ಆಗಿದ್ದ ಎಲ್ಲ ಕಳಿಸಿದ್ದ. ಎಷ್ಟು ಒಂದು 5,000 ತತ್ತಿ ಚೆಲ್ಲ ಬಿಟ್ವಿ ನಾವು. ಅವಂಗೇನು ಫೋನ್ ಹಚ್ಚಿದ್ರ ಅಲ್ಲಿ ಪರ್ಚೇಸ್ ಮಾಡಿದ್ರೆ ಮುಗೀತ. ಅಲ್ಲ ಮತ್ತೆ ಕೊಟ್ಟದ್ದ ಅಂತ ಕೊಟ್ಟಿರ್ಲಿ ನೀವು ಅಂತಂದ್ರೆ ಅವ ಮಾರ್ಕೆಟ್ ಹಂಗೆ ಇತ್ತು. ಅವಾಗೇನು ಮಾಡಕ್ ಬರಂಗಿಲ್ಲ. ಅದ್ರಾಗ ನೀವು ಮತ್ತೆ ಸ್ಟಾರ್ಟಿಂಗ್ ಅದಾತ ತೊಗೊಂಬಂದ್ವಿ. ಹಂಗ ಖಾಲಿ ಮಾಡಿದ್ವಿ. ಮಾರ್ಕೆಟ್ ಡಿಮಾಂಡ್ ಭಾಳ ಇತ್ತು. ಖಾಲಿ ಆದವು, ಅದಕ್ಕೇನು ಪ್ರಾಬ್ಲಮ್ ಬಂದಿಲ್ಲ. ಆಮೇಲೆ ಮತ್ತೆ ನಮ್ಗೆ ಐಡಿಯಾ ಬಂತು, ಚಲೋ ತತ್ತಿ ತುಂಬಬೇಕು, 1 ದಿವಸ ಮುಂಚೆ ತುಂಬಬೇಕು. ಅವಾಗ ಒಂದು ಐಡಿಯಾ ಬಂತದ. ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ನಿಂಗೆ ಬಿಸ್ನೆಸ್ ಒಳಗೆ ಹೋಗಿ ಅಂದ್ರೆ ಗೊತ್ತಾಗ್ಬರುತ್ತೆ. ಅದು ಸೈಡ್ ಸರಿಬಾರ್ದು ಅಷ್ಟೇ. ಒಟ್ಟ ಬಿಡ್ಲಿಲ್ಲ ನೀವು. ಒಟ್ಟು ಕಂಟಿನ್ಯೂಸ್ ಒಟ್ಟು ಇಟ್ಟರೆ ಬಿಡಿ ನೀವು. ಸೈಡ್ ಸರಿಯೇ ಬಾರ್ದು. ಯಾವುದೇ ಬಿಸ್ನೆಸ್ ಆಗಲಿ ಸೈಡ್ ಸರಿ ಹಾಕೋಬಿಡೋದು. ಮೇನ್ ಕಲ್ಕಿ ಇದೆ ಅನ್ಸಾದತ್ ನನಗೆ. ಮಾಡಾಕತ್ತೇವ ಅಂತಂದ್ರೆ ನುಗ್ಗೋದ ಸ್ವಲ್ಪ ಹುಷಾರ್ಕಿಲಿ. ಎಷ್ಟು ಸ್ಟಡಿ ಮಾಡ್ಬೇಕು, ಎಷ್ಟು ತಲೆ ಓಡಿಸ್ಬೇಕು, ಅದೆಲ್ಲ ಓಡಿಸ್ಕೊಂತ ಮಾಡ್ಬೇಕು. ಮತ್ತೆ ನುಗ್ಗೋದಂತ ಒಂದು ಎಡೆ ಬಿದ್ದಿ. ಇದು ನೆಕ್ಸ್ಟ್ ಅಲ್ಲಿ ಎಡೆ ಬೀಳ್ತದಂದ್ರೆ ಕಲ್ ತೆಗೆದ್ಬಿಡು. ಕಲ್ ತೆಗೆದ್ಬಿಡು. ಅದ ದಾರಿಗೆ ಮತ್ತೆ ಬರತ್ತೇವ. ಆ ಕಲ್ ತೆಗೆದ್ಬಿಡು. ಆ ಕಲ್ ತೆಗಿಯಕ್ಕೆ ಏನೇನ್ ಬೇಕು ನಿಂಗೆ? ಇದು ಬೇಕು, ರೆಡಿ ಮಾಡ್ಕೋ. 2 ದಿವಸ ಲೇಟ್ ಆಗ್ತದೆ. ಕಲ್ ಪ್ರಾಬ್ಲಮ್ ಆಗ್ಬಿಡು. ನೆಕ್ಸ್ಟ್ ಪ್ರಾಬ್ಲಮ್ನ ನೆಕ್ಸ್ಟ್ ಅದನ್ನ ಫೇಸ್ ಆಗ್ಬಾರ್ದು ಅಂದ್ರೆ ಮೊದಲು ಅದಕ್ಕೇನು ಸೊಲ್ಯೂಷನ್ ಕೊಟ್ಟೆ ಬಂದ್ ಮಾಡಿ ನೆಕ್ಸ್ಟ್ ಹೋಗೋದು. ಸ್ವಲ್ಪ ಬ್ಯಾಕ್ ಹೋಗ್ಬೇಕು.
ಅಲ್ಲಿ ಮತ್ತೆ ಸ್ವಲ್ಪ ಸ್ಟೆಪ್ ಬ್ಯಾಕ್ ಆಕೈತಲ್ಲ. ಸ್ಟೆಪ್ ಬ್ಯಾಕ್ ಆಗಿ ಅದು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ಮತ್ತೆ ಮುಂದೆ ನಾವು ಹಂಗೆ ಮಾಡೋದು. ಒಂದೇನು ಪ್ರಾಬ್ಲಮ್ ಆಗಿದೆ ಅದಕ್ಕೆ ಸೊಲ್ಯೂಷನ್ ಏನು? ಯಾವ್ದಾರ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ನೀನು ಈಗ ಸೊಲ್ಯೂಷನ್ ಎಕ್ಸಾಂಪಲ್ ಅಂದ್ರೆ ಅದೇ ಡ್ಯಾಮೇಜ್ ತತ್ತಿದ್ದು ಹೇಳಿದಲ್ಲ, ಇನ್ನು ಮಟ್ಟ ಅಲ್ಲಿ ತುಂಬಂಗಿಲ್ಲ ನಾವು. ಓಕೆ ಓಕೆ. ಅವ್ನ ಕಡೆ ಆ ಫಾರಮ್ದು ಅಂದ್ರೆ ತುಂಬಂಗಿಲ್ಲ. ₹1 ಹೆಚ್ಚಿಗೆ ಆಗಲಿ ಚಲೋ ತತ್ತಿ ತುಂಬ. ಓಕೆ ಓಕೆ. ಒಟ್ಟತ್ತು ನಾಳೆ ನಿಮ್ಮ ಕಡೆ ತತ್ತಿ ತೊಗೊಳಕತ್ತಾರ ಅಂದ್ರೂ ಅವರು ನಿಮ್ಮ ನಿಲ್ಸಿರ್ಬೇಕು. ನಾವು ಹೋಲ್ಡ್ ಮಾಡ್ತೇವೆ ಅಂದ್ರೆ ಈಗ ಏನಾರ ಮಿಸ್ಟೇಕ್ ಆತ ಇದನ್ನ ಲೇಬರ್ ಮಿಸ್ಟೇಕ್. ಓಕೆ ಓಕೆ. ಇವ ಸರಿ ಇಲ್ಲ ತೆಗ್ಬಿಡು. ಕರೆಕ್ಟ್. ಬೇರೆ ಹಂಗೆ ಭಾಳ ಹಿಂಗೆ ನೆನಪು ಬರಂಗಿಲ್ಲ. ನಿಮ್ಗೆ ಹೇಳ್ಬೇಕಂದ್ರೆ ಯಾವ ಮಿಸ್ಟೇಕ್ ಅಂದ್ರೆ ಅದಾವ ಭಾಳ ಹೇಳ್ತೀನಿ. ಬರ್ತೈತಿ, ನೆನಪು ಬರ್ತೈತಿ. ಪಾಡ್ಕಾಸ್ಟ್ ಮೂವಿ ಒಳಗೆ ಬರ್ತೈತಿ. ಇನ್ನೊಂದು ಈ ಲೇಬರ್ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡ್ತೀರಿ ಅಂತ ಇನ್ನೂ ಮಟ್ಟ ಗೊತ್ತಾಗಿಲ್ಲ. ಕರೆನೂ ಅದು ಭಾಳ ಮಂದಿಗೆ ಭಾಳ ತಲಿಬ್ಯಾನಿ ಕೆಲಸ ಅಂತಂದ್ರೆ ಯಾವುದೋ ಒಂದು ದಂಧೆ ಮಾಡತ್ತಾರ ಅಂತಂದ್ರು ಲೇಬರ್ ಮ್ಯಾನೇಜ್ಮೆಂಟ್ ಅನ್ನೋದು ಒಂದು ದೊಡ್ಡ ಒಂದು ಯಕ್ಷ ಪ್ರಶ್ನೆನ ಅನ್ಕೊಂತೇನೆ. ಅಂದ್ರೆ ಅದು ಇಮೋಷನಲ್ ಮೇಲೆ ಬರ್ತೈತಿ. ಇಮೋಷನ್ ಮೇಲೆ ಅಂದ್ರೆ ನಮ್ಗೆ ಏನಿರ್ತೈತಿ ಯಾರ ಮನುಷ್ಯಾಗ ಹರ್ಟ್ ಮಾಡ್ಬಾರ್ದು. ಆಮೇಲೆ ಅವ್ರಿಗೆ ನಾವು ಪ್ರೀತಿ ತೋರ್ಸಕ್ ಹೋಗ್ತೇವೆ, ಅದನ್ನ ದುರುಪಯೋಗ ಮಾಡ್ಕೊಂಡ್ಬಿಡ್ತೀವಿ. ಎಲ್ಲರೂ ಅಲ್ಲ, ಕೆಲವರು ಎಲ್ಲರೂ ಅಲ್ಲ. ಪ್ರಾಂಪ್ಟ್ ಮಾಡೋರು ಭಾಳ ಮಂದಿ ಅದಾರ, ನಮ್ಮ ಕಡೆ ಅದಾರ ಪ್ರಾಂಪ್ಟ್ ಮಾಡೋರು. ಒಬ್ಬರು ಏನ್ ಮಾಡ್ಬಿಡ್ತಾರೆ ಅದನ್ನ ದುರುಪಯೋಗ ಪಡ್ಕೊಂಡು ನಮ್ಗೆ ಇದು ಮಾಡಕ್ ಹೋಗ್ತಾರೆ. ಹಂಗೆ ಮಾಡ್ಯಾರ. ಲೇಬರ್ ಮ್ಯಾನೇಜ್ ಮಾಡೋದು ಭಾಳ ಸ್ಕಿಲ್ ಬೇಕು. ಅಲ್ಲ ಅದು ಇನ್ನೊಂದು ಅವರು ಪೂರಾ ಅನ್ಪ್ರಿಡಿಕ್ಟಬಲ್ ಇರ್ತಾರೆ ಅನ್ಕೊಂತೇನೆ ನಾನು. ಕೆಲವೊಬ್ರು ಜಾಯ್ನ್ ಹಾಕ್ತಾರೆ, ಸೇರ್ತಾರೆ, ಡ್ರೈವಿಂಗಿಗೆ ಚಾಲು ಮಾಡ್ತಾರೆ, ಏನೋ ಸಣ್ಣ ಪುಟ್ಟ ಕೈ ಕೆಲಸ ಮಾಡಕ್ಕೂ ಬರ್ತಾರೆ, ರೊಕ್ಕ ಮಾಡ್ಕೊತಾರೆ. ಸಟ್ ಅಂತ ಹೆಂಗೆ ಹಾರೋಕಾರ ಹೇಳಕ್ತಿಲ್ಲ. ಅಲ್ಲೇ ನಿಮ್ಮ ಕಡೆ ಇರ್ತಾರೆ, ಬಟ್ ಬರಂಗಿಲ್ಲ. ನೀ ಯಾವಾಗ ಎಲ್ಲಿ ಮಟ್ಟ ಅವ್ನು ರೊಕ್ಕ ಕೊಡ್ತಿರ್ತೀನಿ ನಿನ್ ಕಡೆ ಇರ್ತಾನೆ. ಅಂದ್ರೆ ತಿಂಗಳ ಕೊಡೋದನ್ನ ಏನ ದಿವಸ ಅವಾಗ ಪೇಮೆಂಟ್ ಬಿಟ್ಟು ಎಷ್ಟ್ರ ನೀನ್ ಏನ್ ಕೊಡ್ತಿರ್ತಿ, ಅಲ್ಲಿ ಏನಾರ ಒಂದು ಫೈದೆ ಐತಿ ಅಂದ್ರೆ ಅಲ್ಲಿ ಮಟ್ಟ ಇರ್ತಾನ. ನೀ ಏನಾರ ಫೈದೆ ಕೊಡಾಕತ್ತಿಲ್ಲ, ಅವಂಗ ಸೈಡ್ ಇನ್ಕಮ್ ಕೊಡಾಕತ್ತಿಲ್ಲ ಅಂದ್ರೆ ಸೈಡ್ ಸರಿ ಬಿಡ್ತಾನ. ನಮ್ಗ ಮೊಮ್ಮಕ್ಳಿಗೆ ಸೈಡ್ ಸರಂಗಿಲ್ಲ. ಅವ್ರ ಒಬ್ಬೊಬ್ರು ನಮ್ಮ ಮೇಲೆ ಹಾಕೋದು. ನೀವು ನಾವಾಗೆ ತೆಗ್ದಿರ್ಬೇಕು ಅವ್ರಿಗೆ ರೊಕ್ಕ. ನಾವಾಗಿ ತೆಗ್ದಿರ್ಬೇಕು. ಅವ್ರಾಗಿ ತೆಗಿ ರೊಕ್ಕ ನೀ ಅಡ್ವಾನ್ಸ್ ಕೊಟ್ಟಿರ್ತಿ, ಕೆಲಸನೂ ಕಂಟಿನ್ಯೂ ಇರ್ತೈತಿ. ಆದ್ರ ಅವ ಇನ್ನು ಎಕ್ಸ್ಟ್ರಾ ಏನಾರ ತಪ್ಪು ಮಾಡಿರ್ತಾನೆ, ಅವಾಗ ನಾವಾಗೆ ತೆಗಿಯಕ್ ಹೋದ್ರೆ ಅಡ್ವಾನ್ಸ್ ಬರಂಗಿಲ್ಲ. ಅವ ಅಂದ್ರೆ ನಾವು ಅಡ್ವಾನ್ಸ್ ಕೇಳ್ಬೇಕ, ನೀವು ಬಿಟ್ಟು ಹೊಟ್ಟಿ ನಂಗೆ ಅಡ್ವಾನ್ಸ್ ಚೆಕ್ಮೇಟ್ ಇದ್ದಂಗೆ. ಅದು ಭಾರಿ ಖರಾಬ್ ಹೊಡಿತಾರ. ಲೇಬರ್ ಭಾಳ ಇದೆ. ನಂಗೆ ಅನ್ಸ್ಮಟ್ಟಿಗೆ ಲೇಬರ್ ಮ್ಯಾನೇಜ್ ಮಾಡೋದು ನನಗೆ ಬರಂಗಿಲ್ಲ. ಹೋಗ್ತಾ ಆಕೈತಿ ಭಾಳ. ಆದ್ರೆ ಇನ್ನೊಂದೇನಿಲ್ಲ, ನಮ್ದು ಏನೈತಿ ಯಾರು ಹೋರಾಟ ಮಾಡಬಾರ್ದು. ಆ ಇಂಟೆನ್ಷನ್ ನೀವು ಮಾಡ್ತಿರ್ತೀರಿ. ಒಳದೊಬ್ಬಡೆ ರೊಕ್ಕ ತಿಂದ್ರೆ ಬೇಡ. ಆದ್ರೆ ಅವ್ನು ತಿಳ್ಕೊಳಂಗಿಲ್ಲ, ಅವ್ರು ತಿಳ್ಕೊಳ್ಳೋದಿಲ್ಲ. ಲೇಬರ್ ಒಳಗೆ ಭಾಳ ಇದೆ. ಲೇಬರ್ ಒಳಗೆ ಅಂತ ಇನ್ನೂ ಮಟ್ಟ ಒಬ್ಬರದ ಹಾಕೋ ದೊಡ್ಡ ಎಕ್ಸ್ಪೀರಿಯನ್ಸ್ ಆದಂಗೆ ಕಾಣ್ತೈತಿ. ಅದೊಂದು ಶೇರ್ ಮಾಡ್ಕೊಂತೀನಿ. ಯಾರು ನಡು ಏನೋ ಅನ್ನತ್ತಿದ್ದಲ್ಲಪ್ಪ, ಗೋವಾಕ್ ಹೋದ್ನಿ ಏನೋ ಆತು, ಕಳು ಮಾಡಿ ಹೋಗಿದ್ದೆ. ಹೆಂಗೆ ಅದನ್ನೋ ಸ್ವಲ್ಪ ಶೇರ್ ಮಾಡ್ಕೊಪ್ಪ. ಯಾಕಂತಂದ್ರೆ ಈಗ ಭಾಳ ಜನ ಬ್ಲೈಂಡ್ಲಿ ನಂಬಿರ್ತಾರ ಎಂಪ್ಲಾಯೀಸ್, ಕೆಲಸ ಮಾಡೋರ್ನ ಬ್ಲೈಂಡ್ಲಿ ಹಂಗಾಗಿರ್ತಾರ. ಕೆಲವೊಬ್ರ ಈಗೀಗ ಶುರುನು ಮಾಡ್ತಿರ್ತಾರ. ಅವ್ರಿಗೆ ಒಂದು ಕಲಿಕೆ ಏನು ಸಿಗ್ಬೇಕಂತಂದಿದಾಗ ಹುಷಾರಿರ್ಬೇಕು. ಯಾವ ಟೈಮ್ನಾಗ ಏನಾಕೈತಿ, ಯಾವ್ದು ನಾವು ಲೂಸ್ ಬಿಡಾಕೋಗ್ಬಾರ್ದು, ಎಷ್ಟರ ಮಟ್ಟಿಗೆ ನಾವು ಸ್ಟ್ರಿಕ್ಟ್ ಇರ್ಬೇಕು. ಏನಾಗಿತ್ತದ ಆ್ಯಕ್ಚುಲಿ ಏನು ಪ್ರಾಬ್ಲಮ್ ಬಿಡೋದು, ಅದು ಆ್ಯಕ್ಚುಲಿ ಅವ 35,000-40,000 ತೊಗೊಂಡು ಅವನದು ಪರ್ಸ್ನಲ್ ಕಷ್ಟಕ್ಕೆ ಬಡ್ಡಿದವ್ರು ಇದು ಮಾಡ್ತಾರೆ. ಹಂಗೆ ಮಾಡೋ ಪ್ರೆಷರ್ಲಿ ನಮ್ಮ ರೊಕ್ಕ ತೊಗೊಂಡು ಅವ್ರಿಗೆ ಕೊಟ್ಟು ನೀವು ಊರ್ಬಿಟ್ರು. ಹೆಂಗೆ ಎಕ್ಸಿಕ್ಯೂಟ್ ಮಾಡಿದ್ ನಾವು ಅದನ್ನು? ನಮ್ದು ಬಿಸ್ನೆಸ್ ರೊಕ್ಕ ಆಲ್ಮೋಸ್ಟ್ ಅಲ್ಲಿ ಲೇಬರ್ ಮೇಲೆ ಐತಿ. ಅವ್ರ ಕೈಯಾಗ ಕೊಟ್ಟಿರ್ತಾವ, ನಮ್ಗೆ ಬಂದು ರೊಕ್ಕ ಕೈಯಾಗ ರೊಕ್ಕ ಐತೆ ಅಂತೇಳಿ ಅವ ಬೇರೆಯವ್ರು ಕೊಟ್ಟು ನಾವು ಓಡೋಗ್ಬಿಟ್ಟಾನ. ಆಮೇಲೆ ಪೊಲೀಸ್ ಕೇಸ್ ಮಾಡಿ ಎಲ್ಲ ಹಿಡ್ಕೊಂತ ಬಂದ್ವಿ. ಅವನ ಕೆಲಸ ಮಾಡ್ಕೊಂತ ಅದಾನ. ಆದ್ರೆ ಇನ್ನೂ ಮಟ್ಟ $1 ಕೊಟ್ಟಿಲ್ಲ. ಅದ್ರಾಗ ಅವ್ರು ಚಲೋತ್ನಾಗ ಮಾಡ್ಕೊಂತ ಹೋದ್ರೆ ಒಬ್ಬೊಬ್ರು ಅದಾರ ಚಲೋತನ ಕೆಲಸ ಮಾಡೋರು ಅದಾರ. ಆದ್ರೆ ಸಿಗ್ಬೇಕಂತ ನಶೀಬ್ ಬೇಕಂತಾರ, ಪುಣ್ಯ ಬೇಕ. ಅದು ಕರೆ. ಚಲೋ ಕೆಲಸ ಅದಾರು ಕೆಲವೊಬ್ರು. ಚಲೋತ್ನಾಗ ಕೆಲಸ ಮಾಡೋರು ಸಿಕ್ಕ್ರ ಅವನಂತ ಧನ್ಯ ಇರಲ್ಲ. ಯಾಕಂದ್ರೆ ಅವರು ಬಿಸ್ನೆಸ್ ಮಾಡಾಕ ಮೊದಲು
ಚಲೋ ಮನುಷ್ಯ ಬೇಕು. ಅದು ಬಿಸ್ನೆಸ್ ಮ್ಯಾನ್ ಏನದಲ್ಲ ಚಲೋ ನೋಡ್ಕೊಂತಾನವ, ಚಲೋ ಕೆಲಸ ಮಾಡ್ತಾನಂದ್ರೆ ಇನ್ನೂ ಚಲೋ ನೋಡ್ಕೊಂತಾನವ. ಬಟ್ ಇವರು ಹೇರಾಪೇರಿ ಮಾಡಂತಂದ್ರೆ ಮತ್ತೆ ಹೊಲಿಗೆ ಇರೋದು ಇಲ್ಲ ಅಂಥವ್ರು ಸಿಗೋದು ಭಾಳ ಕಷ್ಟ ಐತಿ. ನಾನು ಭಾಳ ಮಂದಿ ಬಿಕ್ಕೇನಿ ಅವ್ರು ಸಿಗಲಿಲ್ಲ ನನಗೆ. ಒಂದು ಏನೋ ಕಳುವಾಗಿತ್ತಂದಿಲ್ಲ ಅಂಗಡಿಯಾಗ ತತ್ತಿ ಮತ್ತು ರೊಕ್ಕ ಅವೆಲ್ಲ ಕಾಮನ್ ಆಗ್ತಾವ. ಅದಕ್ಕೆ ನಾವು ಸೊಲ್ಯೂಷನ್ ಹುಡುಕ್ಬಿಡ್ತೀವಿ. ಇವತ್ತು ₹1 ಕಳುವಾಗಿತ್ತಂದ್ರೆ ನಮ್ಮ ತತ್ತಿ ಕಳುವಾದು ಜಾರಿ ಮಾಡಿಸ್ಬಿಡ್ತೀವಿ ನಾವೆಲ್ಲ. ನೆಕ್ಸ್ಟ್ ಟೈಮ್ ಆಗ್ಬಾರ್ದು. ಬಟ್ ಏನೋ ಒಂದು ಆಗೈತಿ ಎಡವೆ ಅಂತಂದ್ರೆ ಅಲ್ಲಿ ನಾವು ಅದಕ್ಕೆ ಏನ್ ಮಾಡಿದ್ವಿ, ನಾವು ಮೊದಲ 1 ವರ್ಷ 2 ವರ್ಷ ತತ್ತಿನ ಓಪನ್ ಇಡ್ತಿದ್ವಿ. ನಾವು ಓಪನ್ ರಾತ್ರಿ ಯಾರು ಮನೆ ಮುಂದೆ ಇಡ್ತಿದ್ದೆ. ಹಂಗೆ ಓಪನ್ ಇರ್ತಿತ್ತು ಗಾಡಿ. ನಾನಾ ಎಷ್ಟೊಂದ್ಸಲ ತತ್ತಿ ಹಂಗೆ ಗಾಡಿ ಬಿಟ್ಟು ಹಂಗೆ ಬಂದು ಮ್ಯಾಲೆ ಕುಂತಂದ್ರು ಯಾರು ತಗೋತಿತ್ತು ತತ್ತಿ. ಅಂದ್ರೆ ತತ್ತಿ ಯಾರು ಕಳು ಮಾಡಬಾರ್ದು ಅನ್ನೋದು ಗಂಟೆ ಮೊದಲಿನ ಸೂಜಿ ಮತ್ತೆ ಉಪ್ಪು ತತ್ತಿ ಕಳು ಮಾಡ್ಬಾರ್ದು. ಈಗಿನ ಕಾಲದೊಳಗೆ ಹಂಗಿಲ್ಲ. ಈಗ ನಾ ಅದಕ್ಕೆ ಮಾಡೋದು ಜಾಲಿ ಮಾಡಿಸಿ ಆಗಿದ್ದನ್ನ ನಾವು ಬಿಟ್ಬಿಡ್ಬೇಕು. ಲಾಸ್ ಆಗಿ ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು. ಮುಂದೆ ಆಗ್ಬಾರ್ದಪ್ಪ ಅನ್ನೋದು ಒಂದು ಎಚ್ಚರಿಕೆ. ನಾವು ಹಂಗ ಮಾಡ್ತಿದ್ವಿ. ಏನಾರ ಆತಿಲ್ಲ ಹೋತ 4 ದಿನ ದುಡ್ದಿಲ್ಲ ಅಂತ ಬಿಟ್ಬಿಡಪ್ಪ. ನೆಕ್ಸ್ಟ್ ಮತ್ತೆ ಮುಂದೆ ಬಿಸ್ನೆಸ್ನಾಗ ತೆಗಿಯೋಣ ಅಂತ ಹೇಳಿ ಭಾಳ ತಲೆ ಕೆಡ್ಸ್ಕೊಂಡು ಅದ್ರಾಗ ಬಿತ್ತಲ್ಲ ಮತ್ತೆ ಹಂಗ ಮಾಡಿದ್ವಿ. ಹೌದ್ರಿ, ಅದೊಂದು ಯಾವಾಗದ ಎಕ್ಸಾಕ್ಟ್ ಯಾವ ಟೈಮ್ನಾಗ ಏನಾಗಿರ್ತದ ನ್ಯೂ ಇಯರ್ ಟೈಮ್ ಒಳಗೆ ಅದ ಬಿಸ್ನೆಸ್. ಅವಾಗ ಸ್ಟಾಕು ಭಾಳ ಇತ್ತು ನಮ್ಮ ಕಡೆ. ಬಿಸ್ನೆಸ್ ಫುಲ್ ಇತ್ತು. ಒಮ್ಮಕ್ಕಳೇ ಗಾಡಿ ಹೊಸ ಡ್ರೈವರ್ ಎಕ್ಸ್ಪೀರಿಯನ್ಸ್ ಮೊದಲು ಮಾಡಿದ್ದ ಇಲ್ಲ. ಮೊದಲು ಮಾಡಿದ್ದೆ ಬೇರೆ ಕಡೆ ಮಾಡಿದ್ದ. ಹಂಗ ನಾ ಸ್ವಲ್ಪ ಇರ್ಲಿ ಬಿಡ ಡ್ರೈವರ್ಸ್ ಯಾರು ಇರ್ಲಿ. ನಾ ಅಲ್ಲಿ ಮಟ್ಟ ಯಾರಿಗೂ ಗಾಡಿ ಕೊಡ್ತಿದ್ದಿಲ್ಲ. ನಮ್ಮ ಗಾಡಿನ ಯಾರಿಗೂ ಕೊಡ್ತಿದ್ದಿಲ್ಲ. ನಾನ ಹೊಡಿತಿದ್ದೆ. ಇಲ್ಲ ನಮ್ಮ ತಮ್ಮ ಹೊಡಿತಿದ್ದ. ಇನ್ನೊಬ್ಬ ಡ್ರೈವರ್ ಇದ್ದ, ಅವ್ನಿಗೆ ಅಷ್ಟ ಕೊಡ್ತಿದ್ವಿ. ಇರ್ಲಿ ಬಿಡ ಸರ್ವಿಸ್ ನಾವು ಅಡ್ಡಾಡಿವಿ, ಸ್ವಲ್ಪ ನಾವು ಫ್ರೀ ಹೋಗೋದ್ ಬೇಡ ಟ್ರೈನಿಂಗ್ ಒಳಗೆ ಅವ್ನು ಕೊಟ್ಟು ತರ್ಸಿದಪ್ಪ. ಒಂದು ವಾರಕ್ಕೆ ಗಾಡಿ ಬಿಡಿಸ್ಬಿಟ್ಟ. ಏನಾಗಿತ್ತ ಅಂದ್ರೆ ಆಕ್ಸಿಡೆಂಟ್ ಹೆಂಗ ಆಗ್ತದ? ಆಕ್ಸಿಡೆಂಟ್ ಅದ ಹಿಂದಿನ ಗೊತ್ತಿದ್ದ ಪ್ರಕಾರ ಆಕ್ಚುಲಿ ಅದು ಏನಾಗೈತೆ ನನಗೂ ಗೊತ್ತಿಲ್ಲ. ಅದೇನ ನಾವು ತಿಳ್ಕೊಳಕ್ ಹೋದ್ರೆ ನಮ್ಮ ಟೈಮ್ ವೇಸ್ಟ್. ನಾವ್ ಅದಕ್ಕೆ ಏನ್ ಮಾಡಿದ್ವಿ, ನಮ್ ಗಾಡಿ ನಾನ್ ಕರೆಕ್ಟ್ ಹೊಂಟಿದ್ವಿ. ಹಿಂದಿಂತ ಬಂದವ್ರ ಮುಂದಿಂತ ಹೊಡೆದಿದ್ರೆ ನಾನೇ ಹೇಳ್ತಿದ್ದೆ, ಮುಂದಿಂತ ನಮ್ದು ತಪ್ಪಿರ್ಬೇಕಪ್ಪ, ನಿಮ್ದು ತಪ್ಪಿರ. ನಮ್ ಗಾಡಿ ಹೊಂಟೈತಿ, ಅದ್ರ ಹಿಂದೆ ಬಂದು ಟಚ್ ಮಾಡೋಣ. ನಮ್ ಗಾಡಿ ಸ್ಟೇರಿಂಗ್ ರೋಡ್ ಕಟ್ಟಾಗಿ ಇನ್ನೊಂದು ಗಾಡಿ ಹೊಡೆದು ಪಲ್ಟಿ ಆಗ್ಬಿಡ್ತು. ಎಲ್ಲ ತತ್ತಿ ರೋಡ್ ಮೇಲೆ ಬಿದ್ದಿದ್ವು. ಆಮೇಲೆ ಅವೆಲ್ಲ ಪೊಲೀಸ್ ಕೇಸ್ ಮಾಡಿಸಿ ಪೊಲೀಸ್ ಹೋದ ಅಂದ. ಮತ್ತ ಅವ ಪಾರ್ಟಿನೂ ಚಲೋ ಇದ್ದ. ನಮ್ಗೆ ಗಾಡಿ ನಮ್ಗೇನ್ ಬಂದು ನೀವೇನಿಲ್ರಿ, ನೀವು ನಮ್ ಬ್ರೇಕ್ ಇದಾಗಿ ನಿಮ್ ಗಾಡಿ ಟಚ್ ಮಾಡಿ ನಾವು ಒಪ್ಕೋತೀವಿ, ಪೊಲೀಸ್ ಸ್ಟೇಷನ್ ಹೋಗಿ ಒಪ್ಕೊಂಡ್ರ. ಅವ್ರ ಒಪ್ಕೊಂಡ್ರೆ ನೀವು ಕೇಸ್ ಹಾಕ್ರಿ, ನಾವು ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಐತಿ ನಮ್ದು, ನಾವು ನಿಮ್ಗೆ ಅಮೌಂಟ್ ಕ್ಲೇಮ್ ಮಾಡಿಸ್ಕೊಡ್ತೀವಿ ಅಂತ. 3 ವರ್ಷ ಆತ. ಆಮೇಲೆ ಕ್ಲೇಮ್ ಆಮೇಲೆ ಇಂಪಾರ್ಟೆಂಟ್ ಏನ್ ಹೇಳ, ಅಲ್ಲಿ ಒಂದು ನಾವು ತಪ್ಪು ಇದು ಮಾಡಿದ್ವಿ ಪೊಲೀಸರ್ದು. ರೊಕ್ಕನು ತಗೋತಾರ. ಆಮೇಲೆ ಅಲ್ಲಿ ಏನ್ ಮಾಡ್ತಾರ, ಅವ್ರು ಕಾನೂನು ಬಿಟ್ಟು ಏನು ಬರಂಗಿಲ್ಲ. ಇದೊಂದು ನೆನಪಿಟ್ಕೋಬೇಕು ನಾವು. ಒಟ್ಟ ಕಾನೂನು ಲೀಗಲಿ ಇರ್ಬೇಕಲ್ಲ. ಲೀಗಲಿ ಮಾಡ್ತಾರ ಪೊಲೀಸರು. ಆ ತಕ್ಕ ಮಟ್ಟಿಗೆ ಅಂತಾರ ಅವ್ರು, ಮಾಡ್ತೀನಿ ಹಿಂಗ್ ಮಾಡ್ತೀನಿ. ಅದ್ರ ಕಾನೂನು ಬಿಟ್ಟು ಏನು ಮಾಡಕ್ ಬರಂಗಿಲ್ಲ. ನಮ್ದು ಏನಾಗಿತ್ತಂದ್ರೆ ಅಲ್ಲಿ ತತ್ತಿ ಕ್ವಾಂಟಿಟಿ ವ್ಯಾಲ್ಯೂಯೇಟರ್ ಕಡೆಯಿಂದ ತತ್ತಿ ಎಷ್ಟು ಇದ್ವು ಆ ಗಾಡಿಯಾಗ, ಎಷ್ಟು ಬಿದ್ದಾವ, ಎಷ್ಟು ಉಳ್ದಾವ, ವ್ಯಾಲ್ಯೂಯೇಟರ್ ಇರ್ತಾನ. ಆಕ್ಸಿಡೆಂಟ್ ಆದ್ಮೇಲೆ ವ್ಯಾಲ್ಯೂಯೇಷನ್ ಮಾಡಿಸ್ಬೇಕು ನಾವು. ಗೂಡ್ಸ್ ಏನಾರ ಇದೊಂದು ನೆನಪಿಟ್ಟುಕೊಳ್ಳುವಂತ ವಿಷಯ. ಅಲ್ಲಿ ಅವಂಗ ನಾವ್ ಹೇಳಿದ್ವಿ, ಇಲ್ಲ ಬರ್ರಿ ಇಷ್ಟು ಕ್ವಾಂಟಿಟಿ ಅಂದ್ರೆ ಅವ್ರಿಗೆ ಬ್ರೇಕ್ ಬರಂಗಿಲ್ಲ. ಆ ಪೊಲೀಸ್ ಅವ ಬಂದು ನಮ್ ಗಾಡಿಯಾಗ ತತ್ತಿ ಎಣಿಸಿಲ್ಲ, ಅವ ನೋಡಿಲ್ಲ ಇಷ್ಟು ಟ್ರೈ. ಅವಂಗೂ ಕ್ವಾಂಟಿಟಿನೂ ಗೊತ್ತಾಗಿಲ್ಲ. ರೆಕಾರ್ಡ್ ಬೇಕು ಅವ್ರಿಗೆ, ರೆಕಾರ್ಡ್ ಬೇಕು. ಅವ್ರ ಅದ ನಾವ್ ವ್ಯಾಲ್ಯೂಯೇಟರ್ ಅಲ್ಲ, ನೀವು ವ್ಯಾಲ್ಯೂಯೇಟರ್ ಮಾಡಿಸಿ. ಆದ್ರ ಅವಾಗ ಅಂದಿಲ್ಲ ಅವ್ರು. ಆಮೇಲೆ ಅಂದ್ರ ನೀವ್ ಯಾಕೆ ಬರ್ಲಿಲ್ಲ ಇದ್ರಾಗ ಬರ್ದಿದ್ರ, ನಾವು ರೇಟಿಂಗ್ ಒಳಗೆ ಬರ್ಕೊಡ್ತೇವೆ. ಅವ್ರು ಚಾರ್ಜ್ ಶೀಟ್ ತೆಗಿತಾರ. ಅಂದ್ರೆ ಆಮೇಲೆ ಸರ್ವೆ ಮಾಡ್ತಾರ ಅವ್ರು. ಪೊಲೀಸ್ ಹೆಡ್ ಇನ್ಸ್ಪೆಕ್ಟರ್ ಬಂದೆಲ್ಲ ಸರ್ವೆ ಮಾಡ್ತಾರ. ಇಂಥ ಹೊತ್ತಿಗಾಗಿತ್ತು ಆಕ್ಸಿಡೆಂಟ್, ಹಿಂಗಾಗಿತ್ತು, ಅದನ್ನೆಲ್ಲ ಸರ್ವೆ ಮಾಡಿ ಅವ ಚಾರ್ಜ್ ಶೀಟ್ ಕೊಡ್ತಾನ. ಆ ಚಾರ್ಜ್ ಶೀಟ್ ಒಳಗೆ ಡೀಟೇಲ್ಸ್ ಇರ್ಬೇಕಿಲ್ಲ, ಇಷ್ಟ ಇದಾಗೈತಿ. ಅದು ಕ್ವಾಂಟಿಟಿ ಬರೆಸ್ಬೇಕಂದ್ರೆ ನಾವು ನಮ್ದು ಇಷ್ಟ ತತ್ತಿ ಹೋಗ್ಯಾವ ಎಕ್ಸಾಕ್ಟ್ ಆಗಿ ಇಷ್ಟ ಕ್ವಾಂಟಿಟಿ, ನಮ್ ಸೇಲಿಂಗ್ ಗೀಲಿಂಗ್ ಎಲ್ಲ ವ್ಯಾಲ್ಯೂಯೇಷನ್ ನೋಡ್ತಾನ. ಇಷ್ಟೊತ್ತಿಗೆ ಇಷ್ಟು ಲೋಡ್ ಮಾಡ್ಯಾನ, ಇಷ್ಟೊತ್ತಿಗೆ ಇದು ಬಂದಾನೆ, ಇಲ್ಲಿ ಬಂದಾನ, ಆ ವ್ಯಾಲ್ಯೂಯೇಷನ್ ರಿಪೋರ್ಟ್ ಕೊಟ್ಟರು ಅಂದ್ರೆ ಅದ್ರ ಕ್ವಾಂಟಿಟಿ ಆಮ್ಯಾಗ ಅದಕ್ಕೆ ಕ್ಲೇಮ್ ಆಗಕ್ಕೆ ಹೆಲ್ಪ್ ಆಗ್ತೈತೆ. ಕ್ಲೇಮ್ ಆಗಕ್ಕೆ ಹೆಲ್ಪ್ ಆಗ್ತೈತಿ. ಹೌದು. ಮತ್ತೆ ಅದು ಈಗ ನಾ ರೊಕ್ಕ ಕೊಡತ್ತೇನಪ್ಪ, ಎಷ್ಟು ಲಾಸ್ ಆಗೈತಂತ ಹೆಂಗ್ ಏನ್ ಎಲ್ಲೈತ್ ರೆಕಾರ್ಡ್ ಅಂತಾರ ಅವ್ರು. ನಾಳೆ ಕ್ಲೇಮ್ ಮಾಡ್ತಾರೆ.
ನೀವು ಕ್ವಾಂಟಿಟಿ ಬರಲಿಲ್ಲ ಇಲ್ಲಿ. ಕ್ವಾಂಟಿಟಿ ಎದಕ್ಕೆ ಬರಲಿಲ್ಲ, ನಾವು ವ್ಯಾಲ್ಯೂಟರ್ ರಿಪೋರ್ಟ್ ಕೊಟ್ಟಿಲ್ಲ, ನಾವು ಕ್ವಾಂಟಿಟಿ ಬಿಟ್ಟಿಲ್ಲ. ಓಹೋ ಕೊಟ್ಟು ಲಾಸ್ಟಿಗೆ ಗೊತ್ತಾಗ ನಮ್ಗೆ ಇಲ್ಲ ನಾವು ಕ್ವಾಂಟಿಟಿನೇ ಬರಲಿಲ್ಲ. ಚಾರ್ಜ್ ಶೀಟ್ ಅಂದ್ರೆ ನಮ್ಮ ಕಡೆ ಒಂದು ಕಾಪಿ ಇರ್ತೈತಿ, FR ಕಾಪಿ ಇರ್ತೈತಿ, ಅದ್ರಾಗೂ ಮೆನ್ಷನ್ ಇರಂಗಿಲ್ಲ. ಚಾರ್ಜ್ ಶೀಟ್ ಏನು ಬರ್ತಾರೆ ನೋಡ್ರೆ ಕೋರ್ಟಿಗೆ ಅದ ಸಬ್ಮಿಟ್ ಆಗ್ತದೆ, FR ಸಬ್ಮಿಟ್ ಆಗಂಗಿಲ್ಲ. ನಮ್ಮ ತಮ್ಮ ಹೇಳ್ದ ಇದು ಕೋರ್ಟ್ ಒಳಗೆ ಏನು ನಡೀತೈತೆ ಅಂದ್ರೆ ಚಾರ್ಜ್ ಶೀಟ್ ಏನು ಬರ್ದಿರ್ತಾರಲ್ಲ ಅದ ಫೈನಲ್. ಆ ಚಾರ್ಜ್ ಶೀಟ್ ನೀವು ಹೇಳಿ ಇದು ಮಾಡ್ಬೇಕು, ಅದು ಹೆಂಗೆ ಅವರೇ ಮಾಡ್ತಾರೆ, ಅವ್ರು ಮಾಡಿಲ್ಲ ಅದನ್ನ. ಅವರೇ ಇದು ಮಾಡ್ತಾರೆ. ಪೊಲೀಸರು ಅವಾಗ ಅಲ್ಲಲ್ಲ, ಪೊಲೀಸರು ಅದೆಲ್ಲ ಡೀಟೇಲ್ಸ್ ಬರ್ದಿಲ್ಲ ಅದ್ರಾಗ. ಮತ್ತೆ ನಾವು ವ್ಯಾಲ್ಯೂಯೇಷನ್ ರಿಪೋರ್ಟ್ ಕೊಡ್ಬೇಕಲ್ಲ ಅವ್ರಿಗೆ, ಅದಕ್ಕೆ ಖರ್ಚು ಐತಿ. ಅದು ಕೊಟ್ಟಾಗ ಅದ್ರಾಗ ವ್ಯಾಲ್ಯೂಯೇಷನ್ ರಿಪೋರ್ಟ್ ಇಂಥ ಮನುಷ್ಯ ಎಲ್ಲ ವ್ಯಾಲ್ಯೂಯೇಷನ್ ಮಾಡಿ ಇಷ್ಟು ಕ್ವಾಂಟಿಟಿದು ಡ್ಯಾಮೇಜ್ ಆಗಿರೋದತ್ತಿ ಅಂತೇಳಿ ಅದ್ರಾಗ ಚಾರ್ಜ್ ಶೀಟ್ ಅವ್ರು ಬರೀತಾರೆ. ಅಲ್ಲಿ ಮಟ್ಟ ಬರೆಯಕ್ಕೆ ಬರಂಗಿಲ್ಲ ಅವ್ರಿಗೆ, ಅಲ್ಲೇ ನಮ್ದು ಮಿಸ್ಟೇಕ್ ಆಗಿದೆ. ಅಲ್ಲೇ ನಮ್ಗೆ ಸ್ವಲ್ಪ ಅಮೌಂಟ್ ಸ್ವಲ್ಪ ಹೊಡೆದು ಬರ್ತದೆ. ಒಟ್ಟು ಕ್ಲೇಮ್ ಕ್ಲೇಮ್ ಮಾಡ್ಕೋಬೋದು. ಬಿಸ್ನೆಸ್ ಒಳಗೆ ಯಾವಾಗಲೂ ನೀವು ಲಾಸ್ ಆತಂದ್ರೆ ಕ್ಲೇಮ್ ಮಾಡ್ಕೋಬೋದು. ಅಂದ್ರೆ ಇನ್ಶೂರೆನ್ಸ್ ಅಲ್ಲೆಲ್ಲ ಅದಾವ, ಅವಕ್ಕೆಲ್ಲ ಮತ್ತೆ ಎವಿಡೆನ್ಸ್ ಇದ್ದಂಗೆ ಕ್ಲೇಮ್ ಮಾಡ್ಬೇಕಂತಂದ್ರೆ ಇನ್ಶೂರೆನ್ಸ್ ಮಾಡಿಸ್ಬೇಕು. ಇನ್ನೊಂದು ಅಂಥ ಘಟನೆಗಳ ಅವಘಡ ನಡೆದಾಗ ತಲೆ ಓಡಂಗಿಲ್ಲ. ಅವಾಗ ನೋಡಿದ ನಾನು ನೀ ಕಾಲ್ ಮಾಡಿದ್ದಲ್ಲ, ಇಲ್ಲ ಅವಾಗ ಧೈರ್ಯ ತುಂಬೋರು ಒಬ್ಬರು ಬೇಕು. ಅಲ್ಲಿ ನಮ್ಮ ಡ್ಯಾಡಿ ಅವೆಲ್ಲ ಧೈರ್ಯ ತುಂಬ ಬಂದ್ರು. ಅಪ್ಪಾರ ಏನಂದ್ರೆ ಅಪ್ಪಾರ ನಮಗೆ ಹೋಗಿದ್ರು ಅವೆಲ್ಲ ಕಾಮನ್, ಮನುಷ್ಯಾಗೇನಾಗಿಲ್ಲ. ಅದು ಇಂಪಾರ್ಟೆಂಟ್. ನಾನು ಅದ ಅಂದೆ, ನಮ್ಮ ಡ್ರೈವರ್ ಅವ ಹೊಸದಾಗಿ ಎದಕ್ಕೆ ಕೊಡ್ದಿಲ್ಲಿ ಹಂಗೆ ಹಿಂಗೆ ಜಗಳ ಮಾಡಿಲ್ಲ ಅವ್ನು. ನೀ ಆರಾಮಾಗಿಲ್ಲ, ನಿನ್ ಕೈ ಕಾಲು ಬಿಟ್ಟಿದಾವು, ಯಾರಿಗೂ ಏನಾಗಿಲ್ಲ, ಸತ್ತಿ ಹೋಗ್ಲಿ. ಮೇನ್ ಇಂಪಾರ್ಟೆಂಟ್ ಅದ ಬಿಡ, ಮಟೀರಿಯಲ್ ಥಿಂಗ್ಸ್ ಅವ ಹೊಳ್ಳಿ ನಾವು ಈಗೇನು ಮಾಡ್ಕೋಬೋದು. ಅದು ಅಷ್ಟ ಅಂದ್ರೆ ಅವಂಗೆ. ಆದ್ರೂ ಅವ್ರ ಕಡೆ ₹1 ಮಿಸ್ಕೊಲಿಲ್ಲ. ಕ್ಲೇಮ್ ಬಂದ್ಮೇಲೆ ನೋಡಂತಪ್ಪ ನಿಂಗೂ ಏನಾರ ಕೊಡೋದಾದ್ರು ಕೊಡೋನು. ಅದ ಮನುಷ್ಯ ಅದ ಲೇಬರ್ದು ಹೇಳ್ತೀನಿ ನೋಡಿ ಸಿಚುವೇಶನ್. ಒಂದು ವಾರ ಆದ್ಮೇಲೆ 15,000 ಕೇಳಿದವ. 15,000 ಕೇಳಿದ. ಅದನ್ನ ಲೆವರೇಜ್ ಇಟ್ಕೊಂಡ ಹಂಗಲ್ಲ, ಅದ ರೀಸನ್ ಇಟ್ಕೊಂಡನೇ ಏನ್ ರೀಸನ್ ಇಲ್ಲ. ಅವ ನನ್ನ ಕಡೆ ಕಂಟಿನ್ಯೂ ಕೆಲಸ ಮಾಡಿಸ್ಕೊಳಕ್ ಕೋರ್ಟ್ ಒಳಗೆ ಇವ ತತ್ತಿ ಲಾಸ್ ಮಾಡಿದ್ದ ನಂಗೆ. ಆಮೇಲೆ ಗಾಡಿನೂ ಬಿಡಿಸಿದ್ದ, ನುಗ್ಗಾಗಿತ್ತೆ, ನಮ್ಮ ಬಿಸ್ನೆಸ್ಸು ಸ್ಟಾಪ್ ಆಗಿತ್ತೆ. 15,000 ಕೊಡ್ರಿ ನಂಗಂದ. ನಾ 15,000 ಕೊಡಕ್ಕಾಗಿಲ್ಲಪ್ಪ, ನೀ ಮೊದಲ ಲಾಸ್ ಮಾಡಿದ್ ನಂಗೆ, ನಿನ್ಗೂ ಕೆಲ್ಸಕ್ಕೆ ಇಟ್ಕೊಂಡಿದ್ದು ದೊಡ್ಡ ಮಾತು, ಮತ್ತೊಂದ್ಸಲ ಬಿಡಿಸಂಗಿಲ್ಲ ಅಂತ ಏನ್ ಗ್ಯಾರಂಟಿ? ನಿನ್ ಜೋಡಿಗೆ ನಿನ್ ಕೈ ಕೆಲಸ ತೊಗೊಳತ್ತೇನ ನಂದೇನ ಯಾರಿಗೂ ಇದು ಮಾಡಬಾರ್ದು, ಅದನ್ನ ತಪ್ಪು ನಮ್ದು. ಲೇಬರ್ ಜೊತೆ ಆಗಿರ್ಬೇಕು ನೀ. ಅದ ಮೆಂಟಾಲಿಟಿ ಒಳಗೆ ವಿಚಾರ ಕೆಲಸ ಮಾಡುವ ಕೆಲಸ ಮಾಡ್ತಾನ ಪೇಮೆಂಟ್ ಕೊಡ್ತೀನಿ. ಸಂಜೆಗೆ ಬಾ ಕೂತ್ ಕೂಡ ಬೇಡ ಅಲ್ಲೇ ಮುಗಿಸ್ಬಿಡ್ಬೇಕು ಅವ್ರು. ನಮ್ ಲೇಬರ್ ನಮ್ ಹುಡುಗ ಭಾಳ ಕ್ಲೋಸ್ನೆಸ್ ಆದ್ರಿಲ್ಲ ತಲೆ ಮ್ಯಾಗ ಅದೊಂದು ತಿಳ್ಕೊಂಡಿ. ಆಮೇಲೆ ಹಂಗಂತೇಳಿ ಅದು ಕೆಟ್ಟತನ ಅಲ್ಲ, ಲೇಬರ್ ತರ ನೋಡ್ಬೇಕ. ಅದು ನೋಡಬೇಕು ಆಕ್ಚುಲಿ. ಬೇರೆ ದೊಡ್ಡ ದೊಡ್ಡ ಕಂಪನಿ ಲೇಬರ್ ತರ ನೋಡ್ತಾರ. ಹೌದು, ಭಾಳ ಮ್ಯಾನೇಜರ್ ಇಲ್ಲ, ಭಾಳ ಅಂತ ಲೆಕ್ಕ ತಪ್ಪಿ ಇದನ್ನ ಆಗೋದ ಸರಿ ಅಲ್ಬಿಡ. ನಮ್ದು ಯಾಕಂದ್ರ ಕೆಲವೊಂದು ಲೇಬರ್ಸ್ ಏನಿರ್ತಾರ ಇದನ್ನ ತೊಗೊಂಡ್ಬಿಡ್ತಾರ, ಲೆವರೇಜ್ ತೊಗೊಂಡ್ಬಿಡ್ತಾರ, ಅಲ್ಲಿ ಒಂದು ದುರುಪಯೋಗ ಪಡಿಸ್ಕೊಂಡ್ಬಿಡ್ತಾರ. ಅವನ ಲೇಬರ್ ಏನ್ ಮಾಡಿದ 15,000 ಕೇಳಿದ ಕೊಡಂಗಿಲ್ಲ. ಕೆಲಸ ಬಿಟ್ಟು ಬೇರೆ ಕಡೆ ಹೋದ. ನೆಕ್ಸ್ಟ್ ಡೇ ಬಿಟ್ಟ ನೀ ವಿಚಾರ ಮಾಡಿ, ಅವ ಗಾಡಿ ಲಾಸ್ ಮಾಡಿದ್ರು ನಾ 15 ದಿವಸ ಕೆಲಸ ಇಟ್ಕೊಂಡೀನಿ. ನಾ ಈಗ ರೊಕ್ಕ ಕೊಟ್ಟಿಲ್ಲ ಅಂತ ಬೇರೆ ಕಡೆ ಹೋಗಿ ನಾವು ಕೆಲ್ಸಕ್ಕೆ. ಅವ್ನು ಇದನ್ನೇ ಇಲ್ಲ ನಂದ ಅವ್ರಿಗೆ ಏನಾರು ಮಾಡಿ ದುಡಿದು ನಾನು ಒಂದ್ ಸ್ವಲ್ಪ ಕೊಡೋಣ, ಅವ್ರ ಜೊತೆ ನಿಂತ ದುಡಿ. ಗಾಡಿ ಬರೋ ಮಟ್ಟ ನಿಂದಿರ್ಬೇಕ, ಹೋಗಬಿಟ್ಟ ಅಂತ ಮನುಷ್ಯ ಬರ್ರಿ. ತಲೆ ಹಾಪಾಗಿರ್ಬೇಕು ನಿಂದ. ಅವಾಗ ತಲೆ ಹಾಪಲ್ ನಂಗೆ ಖುಷಿ ಆಗ್ತಾ, ಹೆಂಗಾದ್ರೆ ಮಾಡಿ ತೆಗಿಬೇಕಲ್ಲ. ನಮ್ಮ ತಮ್ಮ ಅದಲ್ಲ ಮೊದಲು ತೆಗಿಬೋದು, ಚಲೋ ಆತು ಅಂತೇಳಿ ಮತ್ತೆ ಬೇರೆ ಲೇಬರ್ ಸಿಗ್ತಾರೆ. ಅಷ್ಟೇ ಇರೋದು. ಮತ್ತು ನೆಕ್ಸ್ಟ್ ಆಮ್ಯಾಗ ಈಗ ಬಿಸ್ನೆಸ್ ನೀವು ಚಾಲೂ ಮಾಡಿದ್ರಿ, ಇಷ್ಟೆಲ್ಲ ಕುಸ್ತಿ ಹಿಡ್ದು ಬೆನ್ನು ಹತ್ತಿ ಮಾಡ್ಕೊಂತ ಆಮ್ಯಾಗ ಇನ್ನೊಂದು ಗಾಡಿ ತೊಗೊಂಡ್ರಿ. ಟೋಟಲ್ 3 ಅದಾವ ಈಗ? ಟೋಟಲ್ 3 ಅದಾವ. 3 ಗಾಡಿ ಎಲ್ಲ ಲೋನ್ ಮ್ಯಾಗ ಅದಾವನು? ಲೋನ್ ಫ್ರೀ ಈಗ? ಎಷ್ಟು ವರ್ಷದ್ದು ಇದು ಲೋನ್? 3 ವರ್ಷದ ಒಂದಿತ್ತು, ಒಂದು 2 ವರ್ಷ 3 ವರ್ಷದ ಒಂದಿತ್ತು. ಯಾವ್ಯಾವ ಗಾಡಿ ಅವು ಅಂದಂಗೆ? ಒಂದೇದ್ದು ಟಾಟಾ ಎಸ್, ಆಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಲೋಡ್ ಜಾಸ್ತಿ ಆಯ್ತು, ಒಂದು ಸ್ವಲ್ಪ ಇದಾತ. ಇನ್ನೊಂದು ಗಾಡಿ ಲೈಲ್ಯಾಂಡ್ ತೊಗೊಂಡ್ರನ? ಲೈಲ್ಯಾಂಡ್ ಆದ್ಮೇಲೆ ಅದೆಷ್ಟು ಬಿತ್ತು ಟೋಟಲ್? ಅದು 7.5 ಲಕ್ಷ. ಇದು ನಡುವಿಂದ ಫಸ್ಟ್ 4.5 ಲಕ್ಷ. ಫಸ್ಟ್ 4.5 ಲಕ್ಷ. ಹಾಂ,
ಆಮೇಲೆ ಲ್ಯಾಂಡ್ ತುಂಬಿ 7 ಲಕ್ಷ, ಆಮೇಲೆ 10 ಲಕ್ಷ ಬಡ ತೊಗೊಂಡಿರಿ. ಬಡ ಈಗ ಅಷ್ಟಲ್ಲಿ ಬೋರ್ ತರಕಷ್ಟೇ. ಒಟ್ಟು ಕಂಟಿನ್ಯೂಸ್ ನಡೆದಾವ ಈಗ ಒಟ್ಟು. ಅದಾವ ಏನಿಲ್ಲ, ಬಟ್ ನಡೆದಾವ, ಹೇಳ್ಕೊಳೋ ಅಷ್ಟಿಲ್ಲ. ಪ್ರೆಸೆಂಟ್ ಮೊದಲಿನ ಬಿಸ್ನೆಸ್ ಇಲ್ಲ ಈಗ ಹಂಗಿಲ್ಲನೆ. ಅಂದ್ರೆ ಮೋಸ್ಟ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಅಂತೂ ಇದ್ದಿರ್ತಾವ. ಅದ್ರಾಗ ನಂದು ಸ್ವಲ್ಪ ನಾ ಗ್ಯಾಪ್ ಮಾಡೀನಿ ಅಷ್ಟೇ. ಪ್ರಿಫರೆನ್ಸ್ ಕೊಡೋದು ಹಾಳಾಗಿ ಮದುವೆ ಹೌದು, ಮದುವೆ ಬಿಸ್ನೆಸ್ ಒಳಗೆ ಕುಂತಿದ್ರೆ ಪರ್ಸ್ನಲ್ ಗಾಡಿನೂ ಭಾಳ ಇಂಪಾರ್ಟೆಂಟ್. ಪರ್ಸ್ನಲ್ ಗಾಡಿನೂ ಚಂದೆ ಹೊಡ್ಕೊಂಡು ನಾವು ಹಂಗಾಗಿ ಗ್ಯಾಪ್ ಕೊಟ್ಟಿನಿ. ಆತಿಗೆ ಫಿಕ್ಸ್ ಆತ ಸಣ್ಣದ್ರಾಗ ಮದುವೆ ಫುಲ್ ಮದ್ವೆ ಕಡೆ ಅಂತೂ ಬರೋದ ಅಂತ ಹೇಳ್ತೇನೆ. ನಂದು ಆಲ್ರೆಡಿ ಒಂದು ವಿಡಿಯೋ ಮಾಡೀನಿ ಈಗ ಬಿಸ್ನೆಸ್ಸಿಂದ. ನನ್ನ ಪರ್ಸ್ನಲ್ ಫ್ಯಾಮಿಲಿ ಇದೆ, ಗೊತ್ತಿರ್ಬೇಕು ನಿಮಗೂ. ಆ್ಯಕ್ಚುಲಿ ಇನ್ನೊಂದೇನು ಹೇಳ, ನೀ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು ನಾ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು ಒಂದೇ ಟೈಮ್ ಡಿಸೆಂಬರ್ 3 ಅಕ್ಷಯ್ ನಾವು ಸೇರಿ ಚಾಲು ಮಾಡ್ತೀವಿ. ಡಿಸೆಂಬರ್ 3ನೇ ತಾರೀಕು ಅಕ್ಷಯ್ ನಾವು ಸೇರಿ ಮಾಡಿದ್ದೆ. ನೀವು ಸೇಮ್ ಟೈಮಾಗ ಚಾಲು ಮಾಡಿವಿ. ಡಿಸೆಂಬರ್ 24ಕ್ಕೆ ನಾ ಗಾಡಿ ತೊಗೊಂಡಿನಿ, ಡಿಸೆಂಬರ್ 3ಕ್ಕೆ ನೀವು ಫಸ್ಟ್ ನ್ಯೂ ಇಯರ್ 2 ದಿವಸಕ್ಕೆ ನಾವು ಅದ ವಿಚಾರ ಮಾಡಕತ್ತಿದ್ವಿ, ಹಂಗೆ ಮಾಡೋಣ ಹಿಂಗೆ ಮಾಡೋಣ. ನೀನು ತತ್ತಿ ತಗೋರ್ಲಿ ಗಾಡಿ ಹಾಕೊಂಡು ಹೋಗಿ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ರಿ ಅನ್ನತ್ತಿದ್ದಿ ನೀನು. ನಾವು ಹ್ಞೂ ಅಂದಿದ್ದೀವಿ ಒಮ್ಮೆ, ಮತ್ತು ಆಮ್ಯಾಗ ಬ್ಯಾಡ್ತಡಿ ಅಂತೇಳಿ ಮತ್ತೆ ಇಬ್ಬರು ವಿಚಾರ ಮಾಡಿ ಒಂದು ಬಿಸ್ನೆಸ್ ಫೈನಲ್ ಮಾಡಿ ಚಾಲು ಮಾಡಿದೆ, ಹೋಟೆಲ್ ಬಿಸ್ನೆಸ್. ಈಗ ಇನ್ನೊಂದು ಮೇನ್ ದೋಸ್ತ, ಈ ಕನ್ವರ್ಸೇಷನ್ ಒಳಗೆ ಮೇನ್ ನಂದು ಇಂಟೆನ್ಷನ್ ಏನು ಗೊತ್ತಿರ್ಬೇಕು ನಿಂಗೆ. ಆಲ್ರೆಡಿ ಈಗ ಬಿಸ್ನೆಸ್ ಮಾಡ್ಬೇಕನ್ನೋರಿಗೆ ಮತ್ತು ಮಾಡಕತ್ತವ್ರಿಗೆ ಆಲ್ರೆಡಿ ಫೇಲ್ ಆಗಿ ಬಿಟ್ಬಿಟ್ಟಿರ್ತಾರ. ಅವ್ರಿಗೆ ನೀನು ಏನು ಹೇಳ್ಬೇಕು ಅನಿಸುತ್ತೆ ನನಗೆ? ಯಾಕಂದ್ರೆ ಈಗ ನೋಡಪ್ಪ, ಈಗ ತತ್ತಿ ಬಿಸ್ನೆಸ್ ಮಾಡ್ಬೇಕಂತ ಅದೇನಪ್ಪ, ನಾನು ಡಿಗ್ರಿ ಮುಗ್ಸಾನೀಗ, ನಾನು ಏನೋ ಒಂದು ಬಿಸ್ನೆಸ್ ಮಾಡ್ಬೇಕಪ್ಪ. ಯಾಕೆ ಕಾಂಪಿಟೇಷನ್ ಪ್ರಮೋಟ್ ಮಾಡ್ದಂಗೆ ಆಕೈತಾನ ತತ್ತಿನ ಆತ್ ಬಿಡ. ಅದು ಓಕೆ, ಆಸ್ ಅ ಬಿಸ್ನೆಸ್ ಮ್ಯಾನ್ ಇಲ್ಲ, ಚಲೋ ಆಗ್ಬೇಕು. ಅವ್ರೇನು ತತ್ತಿನ ಮಾಡ್ತಾರಂತಲ್ಲ. ಇನ್ನೊಂದು ದೋಸ್ತ, ತತ್ತಿದ ಈಗ ನಾ ಮಾಡ್ಬೇಕಂತಂದ್ರೆ ಅದ್ರೊಳಗೆ ಈಗ ನಿನ್ನ ಸ್ಟೋರಿ ಕೇಳಿದ್ನಿ, ನಮ್ಗೆ ಸ್ವಲ್ಪ ಏನೋ ಐಡಿಯಾ ಬಂತು, ಹಿಂಗೆ ಮಾಡ್ಬೇಕಿದೆ ಅಂತೇಳಿ. ಈಗ ಈಗ ನಿನ್ನ ಜೊತೆ ಮಾತಾಡ್ಕಿನ ಮುಂಚೆ ನಾನು ಈಗ ತತ್ತಿ ಬಿಸ್ನೆಸ್ ಮಾಡ್ಬೇಕಂದ್ರೆ ಈ ಐಡಿಯಾಸ್ ನನ್ನ ತಲೆಯಾಗ ಬರ್ತಿರಂಗಿಲ್ಲ. ಯಾರಿಗೆ ಕೇಳ್ತೇನೆ ನಾನು? ಅಲ್ವೋ ನಿನ್ನ ಕಡೆ ಫೈರ್ ಇತ್ತು, ನಾ ಮಾಡ್ಬೇಕಿದೆ ಅಂತೇಳಿ ಫೈರ್ ಇತ್ತು. ಆ ಫೈರ್ ಇಲ್ಲ ಅಂತಂದ್ರೆ ಸ್ವಲ್ಪ ವಿಚಾರ ಮಾಡಿ, ಏಪ್ಪ ಇದು ಹೆಂಗೆ ಹೋಗಿ ಕೇಳ್ಬೇಕು, ತತ್ತಿ ತರ್ತೀನಿ, ಸೇಲ್ ಆಗ್ಬೇಕಲ್ಲೇ, ಇವು ಮಾರ್ಕೆಟಿಂಗ್ ಹೆಂಗೆ ಮಾಡೋದು, ಅವ್ರು ತೊಗೋಬೇಕಲ್ಲ. ಆ ಫೈರ್ ಇತ್ತಂದ್ರೆ ಮಾರ್ಕೆಟಿಂಗ್ ಹೋಗ್ತೈತಿ. ಹಸು ಯಾವಾಗ ಇರ್ತದ ಅಂದ್ರೆ ನಾವು ಏನು ಬಿಗಿನಿಂಗ್ ಇರ್ತೇವೆ ನೋಡ್ರಿ, ಅವಾಗ ಹಸು ಎಲ್ಲ ಮುಗಿದ ಮೇಲೆ ನೀ ಸ್ಟಾರ್ಟ್ ಮಾಡಕ್ ಹೋಗ್ತೇನೆ ಅಂತಿಲ್ಲ ಅಲ್ಲಿ. ಇಲ್ಲ ಹಸು ಕೆಲವೊಂದು ಟೈಮ್ ಹುಟ್ಕೊಂತಾವ, ಮಿಡ್ ಟೈಮ್ನಾಗ ಹುಟ್ಕೊಂತಾವ. ಯಾಕಂತಂದ್ರೆ ಅದು ಸ್ಟಾರ್ಟಿಂಗ್ ಇರ್ತದ ಬಿಡ್, ಖರೆ ಕೆಲವೊಮ್ಮೆ ಒಂದು 4 ಜನ ಮಾತಾಡ್ದಾಗೂ ಹುಟ್ಕೊಂತದ ಅಂತೇನೆ. ಯಾಕಂದ್ರೆ ಹಸು ಅಲ್ಲ, ಇದು ಕಿಡಿ ಅಂತೆಲ್ಲ ಮಾಡಕ್ ಹಸ್ತೈತೆ, ಅದು ಮಾಡಕ್ ಹಸ್ತೈತಿ. ಭಾಳ ಟೈಮ್ ಆಗೈತಿ. ಮಾತು ಜನ ನೆನಪಿಡ್ಕೊಂಡು ಮಾಡ್ಬೇಕು. ಆದ್ರೆ ಇನ್ನೊಂದು ಏನ್ ಮಾಡ್ತಾರೆ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡ್ರೆ ಸಮಾಧಾನ ಇಲ್ಲ, ಪೇಷನ್ಸ್ ಇಲ್ಲ. ಲಾಂಗ್ ಟರ್ಮ್ 2 ವರ್ಷದ ಪ್ಲಾನ್ ಹಾಕ್ಬೇಕು, 1 ವರ್ಷದ ಪ್ಲಾನ್ ಹಾಕ್ಬೇಕು ಅಂತೇಳಿ ಅವ್ರ ಏನ್ ಮಾಡ್ಬಿಡ್ತಾರ, ಇನ್ವೆಸ್ಟ್ಮೆಂಟ್ 10 ರೂಪಾಯಿ ಹಾಕೇನಿ, ಇಮಿಡಿಯೇಟ್ 5 ರೂಪಾಯಿ ಬಂದ್ಬಿಡ್ಬೇಕು, ನಾವು 15 ರೂಪಾಯಿ ಸೇಲ್ ಆಗಿಬಿಡ್ಬೇಕು, ಇಮಿಡಿಯೇಟ್ ಪ್ರಾಫಿಟ್ 5 ರೂಪಾಯಿ ಬರ್ಬೇಕಂತ ವಿಚಾರ ಮಾಡ್ತಾರೆ. ಅಲ್ಲಿ ತಪ್ಪದು. 10 ರೂಪಾಯಿ ಹಾಕೇನಿಲ್ಲ, 1 ರೂಪಾಯಿ ಬರತೈತಿ, ಇದು ಖುಷಿ ಪಡ. 1 ರೂಪಾಯಿ ಬರತೈತಿ. ನೀವು ಇನ್ ಕೇಸ್ ಅದ 8ನೇ ಲಾಸ್ ಆಗತ್ತಂದ್ರು ಅಲ್ಲಿ ಏನೋ ಒಂದು ನಾನು ಮಾರ್ಕೆಟ್ ಕುಂದ್ರಸಾತೇನಪ್ಪ ಅಂತಂದ್ ಅದನ್ನಾರ ಆ ಒಂದು ವೇ ಒಳಗೆ ವಿಚಾರ ಮಾಡ್ಬೇಕು. ಇನ್ನೊಂದೇನ 8ನೇ ಲಾಸ್ ಆಗತೈತಿ ಅವ್ನ ಕಡೆಯಿಂದ, ಇವತ್ತು ಬಿಟ್ಟು ನಾಳೆ ಬಿಟ್ಟು ನಾಳೆ ತಗೊಂಡು ನಮ್ಮ ಕಡೆಯಿಂದ ಓಕೆ ಇದು ಸ್ಟ್ರಾಂಗ್ ಪಾಯಿಂಟ್. ಯಾಕಂದ್ರೆ 1 ರೂಪಾಯಿ ಬಿಡೋಣ, ನಾಳೆ 2 ರೂಪಾಯಿ ತಗೊಂಡು, ಇಲ್ಲ ಇವ್ನಿಗೆ 8ನೇ ಲಾಸ್ ಆಗಿತ್ತಲ್ಲ, ಬೇರೆ ಒಂದ್ ಕಡೆ 1 ರೂಪಾಯಿ ತಗೊಂಡು ಇವಂದ್ರಾಗ ಲಾಸ್ ತುಂಬ್ಕೊಂಡು ತಗೊಂಡು ಆ ಥರ ವಿಚಾರ ಮಾಡ್ಬೇಕು. ಸ್ವಲ್ಪ ವರ್ಸಟೈಲ್ ಆಗ್ಬೇಕು, ಸ್ವಲ್ಪ ಫ್ಲೆಕ್ಸಿಬಲ್ ಆಗಿ ಥಿಂಕ್ ಮಾಡ್ಬೇಕಂತ. ಇದೊಂದು ಪಾಯಿಂಟ್ ಹೇಳಿದ್ರೆ ನಂದೊಂದು ಎಕ್ಸ್ಪೀರಿಯನ್ಸ್ ಹೇಳ್ಕೊತೀನಿ. ಒಮ್ಮೆ ನಮ್ದು ಹೋಟೆಲ್ ಇತ್ತಲ್ಲ, ಹಂಗೆ ಹುಡುಗರು ಬಂದ್ರಪ್ಪ, ಒಂದು 4 ಜನ. ನಮ್ದು ನಾನು ಏನೋ ಸರ್ವ್ ಮಾಡತ್ತೀವಿ, ಅಡುಗೆ ಮಾಡ್ಕೊತ. ಒಂದು 4 ಜನ ಹುಡುಗರು, ಅವರ ಚೊಕ್ಕ ಇವ್ರವ್ರು
ಎಣ್ಣೆ ಗಿರಾಕಿ ಯಾವಿವು ಸಸ್ತಾ ನಶ ಮಾಡೋ ಹುಡುಗರು ಬಂದು ಅದು ಇದನ್ನ ಜಗ್ಗ ಕುಡಿಯಾಕ ಇರ್ತೀವಲ್ಲ ಅದನ್ನ ಹಂಗ ಅತ್ತಾಗಿತ್ತ ಮಾಡಿ ಕುಡಿಯಾಕ ಹೋಗಿ ಏನ್ ಪರ್ಚೇಸ್ ಮಾಡ್ಲಿಲ್ಲ ಅವ್ರು ಮಾಡೋರಲ್ಲ ಮತ್ತ ಅವ್ರ ಫಾಲ್ತು ಅದನ್ನ ತಗೊಂಡ ಕುಡಿಲ್ ನೀರ್ ಕುಡಿಯಾಕ ಯಾರು ಬೇಡ ಅಂತಾರ. ಅಲ್ಲಿ ನಂದು ಒಳ್ಳೆ ಗುಣ, ಅವ್ರು ಬೇಡ ಅಂತ ಅನ್ಬೋದಿತ್ತ, ನೀರಿಗೆ ಯಾರು ಬೇಡ ಅಂತಾರ. ಅವ್ರು ಅದು ಜಗ್ ಹೊಡಿತಾರ ಅಂತ ನನಗೆ ಐಡಿಯಾನೇ ಇಲ್ಲ. ತಗೊಂಡ್ರ ಅತ್ತಾಗಿತ್ತ ಮಾಡಿ ಚಟ್ ಅಂತ ಕೆಡಿ ಒಡೆದ್ ಬಿಟ್ರ ಅದನ್ನ ಒಡೆದವ್ರು ಓಡೋಗ್ಬಿಟ್ರವ್ರ. ಅವ್ರು ಒಬ್ರಿಗೊಬ್ರ ಮೇಲೆ ಹಾಕೊಂತ ಏನ್ ಮಾಡ್ತಿ ಅದನ್ನ ತಗೊಂಡೆ. ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲೇ ಕುಂತಿದ್ದ. ಅವ ಏನ್ ಮಾಡ್ತಾನವ, ಅವ್ರಿಗೆ ಎಂತೆಂತ ಮೇಜರ್ ಒಂದ್ ಮರ್ಡರ್ ಆಗೈತೆ ಅಂದ್ರ ಆರಾಮ್ ಹೋಗಿ ನೋಡ್ತಾರ. ನೋಡಿ ಅವ್ರ ನೀ ಅಂದಂಗ ಲೀಗಲ್ ವೈಸ್ ಮಾಡ್ತಾರ ಅವ್ರ. ಹಾ ಪಕ್ಕ ಲೀಗಲ್ ವೈಸ್ ಅವ್ರ. ಅವತ್ತೇನಂತ ಸರ್ ಪೊಲೀಸ್ ಅಲ್ಲ ಆರಕ್ಷಕರಲ್ಲ, ಅದಕ್ಕೆ ಆ ಒಂದು ಇಂಟೆನ್ಷನ್ ಒಳಗೆ ನಾನು ಏನ್ ಕೇಳಿದೆ, ಸರ್ ಹಿಂಗ್ರಿ ಹೆಂಗ್ ಮಾಡಿದ್ರು ನೋಡ್ರಿ ಅಂತಂತಂದು ಸೀರಿಯಸ್ ಆಗಿ ಕೇಳಿದೆ. ಹೇಳ್ಬೇಕಿಲ್ರಿ ಅವ್ರಿಗೆ ಅಂತ. ಅವು ಒಂದ ಮಾತಂದ್ಲಿ ಅವ, ನೀ ಈಗ ಆಗಳಿಂದಲ್ಲ ಅದ ಪಾಯಿಂಟ್ ಅಂದವ. ಭಾಳ ಟೆನ್ಷನ್ ತೊಗೋಬೇಡ ದೋಸ್ತ, ಭಾಳ ಟೆನ್ಷನ್ ತೊಗೋಬೇಡ, ಅದನ್ನ ಸೈಡ್ಗೆ ಇಡ. ಬಿಸ್ನೆಸ್ನಾಗ ಅದ್ರ ಡಬಲ್ ತೆಕ್ಕುವ ಪ್ರಾಫಿಟ್. ಒಂದ್ $2 ಜಾಸ್ತಿ ಇಟ್ಟ ತಕ್ಕೋ ರೊಕ್ಕ, ಇನ್ನೊಂದು ತುಂಬ ಹೊಸದು. ಯಾಕೆ ತಲೆ ಕೆಡ್ಸ್ಕೊಂತಿ ಅಂದವ. ನನಗೊಂಥರ ಬೋಧಿ ವೃಕ್ಷದ ಹಿಂದ ಮುಂದೆ ಕುಂತಾಗ ಅನಿಸ್ಬಿಡ್ತು ನನಗೆ. ನಮಗೂ ಭಾಳ ಲಾಸ್ ಆಗೈತಿ, ಭಾಳ ಅಂದ್ರೆ ಭಾಳ ಲಾಸ್ ಆಗೈತಿ. ಕರೋನಾ ಟೈಮ್ ಒಳಗೆ ಎಲ್ಲ ಬ್ಯಾಗ್ ತಕೊಂಡ್ಬಿಟ್ಟಿದ್ವಿ. ಕರೋನಾ ಟೈಮ್ನಾಗ ಹೌದು. ಇದು ಭಾರಿ ಬೆಸ್ಟ್ ಪಾಯಿಂಟ್ ಇದೆ. ಯಾಕಂತಂದ್ರೆ ಈಗ ಹೊಸದಾಗಿ ಚಲೋ ಮಾಡೋರಿಗೆ ಭಾಳ ಅದ್ರ ಜೊತೆ ಬಿಸ್ನೆಸ್ ಜೊತೆ ಭಾಳ ಇಂಟ್ಯಾಕ್ಟ್ ಆಗಿ ಇರಾಕೋಬಾರ್ದು. ಆಕೈತಿ ಏನೋ ಒಂದು ಲಾಸ್ ಆಗೈತಿ, ಓಕೆ ನೆಕ್ಸ್ಟ್ ತಗೊಳ್ಳುವಂತ ರನ್ ಮಾಡೋಣ. ಇನ್ನೊಂದು ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋರು ನಮ್ಗೆ ಇಷ್ಟ ಪ್ರಾಫಿಟ್ ಬರ್ಬೇಕು. ಅದೇ ಮೆಂಟಾಲಿಟಿ ಇವಾಗ ವಿಚಾರ ಮಾಡಿ ಬಿಸ್ನೆಸ್ ತೆಗಿತಾರೆ ಸರ್. ಇಷ್ಟ ಬರ್ಬೇಕು, ನಮ್ಗೆ ಇಷ್ಟು ಬಂದ್ರೆ ನಂಗೆ ಹೊಟ್ಟಿತ್ತು ಅಂತೈತಿ. ನೀ ಹೇಳೋ ಪ್ರಕಾರ ಒಂದೊಂದ್ರಾಗ ಒಂದೊಂದು ಡೀಲ್ನಾಗ ಸ್ವಲ್ಪ ಹೊಕ್ಕೈತಿ, ಸ್ವಲ್ಪ ಕಡಿಮೆ ಬರ್ತೈತಿ, ಒಂದು ಸ್ವಲ್ಪ ಜಾಸ್ತಿ ಬರ್ತೈತಿ. ರನ್ ಮಾಡ್ಬೇಕು, ಕಂಟಿನ್ಯೂಟಿ ಇಡ್ಬೇಕು. ಆಮೇಲೆ ಕಸ್ಟಮರ್ಗೆ ನಾವು ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ತೀವಿ, ನಮ್ಮ ಕಸ್ಟಮರ್ಗೆ ನಾವು ಎಷ್ಟು ರೆಸ್ಪೆಕ್ಟ್ ಕೊಡ್ತೀವಿ. ಕಸ್ಟಮರ್ ಗಾಡ್ ಇದ್ದಂಗೆ. ಓಕೆ ಮೇನ್ ಕಸ್ಟಮರ್ ರಿಲೇಶನ್ಶಿಪ್ ಭಾಳ ಬೆಸ್ಟ್, ಭಾಳ ಚಲೋ. ನೀ 10 ವರ್ಷ ಬಿಟ್ಟು ಬಿಸ್ನೆಸ್ ನೀ ಅದ ಓಪನ್ ಮಾಡಿ ರೀಕನೆಕ್ಟ್ ಆಗ್ತೈತಿ. $1 ತುಟ್ಟಿ ಕೊಡತ್ರ ತಗೊಳ್ಳೋಂತ ಅಂತ ಕಸ್ಟಮರ್ 108 ಮಂದಿ ನೋಡ್ಬಿಟ್ಟಿನ. ನೀವು $1 ಕಾಸ್ಟ್ಲಿ ಕೊಡ್, ನನ್ನ ಕಡೆ ಅದಲ್ಲ ಕಸ್ಟಮರ್. ನೀ $10 ಕಾಸ್ಟ್ಲಿ ಕೊಡು, ಚಲೋ ಕೊಡ್ತಾನೆ. ರಿಲೇಶನ್ಶಿಪ್ ಚಲೋ ಐತಿ, ಒಂದು ದೋಸ್ತಿ ಐತಿ ನಂದು. ಒಂದು ಬ್ಯಾರೆ ಯಾವನವ್ರು ಬಂದ್ರು ಇಲ್ಲ ಕಲಾಲ್ ಬರ್ತಾನ, ನಮ್ ಕತ್ತಿ ಕೊಡ್ತಾನೆ. $5 $30 ಕಮ್ಮಿ ಕೊಡ್ತೀನಿ ರೀ, ತಗೋರಿ. ಇಲ್ಲ ಅವ್ನ ಕಡೆ ತಗೋ, ಅಲ್ಲಿ ಒಂದು ಬಾಂಡ್ ಬೆಳೆದ್ಬಿಟ್ರೆ. ಅಲ್ಲಿ ಬಾಂಡಿಂಗ್ ಬೆಳೆದ್ಬಿಟ್ರೆ ನಮ್ಮ ಕಡೆ ಅದಾರಂಗಿಲ್ಲ. ಹೆಂಗ್ ಕಸ್ಟಮರ್ ಯಾರು ಅದಾರ ನೋಡೆ ಅವ್ರಿಗೆಲ್ಲ ನಾವು ಫ್ರೆಂಡ್ಶಿಪ್ ಬಾಲೆ ಹೋಗ್ಲಿ ಹೌದೌದು. ಯಾಕಂದ್ರೆ ಕಸ್ಟಮರ್ ಎಲ್ಲೂ ಹೋಗಿಲ್ಲ. ಒಂದು 2 ಚಾ ಅಂಗಡಿ ಅದ ಅಂತ ತಿಕ್ಕೋ. ಸೇಮ್ ಎಕ್ಸಾಂಪಲ್ ಇನ್ನೇನು ಹೇಳ್ಬೇಕಂದ್ರೆ, ಒಂದು ಅಂಗಡಿಯಾಗ ಒಬ್ಬ ಚಲೋ ಮಾತಾಡ್ತಿರ್ತಾನ. ಚಾ ಓಕೆ, ಚಾ ಓಕೆ ಅಂತೇಳಿ ನಾವು ಹೋಗ್ತೇವೆ. ಅವ ನಮ್ಮನ್ನ ಮಾತಾಡ್ಸೋದು, ಅಂಗಡಿ ಅವ ನಮ್ಮನ್ನ ಮಾತಾಡ್ಸೋದು ಒಂದು ಟಾಪ್ ಲೆವೆಲ್, ನೆಕ್ಸ್ಟ್ ಲೆವೆಲ್ ಗೆಳೆಯಾರ ಮಾತಾಡ್ತಿರ್ತಾನ. ಬಟ್ ಚಾ ಆವರೇಜ್ ಮಾಡ್ತಿರ್ತಾನ. ಜನ ಚಾ ನೋಡಂಗಿಲ್ಲ ಅಲ್ಲಿ. ಓಕೆ ಚಾ ಇರ್ಲಿ, ಬಟ್ ಮೋರ್ ಇಂಪಾರ್ಟೆಂಟ್ ಏನಂತಂದ್ರ ಆ ಜನ ಈಗ ಅದ ಒಂದು ಚಾ ಅಂಗಡಿಯಾಗ ಎಂಟ್ರಿ ಕೊಟ್ಟ ಮೇಲೆ ಇರುವಂತ ಮೈಂಡ್ಸೆಟ್, ಏನೋ ಒಂದು ಸ್ಟ್ರೆಸ್ ಇತ್ತಪ್ಪ, ಸ್ಟ್ರೆಸ್ ತಗೊಂಡೋಗಿ ಹೊರಗೆ ಬಂದ್ರೆ ಆ ಸ್ಟ್ರೆಸ್ ಹೋಗಿರ್ಬೇಕಲ್ಲಿ. ಅದನ್ನ ಭಾಳ ಡಿಮಾಂಡ್ ಮಾಡ್ತಾರ ಜನ. ಯಾಕಂದ್ರೆ ಮೇನ್ ಅದ ಅಲ್ಲೋ, ಬರೀ ಚಾ ಅಷ್ಟು ಕುಡಿದ್ರೆ ಏನ್ ಸಿಗ್ತೈತಿ? ಮೇನ್ ನಮ್ದು ಯಾವ ತರ ನಾವು ಅಲ್ಲಿ ಇಂಟ್ರಾಕ್ಟ್ ಮಾಡ್ತೀವಿ, ನಮ್ದು ಮೆಂಟಲ್ ಸ್ಟೆಬಿಲಿಟಿ ಯಾವ ತರ ಐತಿ, ಖುಷಿ ಆತೋ ಏನೋ ಇಲ್ಲೋ. ಇನ್ನೊಬ್ಬ ಇರ್ತಾನಲ್ಲಿ, ಅವ ಚಾ ಸಾಲಿಡ್ ಮಾಡ್ತಿರ್ತಾನ, ಚೊಕ್ಕ ಎಮ್ಮೆ ಹಾಲಿನ ಮಾಡ್ತಿರ್ತಾನ. ಬಟ್ ಅವ ಒಂದು ಚೇಂಜ್ ಕೊಡೋ ಮುಂದಾತು, ಗ್ಲಾಸ್ ಇಡೋ ಮುಂದಾತು, ರಪ್ ಅಂತ ಇಡುದು, ಎದಕ್ಕೂ ಮಾತಾಡ್ಸಂಗಿಲ್ಲ. ಮತ್ತೆ ಆಟಿಟ್ಯೂಡ್ದಾಗ ಮಾತಾಡೋದು. ಕಸ್ಟಮರ್ ಹೆಂಗದಾರ ಆ ಚಾ ಸಂಬಂಧ ಹೋಗೋರು ಕೆಲವೊಬ್ರು ಈಗ ನೀನ ಈಗ ಅವ ನಿನಗ್ ಚಾ ಚಲೋ ಕೊಡ್ತಾನ ಖರೆ, ಅವ ನಿನ್ ಜೊತೆ ಸರಿ ಮಾತಾಡ್ಲಂಗ ನಿಂಗ್ ಡಿಸ್ರೆಸ್ಪೆಕ್ಟ್ ಮಾಡ್ಬಿಟ್ನಂದ್ರ ಇಬ್ರು ಮಂದಿ ಇರ್ತಾರ ಅಲ್ಲಿ. ನಾ ಪ್ರಕಾರ ನನ್ ಮಾತು ಸಿಗತೈತಿಲ್ಲ, ನನ್ ಚಾ ಸಿಗತೈತಿಲ್ಲ, ಇಲ್ಲ ನಿನ್ಗೆ ಡಿಸ್ರೆಸ್ಪೆಕ್ಟ್ ಫುಲ್ ಆಗಿ ಮಾತಾಡಿನಂತಂದ್ರ ಅವಾಗ ನೀ ತಗೊಂತೀನಿ. ಮತ್ತೆ ಆಬ್ವಿಯಸ್ಲಿ ಈಗ ನಿನಗೆ ಒಬ್ಬೊಬ್ರು ಹೆಂಗಿರ್ತಾರೆ, ನಮ್ ಕಡೆ ಕಸ್ಟಮರ್ ಹೆಂಗಾರ ಇರ್ಲಿ ಬಿಡ,
ನಂಗೆ ಮಾಲ್ ಸಿಗ್ತಿ ನಿಂದಾತ ನೀ ಆಸ್ ಅ ಬಿಸ್ನೆಸ್ ಮ್ಯಾನ್ ನೋಡಕತ್ತಿ, ಆಸ್ ಅ ಬಿಸ್ನೆಸ್ ಮ್ಯಾನ್ ನೀ ಏನ್ ಮಾಡ್ಬೇಕೆಲ್ಲ ಮಾಡತ್ತಿ. ಅದ ಆಸ್ ಅ ಕಸ್ಟಮರ್ ಅವ್ನ್ ಬಿಸ್ನೆಸ್ ಚಲೋ ಆಗ್ಬೇಕಪ್ಪ ಅಂತಂದ್ರೆ ಕಸ್ಟಮರ್ ಥಿಂಕಿಂಗ್ ಬೇರೆ ಇರ್ತದೆ. ನಂಗೆ ಮಾಲ್ ಬೇಕಾಗೈತಿ ಆ ಥಿಂಕಿಂಗ್ ಬೇರೆ. ಈಗ ನಾನು ಕಸ್ಟಮರ್ ಆಗಿ ವಿಚಾರ ಮಾಡಿದ್ರಂದ್ರೆ ತಪ್ಪು. ಅದು ಕರೆಕ್ಟ್. ಯಾಕಂದ್ರೆ ತಪ್ಪಾಗ್ತೈತೆ ಅದು. ಕಸ್ಟಮರ್ ಅವ ಕಳ್ಕೊಂತಾನ, ಅವ ಆಟಿಟ್ಯೂಡ್ದಾಗ ಮಾತಾಡ್ತಾನ, ಹಣ ಬರ್ತಾನಲ್ಲ ತಕ್ಕ ಮಟ್ಟಿಗೆ ತಗೋತಾನ. ತಕ್ಕ ಮಟ್ಟಿಗೆ ದುಡಿಮೇಕೈತಿ. ಬಟ್ ಅವ ಚಲೋ ನಡ್ಕೊಂಡ್ ಅವಂಗ ಇನ್ನೂ ಅವ್ನು ಮಂದಿನ ಹೇಳ್ಕೊಡ್ತಾರ ಅವಂಗ, ಚಾ ಹಿಂಗ ಆಗೈತಿದ ಹಿಂಗ್ ಮಾಡುವಪ್ಪ ಅಂತೇಳಿ. ಅಷ್ಟು ಬಾಂಡ್ ಇರ್ತೈತಲ್ಲ, ಹಿಂಗಿಂಗ್ ಮಾಡಿ ಹಿಂಗಿಂಗ್ ಅಂತ ಬಿಸ್ನೆಸ್ ರನ್ ಆಗೈತೆ. ಅವ್ನು ಮೇನ್ ಹೆಡ್ ಕಿಂಗ್ ಏನಂತಂದ್ರೆ ಇಲ್ಲಿ ಕಸ್ಟಮರ್ ರಿಲೇಶನ್ಶಿಪ್. ನಾ ಭಾಳ ಅಬ್ಸರ್ವ್ ಮಾಡೀನಿ. ನಮ್ಮ ಕಡೆ ಅಂತೂ ಭಾಳ ಅಬ್ಸರ್ವ್ ಮಾಡೀನಿ. ಭಾಳ ಮಂದಿ ನಾನು ಏನಾದ್ರು ಪರ್ಚೇಸ್ ಮಾಡೋ ಕಸ್ಟಮರ್ ಆಗಿ ಹೋಗಿರ್ತೀನಲ್ಲ, ನಂಗೆ ಯಾವಾಗ ಮನುಷ್ಯ ಲೈಕ್ ಆಗ್ತಾನೆ, ಅವ ವೇವ್ ಹೆಂಗೆ ಮಾಡ್ತಾನೆ, ನಂಗೆ ಟ್ರೀಟ್ ಹೆಂಗೆ ಮಾಡ್ತಾನೆ, ನಂಗೆ ಹೆಂಗೆ ಸರ್ವಿಸ್ ಕೊಡ್ತಾನೆ, ಅದನ್ನ ನೋಡಿ ಈ ಬುಕ್ಕಿನ ವ್ಯಾಲ್ಯೂ ನೋಡಂಗೇ ಇಲ್ಲ. ಅವ ನಮ್ಗೆ ಟ್ರೀಟ್ ಹೆಂಗೆ ಮಾಡ್ತಿರ್ತಾನಲ್ಲ ಅದ್ರ ಮೇಲೆ ಲಕ್ಷ ಇರ್ತೈತಿ. 500 ರೂಪಾಯಿ ನೀವು ಹೇಳಕತ್ತಾರ ತಗೊಂಡು. ಅಂದ್ರೆ ಇನ್ನೊಂದೇನ, ನಾ ಯಾರ ಜೊತೆ ಕರ್ಕೊಂಡು ಹೋಗಿರ್ತೀನಿ ಅವ್ರ ಮುಂದೆ ನನಗೆ ಇದು ಮಾರ್ಕೆಟಿಂಗ್ ಒಳಗೆ ಭಾಳ ಐತಿ. ಮೊನ್ನೆ ಒಂದು ನಾವು ಹೊನ್ನಾವರ್ಗೆ ಹೋಗಿದ್ವಿ ನೋಡಿ. ಚಾ ಕೊಟ್ಟ ನೋಡ ಅಜ್ಜ ನಕ್ಕೊಂತ ಬಂದ ಕಾಮ ತೊಟ್ರು. ನಾನೇ ರೀ ಮಾರಿನತ್ತ ನೋಡ್ಲಿ ಬಾಳ ಮಾಡಿಲ್ಲ, ಸುಮ್ ಬಂದ. ಇಲ್ಲ ನಾವ್ ಹೆಂಗ ಹೋಗಿದ್ವಿ ಅಂತಂದ್ರ ಒಂದು ಏನೋ ಒಂದು 200 ರೂಪಾಯಿ ಬಿಲ್ ಮಾಡೋರ್ಗತೆ ಹೋಗಿದ್ವಿ ಅಲ್ಲಿ. ಬಟ್ ಅಲ್ಲಿ 2x3 ಏನ್ ಹಿಡಿದ್ವಲ್ಲ, 2x3 ಹಿಡಿದಿ. ಅದು ಇನ್ನೊಂದೇನಾತಲ್ಲಿ, ಅವ ಏನು ನಮ್ಗೆ ಸಡನ್ಲಿ ಬಂದು ಸ್ಮೈಲ್ ಮಾಡಿ ಹಿಂಗ್ ಮಾಡಿ ಅಜ್ಜ ಭಾರಿ ಎಕ್ಸ್ಪೀರಿಯನ್ಸ್ ಇದ್ದು. ಇನ್ನೊಂದು ಒಬ್ಬೊಬ್ರು ಏನ್ ಮಾಡ್ತಾರೆ, ಟೇಬಲ್ ನಿಮ್ ಕೈ ಏನ್ ಬೇಕ್ರಿ ಇಲ್ಲ ಅವ್ರು ಇನ್ನೊಂದು ಆತರ ಅನ್ನೋದು ಆಯ್ತಾ. ಒಬ್ಬೊಬ್ರು ಹೆಂಗ ನಿಂತ ಹೇಳಿ ಸರ್, ಇಲ್ಲಿ ನೋಡ್ಕೊಂತ ಆ ಕಡೆ ನೋಡುದು ಈ ಕಡೆ ನೋಡುದು ಹಂಗ್ ಮಾಡಿದ್ರೆ ಹೇಳ್ರಿ ಅಲ್ಲೇ ಲೆಕ್ಕ ತಪ್ತದ. ಅಟೆನ್ಷನ್ ಬೇಕಲ್ಲ, ಕಸ್ಟಮರ್ಗೆ ಅಟೆನ್ಷನ್ ಬೇಕ. ಅಟೆನ್ಷನ್ ಎಷ್ಟು ಕೊಡ್ತೀವಿ ಅಷ್ಟು ಇನ್ನೂ ಇದನ್ನ ಮಾಡ್ತಾರೆ. ಸರ್ವಿಸ್ ಇಂಡಸ್ಟ್ರಿ ಒಳಗೆ ಕಸ್ಟಮರ್ ನಾವು ಎಷ್ಟು ಚಲೋ ನೋಡ್ಕೋತೀವಿ ಅವ್ರು ನಮ್ಗೆ ಅದು ಆಬ್ವಿಯಸ್ಲಿ ಇವತ್ತಿಲ್ಲ ನಾಳೆ ಪ್ರಾಫಿಟ್ ಒಳಗೆ ಇರ್ತೇವೆ. ನಾ ಭಾಳ ಅಬ್ಸರ್ವ್ ಮಾಡಿ ಹಂಗಿಲ್ಲ ಭಾಳ ಕಸ್ಟಮರ್ಗೆ ಅದು ಆಕ್ಚುಲಿ ಅದ್ರ ಬಗ್ಗೆ ಮಾತಾಡಕತ್ರ 2 ತಾಸು 3 ತಾಸು ಹೋಗಂಗಿಲ್ಲ. ಯಾಕಂದ್ರೆ ಕೆಲವೊಂದು ಮಂದಿ ಹಂಗ ಭಾಳ ಮಂದಿ ಹೆಂಗೆ ಮಾಡಿ ಲಾಸ್ ಮಾಡ್ಕೊಂಡ್ರಿ. ಅದಕ್ಕೆ ಗೊತ್ತಾಗಂಗಿಲ್ಲ ಕೆಲವೊಬ್ರಿಗೆ, ಅಕ್ಸೆಪ್ಟ್ ಮಾಡ್ಕೋಬೇಕು ಅನ್ನೋದು ಗೊತ್ತಾಗಂಗಿಲ್ಲ. ಹೇಳೋರು ಹೇಳ್ತಾರ ಕೆಲವೊಬ್ರು ಕಸ್ಟಮರ್, ಹಿಂಗ್ ಯಾಕೆ ಮಾತಾಡ್ತೀರಿ. ಕೆಲವೊಬ್ರು ಗೆಳೆಯರ ಒಳಗೆ ಹೇಳ್ತಿರ್ತಾರ, ಹಿಂಗ್ ಮಾತಾಡ್ಬೇಡವ, ಹಿಂಗ್ ಮಾತಾಡ್ಬೇಕ, ಹಿಂಗ್ ಕಸ್ಟಮರ್ ರಿಲೇಶನ್ಶಿಪ್ ಮೇಂಟೈನ್ ಮಾಡ್ಬೇಕ. ಅವ್ರು ಕೇಳ್ತಿರಂಗಿಲ್ಲ. ಅದು ಅವ್ರ ಮಂಡತನದಿಂತ್ರನ ಅವ್ರ ಬಿಸ್ನೆಸ್ ಲಾಸ್ ಮಾಡ್ಕೊಂಡು ಕಸ್ಟಮರ್ನ ಮ್ಯಾಲೆ ಎತ್ತಿ ಹಿಡ್ದಿ ಅಂತಿಕೊಂಡಿ ಆರಾಮ್ ನೀನು ಮ್ಯಾಲೆ ಎತ್ತಿ ಹಿಡ್ತಿ. ಕೆಲವೊಬ್ರು ಇರ್ತಾರ ದೋಸ್ತ, ಕಸ್ಟಮರ್ ಈಸ್ ಗಾಡ್ ಅನ್ನೋ ಒಂದು ಟೈಟಲ್ನ ಒಂಥರ ಹೆವಿ ದುರುಪಯೋಗ ಪಡಿಸ್ಕೊಂತಿರ್ತಾರ ಕೆಲವೊಬ್ರು ಕಸ್ಟಮರ್. ನೋಡೇ ನಾ ಹೋಟೆಲ್ ಇದು ಮಾಡೋ ಮುಂದೆ ನೀ ಚಲೋ ನೋಡ್ಕೊಳತ್ತಿಲ್ಲ, ಅಲ್ಲಲ್ಲ ಅವ್ನ ಎಷ್ಟು ಚಲೋ ನೋಡ್ಕೊಂತಿಲ್ಲ ಅದನ್ನ ಓವರಾಗಿ ತೊಗೊಳಕತ್ ಬಿಡ್ತಾರ ಅವ್ರ. ಹಂಗ್ ಮಾಡ ಹಿಂಗ್ ತೊಂಬಾರ್ವ ಇದು ನೋಡಿದೆ ಆ ಒಂದು ಆಟಿಟ್ಯೂಡ್ ಅಂತವ್ರು ಇರ್ತಾರ. ಒಂದು 10 ಮಂದಿಯಾಗ ಒಬ್ಬ ಇಲ್ಲ ಅಂತ ಕಸ್ಟಮರ್. ಅದನ್ನ ಮ್ಯಾನೇಜ್ ಮಾಡೋದು ಸ್ಕಿಲ್ ಬೇಕು ನಮ್ಗೆ. ಅಂತವ್ರು ಹೆಂಗ್ ಮಾತಾಡ್ಬೇಕು, ಹೆಂಗ್ ಕುಂದರ್ಬೇಕು, ಅವ್ರು ಬಂದಾಗ ಏನ್ ಮಾತಾಡ್ಬೇಕು, ಅವ್ರ ಕಡೆ ಹೆಂಗ್ ತಕ್ಕೋಬೇಕು, ಹೆಂಗ ಅದು ಸ್ಕಿಲ್ ಬೇಕ್ರಿ. ಅದೊಂದು ಭಾಳ ಇಂಪಾರ್ಟೆಂಟ್ ನೋಡ್ಲಿ ದೋಸ್ತ. ಕಸ್ಟಮರ್ನ ಅನಲೈಸ್ ಮಾಡೋದು ಒಂದು ಸ್ಕಿಲ್ ಅದ, ಭಾರಿ ಇಂಪಾರ್ಟೆಂಟ್. ಅದು ಭಾಳ ಇವ ಹೆಂಗ ಅದಾನ, ಇವನ್ ಬಿಹೇವಿಯರ್ ಹೆಂಗ, ಇವ ಇದ ಟೈಪ್ ಮಾತಾಡ್ತಾನ, ನಮ್ಮ ಬಿಸ್ನೆಸ್ಗೆ ಅವ್ನ ಹೆಂಗ ಹೊಳಸ್ಬೇಕು. ಆಮೇಲೆ ಅವ ಯಾವ ರೂಢಿ ಒಳಗೆ ಯಾವ ಟಾಪಿಕ್ ಒಳಗೆ ಮಾತಾಡ್ತಾನ, ಅವ ಅದ ಟಾಪಿಕ್ ಒಳಗೆ ಮಾತಾಡ್ತಾನ. ನೀ ಅಪೋಸಿಟ್ ಟಾಪಿಕ್ ಮಾತಾಡಕತ್ತೆ ಅಂದ್ರೆ ಅವ ನಮ್ಮ ಕಡೆ ಅಟ್ರಾಕ್ಟ್ ಆಗಂಗಿಲ್ಲ. ಮೇನ್ ಪಾಯಿಂಟ್ ಅನ್ನಿದೆ, ಮೇಜರ್ ಪಾಯಿಂಟ್. ಅವ ಸ್ವಲ್ಪ ರಾಜಕೀಯ ಮಂದಿ ಇದ್ದ, ರಾಜಕೀಯ ಟೈಪ್ ಮಾತಾಡಕತ್ತ, ಸ್ವಲ್ಪ ನಾವು ಅಲ್ಲೇ ಆಲ್ರೌಂಡ್ ನಾಲೆಜ್ ಇರ್ಬೇಕಂತ. ಹೌದು ಬಿಸ್ನೆಸ್ನಾಗ. ಯಾಕಂದ್ರೆ ಎಲ್ಲ ಟೈಪ್ ಕಸ್ಟಮರ್ ಬರ್ತಾರ. ಅವಾಗ ಈಗ ನಾನು ಕ್ರಿಕೆಟ್ ಬರಂಗಿಲ್ಲ, ಕ್ರಿಕೆಟರ್ ಒಬ್ಬ ಬಂದ ಅಂತಂದ್ರೆ ನಾ ಅಲ್ಲಿ ಮಾತಾಡಕ್ ಏನ್ರ ಬೇಕಲ್ಲಿ. ಸಚಿನ್ ಗೊತ್ತಾವ ಅಟ್ಲೀಸ್ಟ್ ಏನ್ರ ಒಂದು ಮಾತಾಡ್ಬೇಕು. ಇಲ್ಪ ನಾ ಕ್ರಿಕೆಟ್ ಏನ್ ಬರಂಗಿಲ್ಲ, ನಾ ಮಾತಾಡಕ್ ಬರಂಗಿಲ್ಲ ಅಂತಂದ್ರೆ ಅಲ್ಲಿ ನಾ ಫೇಲ್ ಆಗ್ತೀನಿ. ಅವ ಹೆಂಗ್ ಮಾತಾಡ್ತಿರ್ತಾನ ನಾವು ಅದ ಟಾಕಿ ಒಳಗ ಮಾತಾಡ್ಬೇಕು. ಅಲ್ಲಿ ಅವ್ನ ಖುಷಿ ಆಗ್ತದೆ. ನಮ್ಮ ಕನೆಕ್ಟ್ ಆಗೋದು ಮೇನ್ ಕನೆಕ್ಟ್ ಆಗೋದು. ಬೇರೆ ಕಸ್ಟಮರ್ ಬಂದ ಬೇರೆ ಜೊತೆ ಅಲ್ಲಿ ಭಾಳ ಇದಾಗ್ತದೆ. ಅಲ್ಲಿ
ಒಂಥರ ಎಂಜಾಯ್ಮೆಂಟ್ ಅನಿಸ್ತೈತಲ್ಲ ಇದು ಬಿಸ್ನೆಸ್ ಮಾಡೋದು ಭಾರಿ ಬಿಸ್ನೆಸ್ ಅಂತ ಎಂಜಾಯ್ಮೆಂಟ್. ಎಲ್ಲ ಟೈಪ್ ಮಂದಿ ಸ್ಟ್ರೆಸ್ ತೊಗೊಳಕ್ ಹೋಗ್ಬಾರ್ದು. ಸ್ಟ್ರೆಸ್ ತೊಗೊಳಕ್ ಹೋಗ್ಬಾರ್ದು. ಇವತ್ತು ಆಗಲಿಲ್ಲ ಬಿಸ್ನೆಸ್, ಇವತ್ತು ನನ್ನ ಕಡೆ ನೀವು ಇವತ್ತು ಏನೂ ಆಗಲಿಲ್ಲ, ಸುಮ್ಮ ಆರಾಮಾಗಿ. ಬಟ್ ಅದಕ್ಕೆ ಏನ್ ಬೇಕು ಅದನ್ನ ಕಲಿಬೇಕು ನಾವು ಹೊಸದಾಗಿ. ಹಿಂದೆಲ್ಲ ದುಡಿದೇವಿ, ಮುಂದೆ ದುಡಿತೀವಿ, ಇವತ್ತಾಗಲಿಲ್ಲ. ಒಬ್ಬೊಬ್ರು ಏನ್ ಮಾಡ್ಬಿಡ್ತಾರೆ, ಇವತ್ತಾಗಲಿಲ್ಲ ಜಾಸ್ತಿ ತೆಗೆದ್ಕೊಂಡ್ಬಿಡ್ತಾನೆ. ಸ್ಟ್ರೆಸ್, ಅದಕ್ಕೆ ಸ್ಟ್ರೆಸ್ ಅನ್ಕೋ ಅಂತ ಒಬ್ಬೊಬ್ರಿಗೆ. ನಮ್ಗೆ ನಾವು ಒನ್ ಟೈಪ್ ಲೆವೆಲ್ ಹೊಂಟಿವಿ ಅಂತೀವಿ, ಸ್ವಲ್ಪ ಡೌನ್ಫಾಲ್ ಹಾಕೊಂತ ಬಂದ್ರೆ ಇನ್ನೂ ಸ್ಟ್ರೆಸ್ ಆಗ್ತೈತಿ. ಆದ್ರೆ ಟ್ರ್ಯಾಕ್ ಚೇಂಜ್ ಮಾಡ್ಬೋದು, ನಾವು ಚೇಂಜ್ ಮಾಡ್ಬೋದು. ಇದೇ ಬಿಸ್ನೆಸ್ನ ಕಂಟಿನ್ಯೂ ಮಾಡ್ಬೇಕಂತೀನಿ, ಇದಕ್ಕೆ ಚೇಂಜ್ ಮಾಡ್ಕೊಂಡ್ರು ಇದನ್ನ ಕೂಲಾಗಿ ಕಮ್ಮಿ ಮಾಡೋಣ, ಮಾಡ್ಕೊಂಡ್ ಬೇರೆ ಪ್ಲಾನ್ ಹಾಕೊಂತ ಸಣ್ಣಗೆ ಆ ಟ್ರ್ಯಾಕ್ ಚೇಂಜ್ ಮಾಡ್ಬೋದು. ರೈಲ್ವೆ ಟ್ರ್ಯಾಕ್ ಹೆಂಗ್ ಚೇಂಜ್ ಟೆನ್ಷನ್ ತೊಗೊಳಕ್ ಯಾವತ್ತೂ ಟೆನ್ಷನ್ ತೊಗೊಳಕ್ ಹೋಗ್ಬಾರ್ದು. ಬಿಸ್ನೆಸ್ ಒಳಗೆ ಟೆನ್ಷನ್ ತೊಗೊಂಡಿನಿ, ಯಾವತ್ತೂ ಬಿಸ್ನೆಸ್ ಮಾಡೋಕ್ಕಾಗಲ್ಲ. ಈಗ ಇನ್ನೊಂದು ದೋಸ್ತ ಫೈನಲ್ ಥ್ಯಾಂಕ್ ಯು. ಭಾಳ ಮಾತಾಡಿದ್ದೀನಿ, ಆದ್ರೆ ಏನು ಕಸ್ಟಮರ್ ಇದೆ ಆಡಿಯನ್ಸಿಗೆ ಏನು ಹೇಳ್ದಂಗೆ ಅನ್ಸಿಲ್ಲ ನನಗೆ. ಇಲ್ಲ ಕ್ಯಾಶ್ ಮಾಡ್ಕೊತಾರ ಶಾನ್ಯಾರ ಇಂಥವೆಲ್ಲ ಪಾಡ್ಕಾಸ್ಟ್, ಅದ್ರಾಗೂ ಬಿಸ್ನೆಸ್ ಪಾಡ್ಕಾಸ್ಟ್ ಕೇಳ್ಕೊಂತ ಅಲ್ಲಿ ಕುಂತಾರಂತಂದ್ರೆ ಶಾನ್ಯಾರ ಕುಂತಾರಂತ ಅರ್ಥ. ಯಾಕಂದ್ರೆ ಬರೀ ಎಂಟರ್ಟೈನ್ಮೆಂಟ್ ನೋಡ್ಕೊಂತ ಹೋಗೋರು ಕುಂದ್ರಂಗಿಲ್ಲ, ಇದನ್ನ ನೋಡಕ್ಕೆ ಹೋಗೋದಿಲ್ಲ. ಯಾರು ಏನು ಲೈಫ್ನಾಗ ಏನಾರ ಒಂದು ಮಾಡ್ಬೇಕಪ್ಪ, ಏನಾರ ಒಂದು ಅಟ್ಲೀಸ್ಟ್ ಏನಾರ ಒಂದು ಇವತ್ತು ಅಟ್ಲೀಸ್ಟ್ ಒಂದು 5 minutes ಚಲೋ ಒಂದು ಸ್ಟ್ರಾಂಗ್ ಕಾಂಟೆಂಟ್, ಸ್ಟ್ರಾಂಗ್ ನಾಲೆಜ್ ತೊಗೊತೇನೆ ನಾನು ಅಂತ ಅಂದ್ಕೊಂಡು ಮುಂದೆ ಏನಾರ ಮಾಡ್ತೇನೆ, ಪರ್ಸ್ನಲ್ ಡೆವಲಪ್ಮೆಂಟ್ ಮಾಡ್ಕೊತೇನೆ, ನಾನು ಬಿಸ್ನೆಸ್ ಮಾಡ್ತೇನೆ ನಾನು ಮುಂದೆ ಅನ್ನೋರ ಇದನ್ನ ನೋಡ್ತಾರೆ ಕ್ಲಿಕ್ ಮಾಡಿ. ಯಾಕಂದ್ರೆ ತಾಸು ಗಟ್ಲೆ ಕುಂತ್ಕೊಂಡು ಯಾರು ನೋಡ್ತಾರೋ, ಎಲ್ಲ ಸೆಕೆಂಡ್ಸ್ 5 ಸೆಕೆಂಡಿಂದ ವಿಡಿಯೋ ನೋಡೋರು ನೋಡ್ತಾರ. ಬಟ್ ಇಂಥವು ಚೂಸ್ ಮಾಡ್ತಾರ ಅನ್ಕೊಂತೀನಿ. ಇದು ಜನ್ರೇಷನ್ ಬರತೈತಿ ಈಗ. ಯಾಕಂತಂದ್ರೆ ಬರೀ ಮಸ್ಕಿರಿ ಮಾಡ್ಕೊಂತ ಹೋದ್ರೆ, ಬರೀ ಎಂಟರ್ಟೈನ್ಮೆಂಟ್ ತೊಗೊಂಡು ಹೋದ್ರೆ ಇದಾಗಂಗಿಲ್ಲ. ಇದ್ರಾಗೂ ಇನ್ನೊಂದು ಏನು ಸ್ಪೆಷಲ್ ಥಿಂಗ್ ಅಂತಂದ್ರೆ, ನಮ್ಮ ಪಾಡ್ಕಾಸ್ಟ್ ಒಳಗೆ ಯಾವ ಸ್ಕೂಲ್ ಒಳಗೆ ಬೇಸಿಕ್ ಬಿಸ್ನೆಸ್ ನಾಲೆಜ್ ಕೊಟ್ಟಿಲ್ಲ, ಯಾವುದೇ ಆದಂಥ ಸ್ಕೂಲ್ ಕೊಟ್ಟಿಲ್ಲ ಎಜುಕೇಷನ್ ಸಿಸ್ಟಮ್ದಾಗ. ನೀ ಏನಂತಿ? ಎಲ್ಲಿ ಕೊಟ್ಟಾರಂತೆ? ಅಲ್ಲೂ ಸ್ಕೂಲ್ಸ್ನಾಗ ಬಿಸ್ನೆಸ್ ಸ್ಟಡೀಸ್ನಾಗ ನೀನು ಬಿಸ್ನೆಸ್ ಕಲಿತಿ ಖರೆ. ಬಟ್ ಈ ನಮ್ಮ ಪಾಡ್ಕಾಸ್ಟ್ನಾಗ ಬೇಸಿಕ್ ಇರ್ಬೇಕಂತ ಹುಡುಗರಿಗೆ. ಈಗ ನೋಡಿ, ಈಗ ಹುಡುಗರಿಗೆ ಇದನ್ನ ಲೋಡ್ ಮಾಡಿ ಇಲ್ಲಿ ಕಳ್ಸಿದಾನ, ಆ ಡೀಲರ್ಗೆ ಹಿಂಗೆ ಕೊಟ್ಟೆ ನಾನು. ಕಸ್ಟಮರ್ ರಿಲೇಶನ್ಶಿಪ್ ಅಂದ್ರೆ ಏನು, ಆ ಹುಡುಗರಿಗೆ ಯಾವಾಗ್ಲಿಂತ ಕಲಿಸ್ಬೇಕು. ಡಿಗ್ರಿ ಟೈಮ್ನಾಗ ಕಲ್ಸಿದ್ರೆ ಈಗ ನಾವು ನೋಡು ಪಾಸ್ ಆಗ್ಬೇಕಂತೇಳಿ ಓದ್ಬಿಟ್ಟು ನಾವು ಬಿಸ್ನೆಸ್ ಕಾನ್ಸೆಪ್ಟ್ನಾಗ ಓದಿಲ್ಲ ನಾವು ಮಾತ್ರ ಬಿಸ್ನೆಸ್ ಫೀಲ್ಡ್ ಒಳಗೆ ಬೇರೆನೇ ವಿಚಾರ ಮಾಡ್ತಿದ್ದೆ. ಎಕನಾಮಿಕ್ಸ್ ಅಂದ್ರೆ ನೀ 50ರಾಗ ಇಬ್ರು ಈ ಥರ ಅದಾರಂತಿಕೋ, ಎಲ್ಲರೂ ಮಾಡ್ಬೇಕಲ್ಲ. ಅವ್ರಿಗೆ ನಾ ಏನಂತೀನಿ, ಸ್ಟಾರ್ಟಿಂಗ್ಲಿಂತ್ರ 15ನೇತಾಲಿಂತ್ರ ಬೇಸಿಕ್ ಬಿಸ್ನೆಸ್ ಐಡಿಯಾಸ್, ಬೇಸಿಕ್ ಬಿಸ್ನೆಸ್ ಸ್ಟೋರೀಸ್ ಅವ್ರಿಗೆ ಹೇಳ್ಕೊಂಬರ್ಬೇಕು. ಅವ್ನು ಯಾರು ಹೇಳ್ತಾನೋ ಡಿಗ್ರಿ ಟೈಮ್ನಾಗ ನೀ ನೋಡ್ತಿಪ್ಪ, ನಾನು ಲಕ್ಷ್ಯ ಕೊಡ್ತೀನಿ. ಅದು ಆಮ್ಯಾಗ ಜೀವನ ಅನ್ನೋದು ತೆಲಿಗೆ ತಪ್ಪಂದು ಬಡ್ದಾಗ ಅವಾಗ ಅಯ್ಯೋ ನನಗೆ ಬಿಸ್ನೆಸ್ ಐಡಿಯಾಸೇ ಇಲ್ಲ, ಅವಾಗ ಕಲಿಸ್ಕೊಟ್ರ ನನಗೆ, ಅವಾಗ ನಾನು ಲಕ್ಷ್ಯ ಕೊಟ್ಟಿಲ್ಲ, ಹಂಗಾಗಿಬಿಡ್ತೈತಿ. ಅದು ನಮ್ಮ ಪಾಡ್ಕಾಸ್ಟ್ನಾಗ ಏನಂತಂದ್ರೆ ಬೇಸಿಕ್ ಬಿಸ್ನೆಸ್ ಐಡಿಯಾಸ್ನ, ಬಿಸ್ನೆಸ್ ಆಗು ಹೋಗೋಗಳನ್ನ ಮತ್ತು ಏರಿಳಿತಗಳನ್ನ ಹಿಂಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇದ್ದವ್ರ ಜೊತೆ ಕುತ್ಕೊಂಡು ಮಾತಾಡಿದ್ರೆ ಇದು ಒಂಥರ ಬುಕ್ ಇದ್ದಂಗೆ ಅದ. ನಿಂದೊಂದು ಬುಕ್ ಇದ್ದಂಗೆ ಆ ಥರ. ಹಂಗೆ ಆಯ್ತು, ಮುಗಿಸೋಣ ಅಲ್ಲಿ. ಮತ್ತೇನು ಆಲ್ತ ಎಷ್ಟೊತ್ತಾಯ್ತು? ಭಾಳ 1 ತಾಸು 30 ನಿಮಿಷ. ಸ್ಟಾರ್ಟಿಂಗ್ ಒಂದು 10 ನಿಮಿಷ 15 ನಿಮಿಷ ಕಾಮನ್ ರೆಕಾರ್ಡ್ ಆಗಿತ್ತು. ಹೆಂಗೆ ಅನಿಸ್ತು ನಿನಗೆ? ನಮ್ದು ಪಾಡ್ಕಾಸ್ಟಿಗೆ ಬಂದು ಹಿಂಗೆ ಶೇರ್ ಮಾಡ್ಕೊಂಡಿದ್ದು ಏನು ಅನಿಸ್ತು? ಶೇರ್ ಮಾಡ್ಕೊಂಡು ಚಲೋ ಐತಿ. ಒಂದು ಎಲ್ಲರೂ ಒಬ್ರಿಗಾರ ತೆಗಿಗತ್ತೈತಿ, ಅಷ್ಟ ಸಾಕು. ನಾವೇನು ಇಲ್ಲಿ ನಿಮ್ಲಿಂತ್ರ ಈ ನಮ್ಮ ಪಾಡ್ಕಾಸ್ಟ್ ನೋಡೋರಿಗೆ ಏನು ಲಾಸ್ಟಿಗೆ ಏನಾರ ಒಂದು ಸೂಚನೆ ಕೊಡೋದಿತ್ತಂದ್ರೆ ಏನು ಕೊಡ್ತೀರಿ? ಲಾಸ್ಟ್ ಮಟ್ಟ ನೋಡ್ರಿ, ಅಂದ್ರೆ ಒಂದೊಂದು ಪಾಯಿಂಟ್ ಲಾಸ್ಟಿಗೂ ಕ್ಯಾಚ್ ಆಗಿರ್ತಾವ. ಲಾಸ್ಟ್ ಮಟ್ಟ ನೋಡ್ರಿ ನೋಡೋರಿಗೆ ಲಾಸ್ಟ್ ಮಟ್ಟ ನೋಡ್ಬೇಕು. ಈಗ ಆಕ್ಚುಲಿ ನಾವು ಮೇಜರ್ ಪಾಯಿಂಟ್ ಬಂದಿದ್ದ ಲಾಸ್ಟ್ ಹೆವಿ ಪಾಯಿಂಟ್ ಲಾಸ್ಟಿಗೆ ಬಂದವು.
ಜನ ಒಂದು ಅರ್ಧ ನೋಡಿ ಇಲ್ಲ 5 ನಿಮಿಷ ನೋಡಿ ಬಿಟ್ರು ಅಂತಂದ್ರೆ ಅದು ಅವ್ರ ಫೀಲ್. ಲಾಸ್ಟಿಗೆ ಇರೋ ಪಿಕ್ಚರ್ ಕ್ಲೈಮ್ಯಾಕ್ಸ್ ಯಾವಾಗಲೂ ತಾಳ್ಮೆ ಇರಬೇಕು. ಆಡಿಯನ್ಸ್ ಅದ ನೋಡೋದು. ಆಮೇಲೆ ಒಂದೊಂದು ಪಾಯಿಂಟ್ನ ತಲೆಗೆ ಇಟ್ಕೋಬೇಕು. ಈ ಪಾಯಿಂಟ್ ಕರೆಕ್ಟ್ ಐತಿ, ಈ ಪಾಯಿಂಟ್ ನಾವು ನೆನಪಿಟ್ಕೊಂಡು ಅದನ್ನ ಇಂಪ್ಲೈ ಮಾಡ್ಬೇಕು ಲೈಫ್ ಟೈಮ್. ನಾವು ನೆಕ್ಸ್ಟ್ ಮಾಡೋವಾಗ ಈ ಪಾಯಿಂಟನ್ನ ಅಪ್ಲೈ ಮಾಡೋದು ನಮ್ಮ ಈ ಥರ. ಒಬ್ಬೊಬ್ರು ನೆಗ್ಲೆಕ್ಟ್ ಮಾಡ್ಬಿಟ್ರೆ ಅವ ಹೇಳಿದ್ದೇನೆ. ನಮ್ದ್ರಾಗ ಈಗ ಇನ್ನೂ ಏನಾರ ಇಂಪ್ರೂವ್ಮೆಂಟ್ ಮಾಡ್ಬೇಕಪ್ಪ ಅಂತ ಅನ್ಸೋದಿಲ್ಲ. ಹಂಗೇನಿಲ್ಲ. ಭಾಳ ನೀವು 1 ವರ್ಷದಿಂದ ಈ ಮಟ್ಟಿಗೆ ರೀಚ್ ಆಗಿದೆ. ಎಲ್ಲ ಕ್ಯಾಮ್ರಾ ಮಾಡ್ರಿ, ಇದು ಮಾಡ್ರಿ, ನನಗೂ ಅದೊಂದು ಮೈಲ್ ಸ್ಟೋನ್ ಅಂತೇನು ಭಾಳ ಕುಸ್ತಿ ಹಿಡಿಯಾಗತ್ತೆ ನಾನು ಭಾಳ. ಇಲ್ಲ ಇವೆಲ್ಲ ಒಂದ ದಿನಕ್ಕೆ ಬರಂಗಿಲ್ಲ. ಈಗ ಒಬ್ಬೊಬ್ರು ಏನ್ ಮಾಡ್ತಾರೆ 3 ತಿಂಗಳೊಳಗೆ ಎಲ್ಲ ರೆಡಿ ಮಾಡ್ಕೊಂಡು ಕುಂತರು ಮಜಾ ಬರಂಗಿಲ್ಲ. ನಿಮ್ದು ಒಂದು ಸ್ಟೋರಿ ಪಾಡ್ಕಾಸ್ಟ್ ಫುಲ್ ಸಕ್ಸಸ್ ಆದ್ಮೇಲೆ ನಿಮ್ದೊಂದು ಸ್ಟೋರಿ ಪಾಡ್ಕಾಸ್ಟ್ ನಾವು ಹಿಂಗೆ ತಂದೇವಿ. ವೇಟ್ ಮಾಡೋದು, ವೇಟ್ ಮಾಡ್ಬೇಕು. ಎಲ್ಲದಕ್ಕೂ ವೇಟ್ ಮಾಡ್ಬೇಕು. ನಾನು ಭಾಳ ವರ್ಷದಿಂದ ವೇಟ್ ಮಾಡಿದ್ದೀನಿ. ನಾವು ಮಾಡ್ತೇನೆ ಅದಾನ ನಮ್ಮ ಹೀರೋ ಅದಾನ ನಮ್ಮ ಜೋಡಿ. ಆದ್ರೆ ಇನ್ನೊಂದು ಏನು ಹೇಳ, ನೀನು ಅದೇ ನಾವು ಏನಿನ್ನೊಂದು ಟೈಮ್ ಕೊಡ್ಬೇಕು. ಒಂದು ಸಕ್ಸಸ್ ಆಗ್ಬೇಕಂದ್ರೆ ಒಂದು ಏನಾರ ಒಂದು ಆಗ್ಬೇಕಂದ್ರೆ ಅದಕ್ಕಂತೇಳಿ ಟೈಮ್ ತೆಗೆದು ಟೈಮ್ ಕೊಡಬೇಕು. ತಾಳ್ಮೆ ಬೇಕು. ಆಮೇಲೆ ಟೈಮ್ ಇದಕ್ಕಂತೇಳಿ ತೆಗಿಬೇಕು. ಸಟ್ ಪಟ್ ಅಂತ ಆಗಂಗಿಲ್ಲ ಯಾವ ಕೆಲಸ. 1 ತಿಂಗಳಿಗೆ 2 ತಿಂಗಳಿಗೆ ಹೋಗ್ತದ. ಏನೋ ಒಂದು ಅಚೀವ್ ಮಾಡ್ಬೇಕಂದ್ರೆ ಒಂದು ಅಟ್ಲೀಸ್ಟ್ ಏನೋ ಒಂದು ಮಿನಿಮಮ್ ಅಂದ್ರೆ 1 ವರ್ಷ ತಗೊಂತದ. ನೀವೇನೈತಲ್ಲ, ನಾವು ಸಕ್ಸಸ್ ಆಗಬೇಕಂತೇಳಿ ಮಾಡೋದಿಲ್ಲ, ನಮ್ಮ ಖುಷಿಗೆ ಎಂಜಾಯ್ ಮಾಡ್ಬೇಕು. ಜರ್ನಿ ಎಂಜಾಯ್ ಮಾಡ್ಬೇಕು. ಓಕೆ, ಲೆಟ್ಸ್ ವೈಂಡ್ ಅಪ್. ಭಾಳ ಈ ಕಡೆನೇ ಹೋಗ್ತೇವೆ ನಾವು. ಇರ್ಲಿ ಕರೆಕ್ಟ್ ಐತಿ.